नौमिन्यायसुधारतान् स्वस्त्यस्त्वशेर्वताम् अखिलसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनोदनपटुतरे धर्माद्यगणपुरुषार्थसाधनीभूते श्रीमद्भागवतमहापुराणे अद्य कथा प्रारम्भे सति किञ्चित् पूर्वकथानुवादः। ಭರತ ಚಕ್ರವರ್ತಿಯಿಂದ ಈ ದೇಶಕ್ಕೆ ಭಾರತ ಅಂತ ಬಂದದ್ದು ಇವರಿಗೆ. ಇದರ ಭಾಗವತ ಹೇಳುವಂತೆ ಇದರ ಹೆಸರು ಮೊದಲು ಆಂಜನಾಭ ಅಂತ. ನಾಭಿ ವರ್ಷ ಅಂತ ಇತ್ತು. ನಾಭಿ ಅನ್ನುವನ ಮಗನಾಗಿ ಅವತಾರ ಮಾಡಿದ್ದು ಭಗವಂತ ಋಷಭ. ಆದರೆ ಇದಕ್ಕೆ ಆಂಜನಾಭ ಅಂತ. ಅಂಜನಾಭ ಅಥವಾ ಆಂಜನಾಭ ಅನ್ಲಿಕ್ಕೇನು? ಋಷಭನ ಹೆಸರು ಅಂಜನಾಭ ಯಾಕೆ ಅಂತ. ಅಂಜನ ಅಂದ್ರೆ ಕಪ್ಪು, ಅಂಜನವತೆ ಅಭ ಅಂದ್ರೆ ಕಾಂತಿ ಅಂತ. ದೇವರು ಸ್ವಲ್ಪ ಕಪ್ಪು ಬಣ್ಣ, ಅದಕ್ಕೆ ಅಂಜನಾಭ ಅಥವಾ ಅಂಜನಾಭ ಅಂತ ಕರೆದದ್ದು. ಯಾಕೆಂದ್ರೆ ದೇವರ ಬಣ್ಣವನ್ನ ನೆನಪು. ಈ ಕೃಷ್ಣ ಅಂದ್ರೂ ಕೃಷ್ಣ ವರ್ಣ ಅಂತಾನೆ. ಹಾಗಾಗಿ ಆಂಜನಾಭ ಅಂತ ನಾಭಿವರ್ಷ ಅಂತ ಹೋಗಿ ಆಂಜನಾಭ ಅಂತ ಇತ್ತು. ಆನಂತರದಲ್ಲಿ ಭರತನಂತಹ ಮಹಾನುಭಾವ ಅವತಾರ ಮಾಡಿ ಶಾಸನ ಮಾಡಿದ್ದರಿಂದ ಇದಕ್ಕೆ ಭರತ ವರ್ಷ ಅಂತ ಬಂದದ್ದು. ಇಷ್ಟು ದೊಡ್ಡ ವ್ಯಕ್ತಿತ್ವ ಭರತನದ್ದು. ಆದರೆ ಅವನಿಗೆ ಕಡೆಗಾಲದಲ್ಲಿ ಒಂದು ಜಿಂಕೆಯ ಸಹವಾಸ ಆಗಿ ಅದರ ಸ್ಮರಣೆಯಲ್ಲೇ ಪ್ರಾಣತ್ಯಾಗ ಮಾಡಿದ್ದರಿಂದ ಮುಂದಿನ ಜನ್ಮ ಜಿಂಕೆಯೇ. ಎಂಬಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ ಅಂತ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ದೇವರು ಹೇಳುವ ಮಾತು. ಕಡೆಗಾಲದಲ್ಲಿ ಯಾವುದನ್ನ ನಾವು ಚಿಂತನೆ ಮಾಡ್ತೇವೋ ಆ ತರಹದ ಯೋನಿಯನ್ನ ಹೊಂದುವ ಸಾಧ್ಯತೆಗಳು ಹೆಚ್ಚು. ಇವತ್ತು ಇದು ಆಕ್ಷೇಪಣೆ ಅಂತಲ್ಲ, ಪ್ರಾಯ ತುಂಬಾ ಅಟ್ಯಾಚ್ಮೆಂಟು ನಾಯಿಯ ಒಟ್ಟಿಗೆ ತುಂಬಾ ಇರುತ್ತೆ. ಕಡೆಗಾಲದಲ್ಲಿ ಯಾಕೆ ಅದರ ಪಾಲನೆ ಪೋಷಣೆ, ಅದನ್ನ ಜೊತೆಗೆ ಕರೆದುಕೊಂಡು ಹೋಗೋದು ಅದೊಂದು ಹೆಮ್ಮೆಯ ಸಂಗತಿ ಅಂತಾಗಿದೆ. ಕಡೆಗಾಲದಲ್ಲಿ ಅದರದೇ ಸ್ಮರಣೆ ಬಂದ್ರೆ ಮುಂದಿನ ಜನ್ಮದಲ್ಲಿ ಯಾವ ಬೀದಿಯಲ್ಲಿ ನಮ್ಮನ್ನ ಹುಟ್ಟಿಸ್ತಾನೋ ಗೊತ್ತಿಲ್ಲ. ಇದು ನಾವು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು. ಇದು ಆಕ್ಷೇಪಣೆ ಕೆಲವು ಬೈದದ್ದು ಉಂಟು. ಆಚಾರ್ಯ ನಿಮ್ಗಂತೂ ಯೋಗ್ಯತೆ ಇಲ್ಲ ಸಾಕೋದು ನಮ್ಮನ್ನಂತೀರಿ. ನಿಮ್ ಇಷ್ಟ ಅಪ್ಪ, ಆ ಯೋಗ್ಯತೆ ನಮ್ ದೇವರು ಕೊಡದೇನೆ ಇರಲಿ ಅಂತಾರೆ, ದೇವರಲ್ಲಿ ಬೇಡ್ತೇವೆ ಇಲ್ಲ. ಪ್ರಾಣಿಗಳ ಮೇಲೆ ಕನಿಕರ ತೋರಿಸೋದು ತಪ್ಪಲ್ಲ. ಅತಿಯಾಗಿ ಅದನ್ನ ನಾವು ಮನಸ್ಸಿಗೆ ಹಚ್ಚಿಕೊಂಡರೆ ಕಡೆಗಾಲದಲ್ಲಿ ಅದರ ಸ್ಮರಣೆ ಬರುತ್ತೆ. ಕಡೆಗಾಲದಲ್ಲಿ ನಿನಗೆ ದೇವರ ಸ್ಮರಣೆ ಬರಬೇಕಾದರೆ ಏನು ಬೇಕೋ ಆ ತರಹದ್ದು ಒಂದಿಷ್ಟೇನಾದ್ರೂ ಮಾಡಿ. ಇವತ್ತು ಮಾಧ್ಯಮಗಳಿದ್ದಾವೆ. ದಿನ ಯೂಟ್ಯೂಬಿನಲ್ಲೋ ಲೈವ್ ಬರ್ಲಿಕ್ಕೆ ಆದ್ರೆ ಬಹಳ ಸಂತೋಷ. ಆಗೋದಿಲ್ಲ, ವಯಸ್ಸಾಗ್ತಾ ಆಗ್ತಾ ದಿನ ಪುರಾಣಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬಂದ್ರು ಮೇಲೆ ಹತ್ಲಿಕ್ಕೆ ಆಗೋದಿಲ್ಲ. ವಾಪಸ್ ಹೋಗ್ಬೇಕಾದ್ರೆ ದೂರ ಇತ್ತು ಅಂದ್ರೆ ಆಟೋ, ಇವೆಲ್ಲ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ದಿನ 1 ಗಂಟೆಯೋ ಅರ್ಧ ಗಂಟೆಯೋ ಯಾವ್ದಾದ್ರೂ ಒಂದು ಒಳ್ಳೆ ವಿಚಾರವನ್ನ ಯೂಟ್ಯೂಬಿನಲ್ಲಿ ದಿನ ಅದನ್ನ ಕೇಳೋದು, ಮನನ ಮಾಡಿ ಒಂದೇ ಅರ್ಧ ಗಂಟೆ ಮಾಡುದು. ಅದಕ್ಕೆ ಕೆಲವು ಚಾನೆಲ್ಗಳು, ಈ ಜ್ಞಾನಗಮ್ಯ ಚಾನೆಲ್ ಏನಿದೆ, ಅವ್ರು ಹೇಳಿದ್ರು 25 ನಿಮಿಷ ಮಾತ್ರ ಕೇಳುವ ಕಾನ್ಸಂಟ್ರೇಷನ್ ಇರುತ್ತೆ, ಆಮೇಲೆ ಕೇಳಲಿಕ್ಕಾಗಲ್ಲ. ಅದೇನಾಗುತ್ತೆ, ಮನೆ ಕೆಲಸ ಮಾಡ್ತಾ ಕೇಳೋಣ ಅಂತಾರೆ, ಅರ್ಧಂಬರ್ಧ ಕಿವಿ ಬಿದ್ದಿರುತ್ತೆ. 20-25 ನಿಮಿಷವು ಆ ವಿಚಾರವನ್ನು ಪೂರ್ಣ ನಾನು ಧಾರಣೆ ಮಾಡ್ತೇನೆ ಅಂತ. ಯಾವ್ದಾದ್ರೂ ಆಗುದು ಒಳ್ಳೆ ವಿಚಾರ. ಒಳ್ಳೆ ವಿಚಾರವನ್ನ, ಒಳ್ಳೆ ಆಹಾರ, ಒಳ್ಳೆ ವಿಚಾರ, ಒಳ್ಳೆ ಆಚಾರ ಮನುಷ್ಯನನ್ನ ಸುಸ್ಥಿತಿಯಲ್ಲಿ ಇಡುತ್ತೆ. ಹಾಗಾಗಿ ಅದು ಕಡೆಗಾಲದಲ್ಲಿ ಅದು ಬಂತು ಅಂತಾರೆ ತುಂಬಾ ಪುಣ್ಯ. ಭರತ ಚಕ್ರವರ್ತಿಗಳಿಗೆ ಮುಂದಿನ ಜನ್ಮ ಜಿಂಕೆಯದ್ದು ಬಂತು. ಆಧಾರ ಮೇಲೆ ಆಂಗೀರಸ ಗೋತ್ರದ ಮನೆಯಲ್ಲಿ ಹುಟ್ಟಿದ್ದಾರೆ ಜಡ ಭರತ ಅಂತ. ಅವರಿಗೆ ಏನ್ ನಾಮಕರಣ ಮಾಡೋದು ಗೊತ್ತಿಲ್ಲ. ಭಾಗವತ ಅವರನ್ನ ಹೇಳಿದ್ದು ಜಡ ಭರತ. ಏನದು ಜಡ ಅಂದ್ರೆ ನಾವು ನೀವು ತಿಳಿದಂತೆ ಮೂಮೆಂಟ್ ಇಲ್ಲದ ಒಂದು ಪದಾರ್ಥ. ಆದರೆ ಇವರು ಜಡನೇನ ಅಲ್ಲ, ಜಡದಂತೆ ಇದ್ದದು. ಆದರೆ ಭರತ ಏನದು? ಭರತ ಭಾ ಅಂದ್ರೆ ಭಗವಂತ ಅಂತ. ಅವನಲ್ಲೇ ರತನ ಆಗಿತ್ತು. ನೋಡುವ ಜಗತ್ತಿಗೆ ಎಕ್ಸ್ಪೋಸ್ ಆಗಲೇ ಇಲ್ಲ. ಮೂಕ ಬದಿರಂತೆ ಇಬ್ಬರು ನೋಡ್ಪ ಜನಕ್ಕೆ. ನೋಡುವವರಿಗೆ ಏನೊಬ್ಬ ಹುಚ್ಚ ಬೆಪ್ಪ ಏನೋ ಗೊತ್ತಿಲ್ಲ. ಅವ್ರು ತುಂಬಾ ಸಂತೋಷ ಪಟ್ಟರು. ನಾನು ರೆಕಗ್ನೈಸ್ ಆಗದೆ ಇದ್ರೆ ಒಳ್ಳೆಯದು. ಒಳಗೆ ಜ್ಞಾನದ ದೊಡ್ಡ ಬೆಂಕಿ ಇದೆ.
ಜಗತ್ತು ಅದನ್ನ ಕಂಡು ಹಿಡಿಯಲಿಲ್ಲ. ಇದು ಸಾರ್ವಕಾಲಿಕವಾಗಿರತ್ತೆ ಅಂತ ಕೃಷ್ಣ. ಯಾನಿಶಾ ಸರ್ವಭೂತಾನ ಯಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗರ್ತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೆ. ಅನಿವಾರ್ಯ. ಜ್ಞಾನಿಗೂ ಅಜ್ಞಾನಿಗೂ ಇರುವ ದೊಡ್ಡ ಡಿಫರೆನ್ಸ್ ಏನು ಅಂದ್ರೆ, ಅವನಿಗೆ ಯಾವುದು ಯಾನಿಶಾ ಸರ್ವಭೂತಾನ, ಯಾವುದು ಎಲ್ಲ ಭೂತಗಳಿಗೆ ಕತ್ತಲೋ ಅದು ಜ್ಞಾನಿಗೆ ಬೆಳಕು. ಜ್ಞಾನಿಗೆ ಯಾವುದು ಬೆಳಕೋ ಅದು ಅಜ್ಞಾನಿಗಳಿಗೆ ಕತ್ತಲು ಅಂತ. ಇದು ಏನು ಅಮೆರಿಕಾದಲ್ಲಿ ಇಂಡಿಯಾದಲ್ಲಿದ್ರೆ ಎಲ್ಲರಿಗೂ ಹಾಗೆ ಆಗುತ್ತೆ. ಇದು ಭಗವದ್ಗೀತೆ ಹೇಳಬೇಕೆ? ಇಲ್ಲಿ ಹಗಲಿದ್ರೆ ಅಲ್ಲಿ ರಾತ್ರಿ, ಅಲ್ಲಿ ಹಗಲಿದ್ರೆ ಇಲ್ಲಿ ರಾತ್ರಿ. ಇಲ್ಲ ಇಲ್ಲ, ಅದೆಲ್ಲ ಹೇಳಿದ್ದು. ಇಲ್ಲಿ ಹಗಲು ಹಾಗೂ ರಾತ್ರಿಗಳನ್ನು ಶಾಸ್ತ್ರದಲ್ಲಿ ಜ್ಞಾನ ಹಾಗೂ ಅಜ್ಞಾನಕ್ಕೆ ಹೋಲಿಸ್ತಾರೆ. ಜ್ಞಾನ ಅಜ್ಞಾನ ಅಂತ ಹೇಳುವ ಸ್ಥಳದಲ್ಲಿ ಕತ್ತಲು ಹಾಗೂ ರಾತ್ರಿ. ಜ್ಞಾನವನ್ನ ಬೆಳಕು ಅಂತಾರೆ, ಅಜ್ಞಾನವನ್ನ ಕತ್ತಲು ಅಂತಾರೆ. ಜ್ಞಾನಿಗೆ ಯಾವುದು ಕತ್ತಲು, ಅವನಿಗೆ ಪ್ರಪಂಚದ ಬಗ್ಗೆ ಏನು ಗೊತ್ತಿಲ್ಲ, ಅವನೇನು ಕಳ್ಕೊಂಬೋದೂ ಇಲ್ಲ. ಈ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳ್ತಾ ಒಬ್ಬ ಅವರನ್ನ ಸ್ವಲ್ಪ ಅಪಹಾಸ್ಯ ಮಾಡಿದಂತೆ. ಏನಾಯ್ತು, ರಾಮಕೃಷ್ಣ ಪರಮಹಂಸರು ಎಲ್ಲೋ ಒಂದು ದೋಣಿಯಲ್ಲಿ ನೀರನ್ನ ದಾಟಬೇಕಾಗಿತ್ತು. ರಾಮಕೃಷ್ಣ ಪರಮಹಂಸರೇ, ನಿಮ್ಮನ್ನು ಬಹಳ ದೊಡ್ಡ ಗುರು ಅಂತ ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ, ನಿಮಗೆ ದೊಡ್ಡ ಕೀರ್ತಿ ಎಲ್ಲ ಇದೆ, ನಿಮಗೆ ನೀರಿನಲ್ಲಿ ನೀರು ದಾಟಲಿಕ್ಕೆ ದೋಣಿ ಬೇಕಾ ಅಂತ. ನನಗಷ್ಟೇ ಅಲ್ಲಪ್ಪ, ಎಲ್ಲರಿಗೂ ದೋಣಿ ಬೇಕೇ ಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ನೋಡಿ ನೀರ್ ಮೇಲೆ ನಡೀತೇನೆ ಅಂತ ಅವನು ನೀರ್ ಮೇಲೆ ನಡೆಯೋದು ಪ್ರಾಕ್ಟೀಸ್ ಮಾಡಿದ್ದ. ಅವನು ನಾನು ನಿಮ್ಮನ್ನ ಇದರಲ್ಲಿ ಗೆದ್ದೆ, ತುಂಬಾ ಸಂತೋಷ. ಇದಕ್ಕೆ ಎಷ್ಟು ವರ್ಷ ಹಿಡಿತು? ಹುಟ್ಟಿದಾಗಿನಿಂದ ತಿಳುವಳಿಕೆ ಬಂದಾಗಿನಿಂದ ಪ್ರಾಕ್ಟೀಸ್ ಮಾಡಿ ಒಂದು ವಾರ ಆಯ್ತು ನಡೆಯೋದು ಕಲಿತು. 50 ವರ್ಷ ಎಡಬಿಡದೆ ಇದಕ್ಕಾಗಿ ಜೀವನ ಮೀಸಲಿಟ್ಟಿದ್ದೇನೆ ಅಂತ ಪರಮಹಂಸರಂತ. 50 ಪೈಸದಲ್ಲಿ ನಾನು ದಾಟ್ತೀನಪ್ಪ, ಅಷ್ಟು 50 ವರ್ಷವನ್ನ ಇದಕ್ಕಾಗಿ ವ್ಯಯ ಮಾಡೋದಿಲ್ಲ ಅಂತ. ಕೆಲಸಕ್ಕೆ ನೀರ ಮೇಲೆ ನಡೆಯೋದನ್ನ ತೆಗೆದುಕೊಂಡು ಏನ್ ಮಾಡಬೇಕು? ಅದು ಗಿನ್ನಿಸ್ ಬುಕ್ ಅಲ್ಲಿ ದಾಖಲೆ ಆಗ್ಬೋದು. ಪ್ರಯೋಜನ ಏನ್ ಬಂತು? ಸುಲಭವಾದದ್ದನ್ನ ನಾವು ಯಾವುದು ಲೌಕಿಕವಾಗಿ ಮಾಡಬಹುದು, ಅದಕ್ಕಾಗಿ ಇಡೀ ಜೀವನವನ್ನ ಮೀಸಲಿಟ್ಟು ಬಹಳ ದೊಡ್ಡ ಸಾಧನೆ ಅನ್ನೋದು ಹೇಗಿದೆ, ಆಧ್ಯಾತ್ಮಿಕವಾಗಿ ತುಂಬಾ ಬೆಳೆಯೋದು ಹೇಗಿದೆ. ಹಾಗಾಗಿ ಯಾನಿಶಾ ಸರ್ವಭೂತಾನ ಇವ್ರದ್ದು ಹಾಗೆ ಆಗಿಬಿಡ್ತು. ಸರಿ, ಮಾತಿಲ್ಲ, ಕಥೆ ಇಲ್ಲ. ರಘುಗುಣ ಅಂತ ಮಹಾರಾಜ, ಸಿಂಧು ಸೌವೀರ ದೇಶ ಅಂತ, ಪ್ರಾಯ ಸಿಂಧ್ ಪ್ರಾಂತ್ಯ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದಾನೆ. ಪಾಕಿಸ್ತಾನ ಅಂದ್ರೆ ಕೆಟ್ಟದ್ದು ನಾನೇ ಅಲ್ಲಿ ಆ ಸಕಾಲ ಅಂತ ಹೇಳ್ತಾ ಇಲ್ಲ. ಸಿಂಧ್ ಪ್ರಾಂತ್ಯದಿಂದ ಈ ಕಡೆ ಎಲ್ಲ ಬರ್ತಾ, ಅವೆಲ್ಲ ನಮ್ಮ ದೇಶಕ್ಕೆ ಸೇರಿತ್ತು ಅನ್ನುವ ಅಭಿಪ್ರಾಯದಲ್ಲಿ ಸಿಂಧು ಸೌವೀರ ದೇಶ ಅಂತ. ಇದೇನು ತೊಂದರೆ ಇಲ್ಲ. ಗಾಂಧಾರ ದೇಶ ಇವತ್ತು ಕಂದಹಾರ, ಶಕುನಿ ಇವರೆಲ್ಲ ಸೇರಿದ್ದು ಗಾಂಧಾರದವರು. ಹಾಗಾಗಿ ಸಿಂಧು ಸೌವೀರ ಪ್ರಾಂತ್ಯದಿಂದ ಬರ್ತಾ ಇದ್ದ ರಘುಗುಣ ಅಂತ ರಾಜ. ಮೇನೆಯನ್ನು ಹೊರಲಿಕ್ಕೆ ಒಬ್ಬರು ಕಡಿಮೆ ಆದ. ಅವನ ಮೇನೆಯನ್ನು ಹೊರಲಿಕ್ಕೆ ಯಾರಾದರೂ ಇದಾರ? ಇವರಿದ್ರು. ಜಡಭರತರಿಗೆ ಏನಾಯ್ತು, ಅಪ್ಪ ಅಮ್ಮ ಸತ್ತೋದ್ರು, ಮಲತಾಯಿ ಟ್ರೀಟ್ಮೆಂಟ್, ನೋಡ್ಲಿಕ್ಕೆ ದಷ್ಟಪುಷ್ಟವಾಗಿದ್ರು, ಸದಾ ದೇವರ ಚಿಂತನೆ. ಇವರ ಭುಜದ ಮೇಲೆ ಮೇನೆಯನ್ನ ಒಬ್ಬನ್ನ ಇಟ್ಟಿಯಾರ. ಇವರಿಗೆ ರಾಜ ಒಳಗೆ ಕೂತಿಯಾನೆ, ನಾನು ಸರಿಯಾಗಿ ಹೊರಟ್ರೆ ಗವರ್ನಮೆಂಟ್ ಅಪಾಯಿಂಟ್ಮೆಂಟ್ ಆಗತ್ತೆ. ಇದು ಯಾವುದೂ ಇಲ್ಲ. ರಾಜಾದಿರಾಜ ಅವನಿದ್ದಾನೆ, ಅವನು ನನ್ನನ್ನ ಎಲ್ಲಿ ಹೇಗೆ ಇಡಬೇಕು ಅಂತ ಆಲ್ರೆಡಿ ಫಿಕ್ಸ್ ಮಾಡಿದ್ದಾನೆ. ಸರಿ, ಹೊರಟರು. ಸ್ವಲ್ಪ ಅವ್ಯವಸ್ಥೆ ಆಯ್ತು. ಯಾಕಾಯ್ತು ಏನು ಭಾಗವತ ಹೇಳಿಲ್ಲ, ಸಾಮಾನ್ಯ ಶಿಷ್ಟ ಪರಂಪರೆಯಲ್ಲಿ ಹೇಳೋದು ಯಾವುದು, ಇರವೆಯ ಸಾಲು ಬಂತು, ಅದನ್ನ ತುಳಿದರೆ ಅದಕ್ಕೆಲ್ಲಿ ಹಿಂಸೆ ಆಗತ್ತು ಅಂತ ಜಂಪ್ ಮಾಡುದು. ಒಳಗಿದ್ದ ರಾಜನಿಗೆ ಆಚೆ ಈಚೆ ಎಲ್ಲ ಬಡೀತು. ಅವನು ಎಲ್ಲರನ್ನೂ ಬೈದ, ಏನು ಬುದ್ಧಿ ಇಲ್ಲ, ಇದು ಖಾಲಿ ಮೇನೆ ಅಲ್ಲ, ಒಳಗೆ ಕೂತಿದ್ದೇನೆ. ಆ 3 ಜನ, ನಮ್ದಲ್ಲ ತಪ್ಪು, ಅವನು ಹೊಸಬ, ನ್ಯೂ ಅಪಾಯಿಂಟ್ಮೆಂಟ್, ಅವನ ಹಾಗೆ ಹೋಗ್ತಾ ಇದ್ದಾನೆ, ನಮ್ ಗತಿ ಏನು? ಸರಿ, ಇವನೇನ್ ಮಾಡಿದ, ಸ್ವಲ್ಪ ವ್ಯಂಗ್ಯ ಮಾತಾಡ. ರಘುಗುಣ ಬೈಲಿಲ್ಲ. ಅಹೋ ಭ್ರಾತಃ, ಇಲ್ಲೆಲ್ಲ ಗದ್ದೆಗಳಿದೆ ಅಂದ್ರೆ ವಾಕ್ಯ ರೂಪದಲ್ಲಿ. ಅಹೋ ಭ್ರಾತಃ, ಅಣ್ಣ, ಏಕೈವ ಉಹಿತವಾನ್ ನಾತಿಜನಂ ನಾತಿಪೀವ ನಾತಿ ಸಂಹನನಾಂಗ ಜನಸಾಚ ಉಪದ್ರತಃ. ನೀನು ಒಬ್ಬನೇ ಬರ್ತಾ ಇದೆಯಲ್ವಾ ಅಂದ್ರೆ ಅದೊಂಥರ ಚಿಚ್ಚಿ ಮಾತಾಡು. 4 ಜನ ಹೊತ್ತಾಗ, 4 ಜನ ಜವಾಬ್ದಾರಿ ತಗೊಂಡಾಗ, ಓ ಪಾಪ ನೀವೊಬ್ಬರೇ ಮಠ ನೋಡ್ಕೊತಾ ಇದ್ದೀರಿ ಅಲ್ವಾ ಈಗ ಅನ್ನೋದು. ಆಮೇಲೆ ಅವರೇ ಹೇಳ್ಬೇಕು, ಇಲ್ಲ ಸರ್ ಅಂತ.
ಆಮೇಲೆ ನಾತಿ ಪೀವ ಒಳ್ಳೆ ಚೆನ್ನಾಗಿ ಇದ್ರು. ಈ ತುಂಬಾ ಚೆನ್ನಾಗಿದೆ, ಅದರಲ್ಲೂ ಸ್ವಲ್ಪ ದಪ್ಪ ಇದ್ದವ್ರಿಗೆ ಬೇಜಾರು ಮಾಡಿಸ್ಬೇಕು ಅಂದ್ರೆ ನೀವೇನು ಅನ್ನೋದೇ ಬೇಡ. ಏನಿಷ್ಟು ಸಣ್ಣದಾಗಿ ಹೋಗ್ತಾ ಇದ್ದೀರಿ, ಬಾಯಿ ಮುಚ್ಚಿ, ನಮಗ್ ಗೊತ್ತು ನೀವೆಲ್ಲ ಅನ್ನೋದು. ನಾತಿ ಪೀವ ನಾತಿ ಸಂಹಾನನಾಂಗ ಜರಸಾಚ ಉಪದ್ರತಃ. ಜರಸ್ ಅಂದ್ರೆ ನಿಮಗೆ ತುಂಬಾ ವಯಸ್ಸಾಗಿದೆ ಕಾಣುತ್ತೆ. 25 ವರ್ಷದವ್ರಿಗೆ ಹೋಗಿ ಆಯ್ತಾ ನಿಮ್ಗೆ 80 ವರ್ಷ ಶಾಂತಿ ಅಂದ್ರೆ. ಹಾಗಾಗಿ ಜಲಸಾಚ ಉಪದ್ರತಃ ಏನೇನೋ ಅಂತ ಅವ್ರು ಯಾವ ಪ್ರತಿಕ್ರಿಯೆಯೂ ಇಲ್ಲ. ನೀನ್ ಏನಾದ್ರೂ ಅನ್ಕೋ, ಮಾತಿಲ್ಲ, ಕಥೆ ಇಲ್ಲ. ಸರಿ, ಮತ್ತೆ ಹೊರಟರು. ಪುನಃ ಅವ್ಯವಸ್ಥೆ ಆಯ್ತು. ಪುನಃ ಸ್ವಶಿಪಿಕಾಯಾಮ. ಯಾವಾಗ ಅವ್ಯವಸ್ಥೆ ಆಯ್ತು ಆಗ ಅವನ ಕಿಮರೇ ಮಾತೇ ವ್ಯತ್ಯಾಸ ಏನಲ್ಲೋ ಅಂದ. ಜೀವನ್ ಮೃತೋಸಿ, ಬದುಕಿದೆಯೋ ಸತ್ತಿದೆಯೋ, ಮಾಂ ಕಲಂತೆ ಇರುತ್ತೆ ಭಕ್ತಶಾಸನ ಮಚಿತರಸಿ ಪ್ರಮತ್ತಸ್ಯತೆ ದಂಡಪಾಣಿರುವ ಶಿಕ್ಷಾಂ ಕರೋಮಿ ಯಥಾಸ್ವಾಂ ಪ್ರಕೃತಿ ಭಜಿಷ್ಯಸಿ. ನಿನ್ನ ಮನಸ್ಸಿನಂತೆ ಮಾಡಿದರೆ ನಿನ್ನ ಪಾಲಿಗೆ ನಾನೇ ಯಮಧರ್ಮರಾಜ, ನಿನಗೆ ಸರಿಯಾಗಿ ಕೊಟ್ಟರೆ ಬುದ್ಧಿ ಬರುತ್ತೆ. ಅವತ್ತು ಮೌನವ್ರತದ ಉದ್ಯಾಪನೆ ಮಾಡಿದ್ರು. ಕೋಪದಿಂದಲ್ಲ. ಇವನೊಬ್ಬ ಯೋಗ್ಯ, ಹಾಳಾಗ್ತಾನೆ. ಯೋಗ್ಯರು ಹಾಳಾಗೋದು ಬೇಡ. ನಮ್ಮ ವ್ರತ ನಿಯಮಗಳಿಗೆ ಭಂಗ ಬಂದರೂ ಪರವಾಗಿಲ್ಲ, 4 ಜನ ಉದ್ಧಾರ ಆಗಲಿ. ಇದು ಸಜ್ಜನರ ಮನಸ್ಸು. ನನ್ನದೇ ಆಗಬೇಕು ಅನ್ನೋದು ದುರ್ಜನರದ್ದು. ಇವರು ಮೌನವ್ರತವನ್ನು ಬಿಟ್ಟು ಒಂದೆರಡು ಮಾತಾಡ್ತಾರೆ. ರಾಜ ಏನಂದೆ, ಹೇಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲೋಗ್ಬೇಕು ಜ್ಞಾನ ಇಲ್ವಾ? ನಾನು ಮಾತು ಇಲ್ಲ. ಹೋಗುವವರಿಗೆ ಈ ಮಾತು ಹೇಳಿದ್ರೆ ಒಳ್ಳೇದು. ಹೊತ್ತವನು ನಾನಲ್ಲ, ಕೂತವನು ನೀನಲ್ಲ, ಹೋಗುವ ಜಾಗ ಎನಗಿಲ್ಲ. ಅವನು ತಲೆ ಕೆಟ್ಟೋಯ್ತು. 20 ಕಿಲೋಮೀಟರ್ ಹೀಗೆ ಹೋಗಂದು. ಈಗ ನಮಗೋ ನಿಮಗೂ ಓಲಾನೋ ಊಬರ್ ಮಾಡಿದಾಗ ಡ್ರೈವರ್ ಈ ತರ ಸಿಕ್ಕರೆ ಕೂತವರು ನೀವಲ್ಲ, ಹೋಗೋರು ನಾನಲ್ಲ, ಇಳಿದು ಬಿಲ್ಲನ್ನ ಕೊಡಬೇಡಿ ಅಂದ್ರೆ ಯಾವಾಗ್ಲೂ ನೀನೇ ಸಿಗುವಂತೀವಿ. ಅಲ್ಲ, ಹೊತ್ತವ್ರು ಯಾರು? ನಾನು ಹೊತ್ತಿದ್ರೆ ನನಗೆ ಅನ್ನಿ. ಇನ್ನೊಂದು ಮಾತಂದ್ರು, ಏನು ದಪ್ಪ ಸಣ್ಣ ಎಲ್ಲ ಅಂತೆಲ್ಲ. ಸ್ಥೌಲ್ಯಂ ಸ್ಥೂಲತೆ, ಕಾರ್ಶ್ಯಂ ಕೃಶತೆ ಸಣ್ಣಗಿರೋದು. ಸ್ಥೌಲ್ಯಂ ಕಾರ್ಶ್ಯಂ ಆಧಯ ವ್ಯಾಧಯಶ್ಚ. ಆಧಿ ವ್ಯಾಧಿ. ಸ್ಥೌಲ್ಯಂ ಕಾರ್ಶ್ಯಂ ಆಧಯ ವ್ಯಾಧಯಶ್ಚ. ಕ್ಷುತೃಟ್ ಭಯಂ ಕಲಿರಿಚ್ಚ ಜರಾಚ. ನಿದ್ರಾ ಅರತಿ ಮನ್ಯುರಹಂ ಮಗಶ್ಚ. ದೇಹೇನ ಜಾತಸ್ಯ ಮೇ ನ ಸಂತಿ. ಯಾರಿಗೆ ದೇಹ ಇದೆ ಅವರಿಗೆ ಇವುಗಳೆಲ್ಲ ಅಂದಾಗ, ಆಡಿದಾಗ ನೋವಾಗುತ್ತೆ. ನನಗೆ ದೇಹವೇ ಇಲ್ಲ. ಇದನ್ನೂ ಆಶ್ಚರ್ಯ. ದೇಹವೇ ಇಲ್ಲ ಅಂದ್ರೇನು? ಮಧ್ವರು ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಟರು. ದೇಹ ಇಲ್ಲ ಅಂತಲ್ಲ, ದೇಹಾಭಿಮಾನ ಇಲ್ಲ. ಎಷ್ಟು ವ್ಯತ್ಯಾಸ ನೋಡಿ. ಅದನ್ನೇ ನಾವಿವತ್ತು ಈಗೋ ಅಂತ ಕರೀತೇವೆ. 2 ತರಹದ ವ್ಯಕ್ತಿಯನ್ನು ನೋಡ್ತೀವಿ. ಏನಿಲ್ಲ, ಮಠದಲ್ಲಿ ಎಲೆ ಹಾಕೊಂಡಿರ್ತಾರೆ, ಸ್ವಲ್ಪ ಗ್ಯಾಪ್ ತುಂಬಾ ಇರುತ್ತೆ, ಇನ್ನೊಂದು 5 ಎಲೆಯನ್ನ ಹಾಕ್ಬೋದು. ಸ್ವಲ್ಪ ಪಕ್ಕಕ್ಕೆ ಸರಿತೀರಾ? ಕೆಲವರು ಯಾವ ಸಂಕೋಚ ಇಲ್ಲದೆ ಅವಶ್ಯ ಬನ್ನಿ ಇನ್ನೊಂದೆಲೆ ಹಾಕ್ಬೋದು ಅನ್ಕೊಂಡ್ರೆ ಇಷ್ಟ ಅಂತಾರೆ. ಕೆಲವ್ರು ಪಕ್ಕಕ್ಕೆ ಸರಿತೀರಾ? ಇಷ್ಟ ಅಂದ್ರೆ ನಾನು ಅದಕ್ಕೆ ಮಠಕ್ಕೆ ಬರಬಾರದು ಅನ್ಕೋತೀನಿ. ಆದ್ರೂ ಏನೋ ನನ್ನ ಕರ್ಮ, ನಾನು ಮಠದ ಊಟ ಸಲುವಾಗಿ ಬರೋದೇ ಇಲ್ಲ, ರಾಯರ ಸಲುವಾಗಿ ಬರೋದು. ನಂಗೆ ಬೇಕಾಗಿರೋದು ರಾಯರು. ಆ ರಾಯರು ಯಾಕೆ ಬಂದಾಗೆಲ್ಲ ನನ್ನ ಪಕ್ಕಕ್ಕೆ ಸರಿಸ್ತಾರೋ, ನಾ ಹೊಟ್ಟೋಗಲ್ಲ. ಯಾಕನ್ನ ಇವ್ರನ್ನ ಪಕ್ಕಕ್ಕೆ ಸರೀರಿ ಅಂದೋ ಅನ್ನೋಟ್ ಗಲಾಟೆ ಮಾಡ್ತಾರ. ಊರ್ಟ್ ಹಾಕೋದು ಬಾಕಿ, ಪಕ್ಕಕ್ಕೆ ಜರಗರಿ ಅಂದಿತ್ತು. ಅದಕ್ಕೆ ಕೆಲವರು ಅಂತಾರೆ, ದಯಮಾಡಿ ಅವ್ರನ್ನ ಎಲ್ಲೂ ಸರೀರಿ ಅನ್ಬೇಡ್ರಿ. ಯಾಕೆಂದ್ರೆ ಅದೊಂದು ಬೃಂದಾವನ, ಇವರೊಂದು ಬೃಂದಾವನ. ಇದು ಚಲ ಬೃಂದಾವನ, ಅದು ಅಚಲ ಅಷ್ಟೇ. ಸುಮ್ಮನೆ ತಲೆ ಕೆಡಿಸ್ತಾರೆ. ನೀವು ಏನೇ ಮಾಡೋದಾದ್ರೂ ಅಕ್ಕಪಕ್ಕ ಹಾಕೊಂಡು ಹೋಗಿ. ಈ ಕೆಲವು ತುಂಬಾ ಡಿಸ್ಪ್ಯೂಟ್ ಆದ ಬಿಲ್ಡಿಂಗ್ಗಳು ಈ ರಸ್ತೆಗೆ ಮಧ್ಯದಲ್ಲಿ ಬಂದ್ರೆ ಮೊದಲು ಫ್ಲೇವರ್ ಹಾಕ್ಬಿಡೋರು ಅದ್ರ ಮೇಲೆ, ನಿಮ್ ಬಿಲ್ಡಿಂಗ್ ನೀವೇ ಇಟ್ಕೊಳ್ಳಿ. ಹಾಗೆ ಸ್ಥೌಲ್ಯಂಕಾರ ಮನುಷ್ಯನಿಗೆ ಈಗೋ ತುಂಬಾ ನಾನು ಅಂತಿದ್ರೆ ತುಂಬಾ ಕೋಪ ಬರುತ್ತೆ. ನೀನು ದೇಹಾಭಿಮಾನಿನ ಜಾತಸ್ಯ. ಯಾರಿಗೆ ದೇಹಾಭಿಮಾನ ಇದೆ ಅವ್ರಿಗನ್ನು, ನಾನು ಅದನ್ನೆಲ್ಲ ಬಿಟ್ಟು ಏನೋ ಅಂತೆಲ್ಲ ನೀ ಎಲ್ಲೋಗ್ಬೇಕು ಮಾಡಬೇಕು. ಹೋಗೋನು ನಾನಲ್ಲಪ್ಪ, ಮತ್ಯಾರು ಹೋಗೋನು? ಭರ್ತ ಸಂಪ್ರಿಯ ಮಾಡೋ ವಿವತಿ ಅಂತ ಮಾತು ಗೊತ್ತಾ? ನನ್ನ ನಿನ್ನಲ್ಲಿ ನಿಂತು ಎಲ್ಲರನ್ನ ಹೊತ್ತಿ ಓಡಾಡುವವನು ದೇವ. ಹೋಗುವ ದಾರಿಯಲ್ಲಿ ಹೋದ ಹಾಗೆಲ್ಲ ಸಾಗುವವನ ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೊಟ್ಟಿ
ಸ್ಥಳದಲ್ಲಿ ನಿಲ್ಲುವಾದೆ ಹಂಗೆ ನಡೆಸುವೆ ಸ್ವಾಮಿ ಹಂಗೆ ನಡಕೊಂಬೆ ದಯವಿರಲಿ ದಯವಿರಲಿ ದಾಮೋದರ. ಈ ಮಾತುಗಳು ಅವನ ಜೀವನದಲ್ಲಿ ಕೇಳೇ ಇಲ್ಲ ಈ ಥರದ್ದು. ತಕ್ಷಣ ಮೇನೆಯಿಂದ ಹಾರಿ ಕಾಲಿಟ್ಕೊಂಡ. ಕಸ್ತ್ವಂ ನಿಗೂಢಶ್ಚರಸಿ ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕಥಮೋವಧೂತಃ ಕಸ್ಯಾಸಿ ಪುತ್ರತ್ಯ ಇಹಾಪಿ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲಃ. ತಾವ್ಯಾರು? ಶುಕ್ಲ ಅಂದ್ರೆ ಕಪಿಲ ಮುನಿ, ಅವರ ಆಶ್ರಮಕ್ಕೆ ಹೊರಟಿದ್ದೆ. ನೀವೇ ಮಾರುವೇಷದಿಂದ ಬಂದ ಕಪಿಲರ. ನಾಹಂ ವಿಶಂಕೆ ಸುರರಾಜ ವಜ್ರ. ಇಂದ್ರದೇವರ ವಜ್ರಾಯುಧವೋ ಕುಬೇರನೋ ಅಥವಾ ಚಂದ್ರನೋ ಸೂರ್ಯನೋ ದ್ರಕ್ಷ ಮುಕ್ಕಣ್ಣ ನನ್ನ ಎದುರಿಗೆ ಬಂದು ಅವನ ತ್ರಿಶೂಲದಿಂದ ಯುದ್ಧ ಮಾಡಿದ್ದೇನೆ, ನಾನು ಸಾಯ್ತೇನೆ, ನನಗೆ ಗೊತ್ತು. ಆದರೆ ಬ್ರಹ್ಮಕುಲ ಅವಮಾನ, ಬ್ರಹ್ಮಜ್ಞಾನಿಗಳಿಗೆ ಆದ ಅವಮಾನದಿಂದ ಆಗುವ ಅನರ್ಥಕ್ಕೆ ನಾನು ಹೆದರದಷ್ಟು ಇನ್ಯಾತಕ್ಕೂ ಹೆದರೋದಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ತಾವ್ಯಾರು? ಎಲ್ಲಿಂದ ಬಂದ್ರಿ? ಅವ್ರೇನನ್ಬೇಕು? ರಾಜ ಒಂದು ಮಾತು ಹೇಳ. ಹೇಳಿ ಸ್ವಾಮಿ. ನೀನು ಜಾಸ್ತಿ ಓದ್ಕೊಂಡಿಲ್ಲ, ಆದ್ರೆ ತುಂಬಾ ಓದ್ದವ್ರು ಯಾವ ಶೈಲಿ ಮಾತಾಡ್ತಾರೋ ಆ ಮಾತನ್ನು ಕಲ್ತ್ಕೊಂಡಿದ್ದೀವಿ. ಏನ್ ಗತಿರಿ ಈ ಮಾತು? ಈ ಅಕೋವಿದ ಕೋವಿದ ವಾದವಾದ. ಅಕೋವಿದ, ನೀನು ಕೋವಿದ ಅಲ್ಲ, ಕೋವಿದ ವಾದವಾದಾನ್ ವದಿಷ್ಯಸೆ ನಾಟಿವಿದಾನ್ ವರಿಷ್ಠ. ತಿಳಿದವರಲ್ಲಿ ನೀನು ಶ್ರೇಷ್ಠ ಅಲ್ಲ, ಆದ್ರೂ ನೀನೊಬ್ಬ ಸಜ್ಜನ, ನಿನಗೆ ಉಪದೇಶ ಮಾಡ್ತೇನೆ ಅಂತ ಸುಂದರವಾದ ಉಪದೇಶ ಮಾಡಿದರು. ಒಂದು ಕಂಪ್ಯಾರಿಟಿವ್ ಸ್ಟಡಿ ಅಂತ, ವ್ಯಾಪಾರಿಗೂ ಸಂಸಾರಿಗೂ. ನಮ್ಮ ಹಣೆ ಬರಹವೇ. ಮತ್ತೆ ಇದು ಭಾಗವತ ಯಾವುದೋ ಒಬ್ಬ ವ್ಯಕ್ತಿಗೆ ಹೇಳಿದ್ದಲ್ಲ, ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮದೇ ಕಥೆಯನ್ನ ಹೇಳ್ತಾರೆ. ಚಿಕ್ಕದಾಗಿ ಹೇಳೋದಾದ್ರೆ, ಒಬ್ಬ ವ್ಯಾಪಾರಿ, ಒಂದು ಗುಂಪು ವ್ಯಾಪಾರಿಗಳ ಗುಂಪು ಹಳ್ಳಿಯಿಂದ ಊರಿಗೆ ಬಂದು ಸಾಮಾನುಗಳನ್ನ ಮಾರಿ ಹೋಗುವ ಪದ್ಧತಿ ಇತ್ತು. ಇವತ್ತು ಸಂತೆಗಿಂತೆ ಅಂತ ಊರಿಗೆ ಬರ್ತಾರಲ್ಲ, ಅವತ್ತಿನ ಕಾಲದಲ್ಲಿ ಚಿಕ್ಕ ಊರಿನಲ್ಲಿ ವ್ಯಾಪಾರ ಇರ್ತಿರ್ಲಿಲ್ಲ. ಒಂದು ಗುಂಪಾಗಿ ಒಬ್ಬ ನಾಯಕ ಇರೋನು, ಅವನಿಂದ ಎಲ್ಲರೂ ಹಿಂಬಾಲಿಸಿಕೊಂಡು, ಕಳ್ಳರ ಭಯ. ಆದ್ರೆ ಅವತ್ತಿನ ಕಾಲದಲ್ಲಿ ರೆಸ್ಟೋರೆಂಟು ಅದು ಯಾವುದೂ ಇರ್ತಿರ್ಲಿಲ್ಲ. ಒಂದು ಕೈಯಲ್ಲಿ ಬುತ್ತಿ ಅವರೇ ತರಬೇಕಾಗಿತ್ತು. ಆ ದೇಶದ್ದು ಬಕರಿನೋ ಚಪಾತಿಯೋ ರೊಟ್ಟಿಯೋ ಬುತ್ತಿಯನ್ನು ತರೋರು, ಇನ್ನೊಂದು ಚೀಲದಲ್ಲಿ ಬೆಳ್ಳಿ ಬಂಗಾರ ವ್ಯಾಪಾರದ ಪದಾರ್ಥ. ಎಲ್ಲರೂ ಹೊರಟಾಗ ಒಬ್ಬ ಮಾತ್ರ ದಾರಿ ತಪ್ಪಿಬಿಟ್ಟ. ಏನಾದ್ರು ಮಾಡಿ ಅವನು ಆ ಸಿಟಿಯನ್ನ ಸೇರಬೇಕು ಅಂತ ಅಡ್ಡ ದಾರಿ ಪ್ರವೇಶ ಮಾಡಿದ. ಪೂರ್ಣ ದಾರಿ ತಪ್ಪೋಗಿ ಅರಣ್ಯ ಪ್ರವೇಶ ಆಯಿತು. ತುಂಬಾ ನಡೀತಾ ಇದ್ದಾನೆ, ಒಳಗೆ ಆತಂಕ. ನಮ್ಮವ್ರು ಯಾರಿಲ್ಲ, ನಾನೊಬ್ಬನೇ ಇದ್ದೇನೆ, ಅರಣ್ಯದಲ್ಲಿ ಯಾರು ನನಗೆ ಗೈಡ್ ಮಾಡೋರಿಲ್ಲ. ಸ್ವಲ್ಪ ಈ ಮುತ್ಸಂಜೆ ಆದಾಗ ಸುಸ್ತಾಯಿತು. ಒಂದು ಮರದ ಕೆಳಗೆ ಕುಳಿತಾನೆ. ನಿದ್ದೆ ಕಣ್ಣೆಳಿಲಿಕ್ಕೆ ಶುರುವಾಗಿದೆ. ನಿದ್ದೆ ಮಾಡ್ಲಿಕ್ಕೆ ಭಯ. ಯಾರನ್ನ ಬಂದು ತಗೊಂಡೋದ್ರೆ, ಆದ್ರೆ ನಿದ್ದೆ ನಮ್ಮ ಕೈಯಲ್ಲಿ ಇಲ್ಲದ. ಗೊತ್ತಿಲ್ಲದೆ ತೂಕಡಿಗೆ ಬಂತು. ಕಣ್ಣು ಮುಚ್ಚಿ ತೆಗೆಯುವುದರಲ್ಲಿ ಒಂದು ಬ್ಯಾಸ್ಕೆಟ್ ಕೃಷ್ಣಾರ್ಪಣ. ಅದ್ಯಾವುದು? ಈ ಎರಡು ಪ್ರಾಣಿ ಮಚ್ಚಾಗ್ತಾ ಇತ್ತಂತೆ. ಒಂದು ತೋಳ, ಇನ್ನೊಂದು ನರಿ. ಅವನು ಬುತ್ತಿಯನ್ನು ತೆಗೆದುಕೊಂಡು ಹೋಗಿತ್ತು. ಅವನು ಒಂದ್ ಕಡೆ ಬೇಜಾರು, ಒಂದ್ ಕಡೆ ಸಂತೋಷ. ಬೇಜಾರು ಯಾಕೆಂದ್ರೆ ನಾನೇ ತಿನ್ಲಿಕ್ಕಿಲ್ಲ ಅಂತ. ಸಂತೋಷ ಏನ್ ಗೊತ್ತಾ? ಸದ್ಯ ಈ ಬಂಗಾರದ ಬ್ಯಾಗ್ ಉಳಿತಲ್ಲಪ್ಪ. ಅಲ್ಲೋ ಈ ದುರಂತ ನೋಡಿ. ನನಗೆ ಉಡ್ಲಿಕ್ಕೆ ನಾಳೆ ನಾನು ಏನಿಲ್ಲದೆ ಹೋದ್ರೂ ಪರವಾಗಿಲ್ಲ, ಬಂಗಾರ ಉಳಿಬೇಕು ಅಂತ. ಎಂಥ ಪೆದ್ದತನ! ನಾನಿದ್ದರೆ ಬೆಳ್ಳಿಯೋ ಬಂಗಾರವೋ ವಜ್ರವೋ ವೈಢೂರ್ಯವೋ, ನಾನೇ ಇಲ್ಲದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಏನ್ ಮಾಡೋದು? ಏನೋ ಯತಿಗಳಾದ್ರೆ ಕಡೆ ಪಕ್ಷ ವೃಂದಾವನ ಕವಚ ಅಂತಾದ್ರೂ ಹಾಕ್ತಾರೆ. ನಮ್ದೇನು ಹಾಕ್ಬೇಕು? ಏನೂ ಇಲ್ಲ. ಹಾಗಾಗಿ ಸರಿ, ಇನ್ನೊಂದು ಸ್ವಲ್ಪ ಹೊತ್ತಾಯ್ತು. ಪ್ರಾಣಿಗಳ ಶಬ್ದ ಕೇಳಿಸ್ತಾ ಇದೆ, ಪ್ರಾಣಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಮುತ್ಸಂಜೆಯಲ್ಲಿ ಕೀಚ್ 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 ಅಂತ ಶಬ್ದ ಕೇಳುತ್ತೆ. ಪೂರ್ಣ ಕತ್ತಲಾಯ್ತು. 6 ಜನ ಕಳ್ಳರು ಬಂದು ಆ ಬಂಗಾರವನ್ನು ಕದ್ಕೊಂಡು ಹೋಯ್ತು. ಬೇಜಾರು ಆಯ್ತು. ಸರಿ, ನಿದ್ದೆ ಮಾಡೋಣ. ಯಾಕೆ? ಇನ್ನ ಕಳ್ಕೊಳಕ್ ಏನೂ ಇಲ್ಲ ನನ್ನ ಹತ್ರ. ಅಮ್ಮು ಪೋಯ ಸೊಮ್ಮು ಪೋಯ, ಶನಿ ಕೊಂಡ್ಯ. ಸರಿ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ಮನೆ ಕಡೆ ಹೊರಡುವ ಅಂತ ಹೊರಟ. ಬೇಸರ ಆಗಿತ್ತು, ಹಸಿವು. ಒಂದ್ ಯಾವುದೋ ನದಿಗೆ ಬಂದ, ನೀರು ಕುಡಿಯುವ ಅಂತ. ನದಿ ಬತ್ತಿ ಹೋಗಿದೆ, ನೀರಿಲ್ಲದ ನದಿ. ಇನ್ನೊಂದು ಸ್ವಲ್ಪ ಮುಂದೆ ಬಂದ. ಬಿಸಿಲು ಜಾಸ್ತಿ ಆಯಿತು. ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ನಿಂತು ನೆತ್ತಿಯ ಬಿಸಿಯನ್ನು ಕಡಿಮೆ ಮಾಡ್ಕೋಣ ಅಂತ ಬಂದರೆ, ಆ ಅರಣ್ಯದಲ್ಲಿ ಇದ್ದ ಮರ ಎಲ್ಲ ಜಾಲಿ ಮರ.
ಈ ಜಾಲಿ ಮರ ತಂಪು ಕೊಡಲ್ಲ, ಕಾಲಿಗೆ ಚಿಚ್ಚತ್ತೆ. ಅದು ಯಾರ ಹೆಸರಿಟ್ಟಿಯಾರೋ ಜಾಲಿ ಅಂತ. ಅದು ಜಾಲಿ ಅಲ್ಲೇ ಅಲ್ಲ, ಅದು ಇಂಗ್ಲಿಷ್ ಜಾಲಿ ಅಲ್ಲ. ಪುರಂದರದಾಸರು ಬೈತಾರೆ, ಜಾಲಿಯ ಮರದಂತೆ ದುರ್ಜನಾರ ಸಂಘ ಅಂತ. ಸರಿ, ಇನ್ನೊಂದು ದಿಕ್ಕಿಗೆ ಬಂದ. ಆ ದಿಕ್ಕಿಗೆ ಬಂದಾಗ ಅಲ್ಲಿ ನೋಡಿದ್ರೆ ಕಾಡ್ಗಿಚ್ಚು. ಅಯ್ಯೋ ಬೇಡ ಅಂತ ಮತ್ತೊಂದು ಡೈರೆಕ್ಷನ್ ಹೋದ. ಅಲ್ಲಿ ದೊಡ್ಡ ಬೆಟ್ಟ. ಇದು ತುಂಬಾ ಕಷ್ಟಪಟ್ಟ. ಇದು ವ್ಯಾಪಾರಿ. ಇದು ಯಾರ ಕಥೆ? ನಿಮ್ಮದೇ ಏನು ವೇದವ್ಯಾಸರಿಗೆ? ನಮ್ಗೆ ಹೇಗೆ? ನಿಂದೇ ಹೇಳ್ತೀನಿ ಕೇಳು ಅಂತ ನಮ್ಮನ್ನೇ ಅಡ್ರೆಸ್ ಮಾಡ್ತಾರೆ. ಅವರೇ ಪ್ರತಿಯೊಬ್ಬಂದು ನಾನು ಭಾಗವತ ಪ್ರತಿಪಾದ್ಯ ಈ ಆಸ್ಪೆಕ್ಟ್ ಅಲ್ಲಿ. ಹೇಗೆ? ನನ್ನ ಸಂಸಾರವೇ ಒಂದು ದೊಡ್ಡ ಅರಣ್ಯ. ನನ್ನ ಕೈಯಲ್ಲಿರುವ ಎರಡು ಬುತ್ತಿ ಅಂದ್ರೆ, ಒಂದು ಸಕಾಮ ಕರ್ಮದಿಂದ ಬಂದ ಪುಣ್ಯ. ನಿನ್ನ ಹೆಸರು ಕೇಳೋದ್ರಲ್ಲ, ಸಕಾಮ ಕರ್ಮದಿಂದ ಬಂದ ಪುಣ್ಯ. ಏನೇನೋ ರಾಯರ ಹತ್ರ ಬೇಡಿ, ದೊಡ್ಡವರಲ್ಲಿ ಬೇಡಿರ್ತಾರೆ. ಅವ್ರು ಅದಕ್ಕೆ ನಿನಗೆ ಸೈಟ್ ಬೇಕು, ಮನೆ ಬೇಕು, ಮಕ್ಕಳು ಬೇಕು, ಇದನ್ನೆಲ್ಲ ಕೊಡ್ತೇವೆ ಅಂತ ಸ್ಟಾಕ್ ಇಟ್ಕೊಂಡಿರ್ತಾರೆ. ಇದನ್ನೇ ನಮಗೆ ರಾಘವೇಂದ್ರ ಸ್ವಾಮಿಗಳು ಸ್ಯಾಂಕ್ಷನ್ ಮಾಡೋದು. ಅಪರೋಕ್ಷ ಜ್ಞಾನ ಆಗುವ ಮುಂಚೆ ಒಂದಿಷ್ಟು ಪುಣ್ಯ ಬೇಕು, ನನಗೆ ಇದು ಬೇಕು ಅದು ಬೇಕು ಅಂತ ಕೇಳಿರ್ತಾರಂತೆ. ಅಪರೋಕ್ಷ ಜ್ಞಾನ ಆಗಿ ಬಿಟ್ಟ ಮೇಲೆ ಅದೆಲ್ಲ ಬೇಡ ಅನ್ಸುತ್ತೆ. ಆದರೆ ದೇವರು ಹೇಳ್ತಾನೆ, ನಿಂದೇ ಸ್ಟಾಕ್ ಇದು, ನೀ ಏನಾದ್ರೂ ಮಾಡ್ಕೊ. ಆಗ ಹೇಳ್ತಾರೆ, ಇದನ್ನ ಅನಿಷ್ಟ ಪುಣ್ಯ. ಅನಿಷ್ಟ ಅಂದ್ರೆ ನಾವು ಈ ಕನ್ನಡದಲ್ಲಿ ಅನಿಷ್ಟ ಅಂತೀವಲ್ಲ, ಆ ಥರ ಅಲ್ಲ. ಇಷ್ಟವಿಲ್ಲದ ಪುಣ್ಯ. ಇಷ್ಟವಿಲ್ಲದ ಪುಣ್ಯ. ನನಗೆ ದೇವರ ದರ್ಶನ ಆಗಿದೆ, ಇನ್ನು ಯಾವುದೋ ಸೈಟು ಬೈಟು ಅದು ಮನೆಗೆ ಬೇಡ. ಮತ್ತೇನ್ ಮಾಡ್ತೀರಿ? ನನ್ನ ಹತ್ರ ಯಾರೋ ಅಪ್ಲಿಕೇಶನ್ ಹಾಕಕ್ ಬರ್ತಾರಲ್ಲ, ರಾಯರೇ ನಮಗೊಂದು ಸೈಟ್ ಬೇಕು. ರಾಯರು ಹೇಳ್ತಾರೆ, ನಮಗೊಂದು 30-40 ದೇವರು ಸ್ಯಾಂಕ್ಷನ್ ಮಾಡಿದ್ದ, ಅದು ನೀ ತಗೋ. ಇದು ಒಂದಲ್ಲ, ರಾಯರ ಹತ್ರ ಎಷ್ಟಿದೆಯೋ ಬಡಾವಣೆಗಳು. ಇದು ಅನಿಷ್ಟ ಪುಣ್ಯ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ ನಂತರದಲ್ಲಿ ಇದು ಯಾವುದು ಬೇಕಾಗುವುದಿಲ್ಲ. ಸರಿ, ನಿಮ್ಮ ಜೀವನದಲ್ಲಿ ಒಂದು ಬುದ್ಧಿ, ಅದ್ಯಾವುದು? ಸಕಾಮ ಪುಣ್ಯ. ಇನ್ನೊಂದು ನಿಷ್ಕಾಮ ಜನಿತವಾದ ಪುಣ್ಯ. ಬಂಗಾರದಷ್ಟು ಬೆಲೆ ಕಟ್ಟಲಾಗದಷ್ಟು. ಹೋಗ್ತಾ ಇರ್ತೇವೆ, ದಾರಿಯಲ್ಲಿ ಕುಳಿತಾಗ ಉಪಾಯದಿಂದ ಬುದ್ಧಿಯನ್ನ ಕದ್ದುಕೊಂಡು ಹೋದ್ರು ಅಂದ್ರಲ್ಲ, ಒಂದು ನರಿ ತೋಳ. ಭಾಗವತ ಅಂದಿರೋದು ಯಾರವರು? ಹೆಂಡತಿ ಮಕ್ಕಳು. ಅವರೆಲ್ಲರೂ ಅಲ್ಲ, ಯೋಗ್ಯರಲ್ಲ. ಅಯೋಗ್ಯರಾಗಿದ್ರೆ ಕಷ್ಟ. ಅಯೋಗ್ಯರು ಇನ್ ದಿ ಸೆನ್ಸ್ ನಾನು ಬೈಯೋದು ಅಂತಲ್ಲ. ಯಾರಿಗೆ ಆಚಾರವಂತಿಕೆ ಬೇಡ, ನಮ್ಮ ಪಾಡಿಗೆ ನಾವಿರಬೇಕು ಅಂತಂದ್ರೆ ಅವರನ್ನ ದೃಷ್ಟಿಕೋನ ಮಾಡಿ. ಈಗ ಅವನು ಪುರಾಣ ಪುಣ್ಯಕಥೆ ಇದಕ್ಕೆ ಬರ್ತಾ ಇದ್ದ. ಆಗ ಮನೆಯವರಂದ್ರು, ಪ್ಲೀಸ್ ದಯಮಾಡಿ ನಾಳೆ ಪುರಾಣಕ್ಕೆ ಹೋಗ್ಬೇಡಿ, ಶಾಪಿಂಗ್ ಹೋಗೋಣ. ನೋಡು, ಹಾಗೆಲ್ಲ ಹೇಳ್ಬೇಡ, ಭಾಗವತಕ್ಕೆ ಹೋಗೋದೇ ನನ್ನ ಭಾಗ್ಯ. ನೀವು ಅಲ್ಲಿ ಆಗೋಗಿರೋ ಭಾಗವತ ಕೇಳ್ತೀರಿ, ನಾನು ಪಕ್ಕದ ಮನೆ ದೇವಿ ಭಾಗವತ ಹೇಳ್ತೀನಿ, ಬನ್ನಿ ಲೈವ್ ಅದು. 3 ದಿನ ಅವನು ಬಿಟ್ಟ ಅಂದ್ರೆ ಆಮೇಲೆ ಭಾಗವತದ ದಿನ ಇದೇ ವಾಸಿ ಇರ್ತಾರೆ. ಸೊ ಇದು ನಮ್ಮ ಪುಣ್ಯವನ್ನ ಅಪಹಾರ ಮಾಡುವಂಥದ್ದು. ಆದ್ಮೇಲೆ ಶಬ್ದ ಕೇಳಿಸ್ತು, ಪ್ರಾಣಿ ಕಾಣಿಸ್ತಿಲ್ಲ ಸಂಸಾರದಲ್ಲಿ ಯಾವುದು. ಇದು ಎಲ್ಲರ ಅನುಭವ. ನಮ್ಮ ಬಂಧು ಬಳಗಂತೆ ನಮ್ಮನ್ನು ಚೆನ್ನಾಗಿ ಅಂತಾರೆ, ಹಿಂದೆ ಆಡ್ಕೋತಾರೆ. ಯಾರು ಆಡ್ಕೊಂಡಿದ್ದಾರೆ ಅಂತಾನು ಗೊತ್ತು, ಕೇಳಕ್ಕಾಗಲ್ಲ. ಕೇಳಿದ್ರೆ ಯಾಕೆ ಒಪ್ಕೋತಾರೆ? ನೀವೇನೋ ಮೊನ್ನೆ ಅವ್ರ ಮುಂದೆ ನಮ್ಮನ್ನ ಅಂದ್ರಂತೆ, ನಿಮ್ಮನ್ನ ಯಾಕೆ ಅನ್ನೋಣ ರೀ? ಅಯ್ಯೋ ಅಯ್ಯೋ ಅಯ್ಯೋ, ನೀವು ಅರುಂಧತಿ ಬಾಯಿ, ನಿಮ್ಮ ಯಜಮಾನ್ರು ವಸಿಷ್ಠರು, ಗಡ್ಡವನ್ನು ಬಿಟ್ಟಿಲ್ಲ ಅಷ್ಟೇ. ಇದು ಎಲ್ಲರ ಮನೆ ದೋಸೆ. ಹಣ ಇದ್ದಾಗ ಜನ ಬರ್ತಾರೆ, ಹೋಯ್ತಾ ಹೋಗಿ ಬಿಡ್ತಾರೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಡರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಾದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಇದು ಯಾರ ಅನುಭವಕ್ಕಿಲ್ಲ. ಹೀಗಾಗಿ ಇದನ್ನ ನಂಬೇಡಿ ಅಂತಾರೆ. ಸರಿ, ಆಮೇಲೆ 6 ಜನ ಕಳ್ಳರು ಬಂದು ಬಂಗಾರ ಕದ್ಕೊಂಡೋದ್ರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ತುಂಬಾ ಕಷ್ಟಪಟ್ಟು ಏನೋ ದೇವರಿಗೆ ಸಂಬಂಧಪಟ್ಟ ನಿಷ್ಕಾಮ ಕರ್ಮವನ್ನು ಮಾಡಿರ್ತೇವೆ. ಅದು ಯಾತ್ರಾಚಿಂದನೋ ಕಳ್ಕೊಂಡ್ಬಿಡ್ತೇವೆ. ನೀರಿಲ್ಲದ ನದಿ ಯಾವುದು ನಮ್ಮ ಜೀವನದಲ್ಲಿ? ಕೆಲಸಕ್ಕೆ ಬಾರದ ಯಾವ್ಯಾವುದೋ ಪುಸ್ತಕಗಳನ್ನು ಓದ್ಕೊಂಡು ಕೂತ್ಕೊಂಡು ಏನೋ PhD ಮಾಡಿದ್ರೆ ಪ್ರಮೋಷನ್ ಬರುತ್ತೆ. 4 PhD ಮಾಡಿದ. ಸಬ್ಜೆಕ್ಟ್ ಯಾವುದು ಅಂದ್ರೆ ಕಾಗೆ ಹಲ್ಲೆಷ್ಟು, ಕೋಳಿ ಪುಕ್ಕ ಎಷ್ಟು. ಕಟ್ಕೊಂಡು ಏನ್ ಸಾಯ್ಬೇಕು? ಕಾಕಸ್ಯ ಕದಿವಾದಂತಹ
ಏನಾದ್ರು PhD ಮಾಡಿದ ಕಾನ್ವೊಕೇಶನ್ ಅಲ್ಲಿ ವಂಡರ್ಫುಲ್ ಥೀಸಿಸ್ ರಿಟರ್ನ್. ವಾಟ್ ಎ ಬ್ಯೂಟಿಫುಲ್. ಏನು ಪುಣ್ಯ ಮಾಡಿತ್ತು ಕಾಗೆಗಳು. ನೆಕ್ಸ್ಟ್ ಅದಕ್ಕೆ ಪೇಸ್ಟ್ ಮಾಡಿ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್ ಅಂತ. ಸಾಯೋ ಕಾಲ ಕೇಳೋದು ಹೇಗಿದೆ ನಿಮ್ಮ ಅವಸ್ಥೆ? ನಾ ಕಾಗೆ ಒಂದು ಕುಕ್ಕದಾಗೇ ಇದೆ, ಕಣ್ಣು ಮುಚ್ಚಿದಾಗ. ಕಾಗೆ ಹಲ್ಲಿದ್ರೆ ಇಟ್ಟು ಬಿಟ್ರೆ ಇಟ್ಟು ಏನೋ ಒಂದು ಮಾಡಬೇಕು. ಸರಿ, ಲೌಕಿಕವಾಗಿ ಏನೂ ಅಪ್ಲಿಫ್ಟ್ ಆಗದ ಯಾವುದೋ ಒಂದನ್ನ PhD ಮಾಡಿ ಒಂದು ಮಾಡ, ಏನು ಪ್ರಮೋಷನ್ ಸಿಗತ್ತೆ ಅಂತ. ಲೌಕಿಕವಾಗೂ ಬೆನಿಫಿಟ್ ಇಲ್ಲದ, ಆಧ್ಯಾತ್ಮಿಕವಾಗೂ ಉಪಯೋಗವಿಲ್ಲದ ಯಾವುದ್ಯಾವುದೋ ಪುಸ್ತಕಗಳನ್ನ ಇವತ್ತು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ಪಾಡಿಗೆ ನಾವು ಇಂಟರ್ನೆಟ್ ಅನ್ನ ತೆಗೆದುಕೊಂಡು ಯಾವ್ಯಾವುದೋ ಪುಸ್ತಕಗಳನ್ನು ಓದಿಬಿಟ್ರೆ ಎಲ್ಲೆಲ್ಲೆಲ್ಲೆಲ್ಲೋ ಅಂಡು ವೆರಿ ಗುಡ್ ಆರೈಟರ್ಸ್, ಒಳ್ಳೊಳ್ಳೆ ಆರೈಟರ್ಸ್ ಇದ್ದಾರೆ. ಎಕ್ಸಲೆಂಟ್ ಆಗಿ ಅವ್ರು ಮಾತಾಡುವ ಇಂಗ್ಲಿಷು, ಅವ್ರ ಇಂಟರ್ಪ್ರಿಟೇಷನ್ಸ್ ಎಲ್ಲ ಕೇಳಿದ್ರೆ ಈ ಪುರಾಣ ಗಿರಾಣ ಎಲ್ಲ ಏನೋ ಅಲ್ಲೇ ಅಲ್ಲ. ತುಂಬಾ ಚೆನ್ನಾಗಿ ಆ ಯಂಗರ್ ಜನರೇಷನ್ ಮನಸ್ಸನ್ನ ಒಮ್ಮೆ ಅಟ್ರಾಕ್ಟ್ ಮಾಡಿಬಿಟ್ರೆ ದೇವರಾಣೆ ನೀವು ಈ ಕಡೆ ತರ್ಲಿಕ್ಕಾಗಲ್ಲ. ಯಾವತ್ತೂ ಅಷ್ಟೇ ಬೋಲ್ಟು ನಟ್ಟು ಟೈಟ್ ಆಗದೆ ಇದ್ರೆ ಪರವಾಗಿಲ್ಲ. ರಾಂಗ್ ಥ್ರೆಡ್ ಆಗ್ಬಿಟ್ರೆ ಬೋಲ್ಟು ವೇಸ್ಟ್, ನೆಟ್ಟು ವೇಸ್ಟ್. ಇವತ್ತು ರಾಂಗ್ ಥ್ರೆಡ್ ಆಗೋದೇ ಜಾಸ್ತಿ ಆಗಿದೆ. ದುರಂತ ಏನಾಗಿದೆ ಅಂದ್ರೆ ನಮ್ಮ ಯಂಗರ್ ಜನರೇಷನ್ ಯಾವುದೋ ಒಂದು ವಾದವನ್ನ ಕೇಳೋದು, ಯಾವುದೋ ಒಂದು ಕೇಳೋದು ಅಂಡ್ ಡೈರೆಕ್ಟ್ ಆಗಿ ಇದು ಸುಳ್ಳು. ಅಲ್ಲಪ್ಪ, ನೀನು 1ನೇ ಕ್ಲಾಸ್ ಅಲ್ಲಿ ಇರೋರಿಗೆ PhD ಲೆವೆಲ್ಲಿನ ಮ್ಯಾಥಮೆಟಿಕ್ಸ್ ಅರ್ಥ ಆಗಿಲ್ಲ ಅಂತಂದ್ರೆ ಅದು ಮ್ಯಾಥಮೆಟಿಕ್ಸ್ ತಪ್ಪೋ ನಿನ್ ತಪ್ಪೋ? ನೀನು ಗ್ರಾಜುಯಲ್ ಆಗಿ ಆ ಹಂತಕ್ಕೆ ಬರಬೇಕು. ಏನೋ ಬರೆದ ನಾನು PhD ಕ್ವಶನ್ ಮಾಡಿ ನೋ ಐ ಡೋಂಟ್ ಲೈಕ್ ಜೀವಕರ್ತೃತ್ವ ವಿಚಾರ ನಿಮ್ಗೆ ನಿರೂಪಣೆ ಮಾಡ್ಲಿಕ್ಕೆ ಬಂದಿಲ್ಲ, ಅದನ್ನ ನಾನು ಇಷ್ಟಪಡಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗತ್ತ? ಅದರಲ್ಲೇ ಮುಳುಗಿ ಎದ್ದು 16 ವರ್ಷಗಳಿದ್ದು ನಾರಾಯಣ ಸ್ವಾಮಿಗಳಂತ ಮಹಾನುಭಾವರು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಒಂದ್ ಕಡೆ ಬರೀತಾರೆ, ನಿದ್ದೆ, ಸ್ವಪ್ನ, 3 ಅವಸ್ಥೆ. ಎಚ್ಚರಿಕೆ, ನಿದ್ದೆ, ಸ್ವಪ್ನ. ಈ ಸ್ವಪ್ನ ಹಾಗೂ ಎಚ್ಚರಿಕೆಯ ಮಧ್ಯದಲ್ಲಿ ಒಂದು ಅವಸ್ಥೆ ಇದೆ, ಮಂಪರು ತನ. ಅದನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ನಿಯಾಮಕ ಭಗವದ್ ರೂಪ ಯಾವುದು ಗೊತ್ತಿಲ್ಲ. ಅಲ್ಲ, ಅದನ್ನ ಯಾರನ್ನು ಕೇಳಬೇಕು? ದೊಡ್ಡವರನ್ನು ಕೇಳಬೇಕಪ್ಪ ಅಂತ ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರು ಮಹಾಂತ ಪ್ರಷ್ಟವ್ಯ. ಎಂಥ ದೊಡ್ಡ ಮಾತದು. ಈ ಅವಸ್ಥೆ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ, ಅದನ್ನ ಹೇಳಿ ಇದನ್ನ ದೊಡ್ಡವರನ್ನ ಕೇಳಬೇಕು. ದೊಡ್ಡವರ ಲಕ್ಷಣ ಹಾಗೆ ಇರ್ತದೆ, ನಮ್ಗಿನ್ನ ದೊಡ್ಡವರಿದ್ದಾರೆ ಅವರನ್ನ ಕೇಳಿ ಅಂತ. ಸೊ ನಿಮ್ಮ ಜೀವನದಲ್ಲಿ ಯಾವ್ಯಾವುದೋ ಕೆಲಸಕ್ಕೆ ಬಾರದನ್ನ ಓದಿ ಐಹಿಕವೂ ಇಲ್ಲ, ಪಾರತ್ರಿಕವೂ ಇಲ್ಲ. ಆದ್ರೂ ಒಂದು ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ರೆ ಯಮಧರ್ಮರಾಜನ ಏಟಾದ್ರೂ ಕಮ್ಮಿ ಬಿದ್ದಿರೋದು. ಇದಾದ ಮೇಲೆ ನಮ್ಮ ಜೀವನದಲ್ಲಿ ಮರ ಯಾವುದು? ಅಪುಣ್ಯ ವೃಕ್ಷ ಅಂತ ಕರೆದಿಯಾರಲ್ಲ, ಶ್ರೀಮಂತಿಯರನ್ನ ಹೋಗಿ ಬೇಡೋರು. ಅವರೆಲ್ಲ ಔದಾರ್ಯವೇ ಇಲ್ಲ. ನೀವೇ ಇಂದ್ರ, ಚಂದ್ರ, ದೇವೇಂದ್ರ ಕೊಡಲ್ಲ, ತಾರಮಯ್ಯ ಅಂತ. ಇದಾದ ಮೇಲೆ ಕಾಡ್ಗಿಚ್ಚು ಯಾವುದು? ನಮ್ಮ ಮನೇನೆ ಕಾಡ್ಗಿಚ್ಚು. ಸಂಪಾದನೆಗೂ ಖರ್ಚಿಗೂ ವ್ಯತ್ಯಾಸ ಬಂದ್ರೆ, ಸಂಪಾದನೆ ಕಡಿಮೆ, ಖರ್ಚು ಜಾಸ್ತಿ ಆದ್ರೆ ಮನೆಗೆ ಹೋಗ್ಲಿಕ್ಕೆ ಭಯ. ಪ್ರತಿ ತಿಂಗಳು ಮೈನಸ್ ಬಡ್ಜೆಟ್. ಇವತ್ತು ಪ್ರಾಯ ಹಾಗಿಲ್ಲ, ಆ ತರ ಇರೋ 1-2 ಮನೆಗಳಿದ್ದಾವೆ. ಇದೆಲ್ಲ ಆಗೋದು. ಈ ಶಾಲೆಗೆ ಫೀಸ್ ಕಟ್ಲಿಕ್ಕೆ ಆಗ್ತದೆ, 10 ರೂಪಾಯಿ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ ಅವ್ರು ಫೀಸ್ ಕಟ್ಟಿಲ್ಲ ಅಂತ. ಆ ಮಗುಗೆ ಈ ಸಿರಿತನ ಬಡತನ ಗೊತ್ತಿಲ್ಲ. ಅಂತ ಮನೆಯಲ್ಲಿ ಬಂದು ಅಮ್ಮನ ಮುಂದೆ ಹೇಳೋದು, ನನ್ನ ಸ್ಕೂಲಲ್ಲಿ ಅಪಮಾನ ಮಾಡಿದ್ರು 10 ಜನದ ಹುಡುಗರು ಮುಂದೆ. ಪಾಪ ಅವಳು ಫ್ರಸ್ಟ್ರೇಷನ್, ಮಗು ಹೊಡೆದಾಗಿ ಗಂಡ ಅನ್ನೋನು, ಅದಕ್ಕೆ ಯಾಕೆ ಹೊಡಿತಿ? ನಿಮ್ಗೆ ಕೊಡ್ಬೇಕು, ನಿಮ್ಗೆ ಬೇಕಿತ್ತು ಮದುವೆ. ಅವನಂದ ಆದ್ಮೇಲೆ ನನಗೂ ಗೊತ್ತಾಯ್ತು ಯಾಕೆ ಬೇಕಾಗಿತ್ತು ಅಂತ. ಇದು ಆದ್ಮೇಲೆ ಗೊತ್ತಾದ ಪ್ರಯೋಜನ ಇಲ್ಲ. ಸೊ ಈ ಸಮಸ್ಯೆಗಳೆಲ್ಲ ಇರತ್ತಲ್ಲ, ಸಂಸಾರದ ಸಮಸ್ಯೆಗಳು, ಇದನ್ನೇ ಕಾಡ್ಗಿಚ್ಚುವಂಥದ್ದು. ಬೆಟ್ಟ ಅಂದ್ರೆ ಯಾವುದು? ಗೃಹಸ್ಥ ಧರ್ಮ ಅಂತ ತುಂಬಾ ಇದೆ. ಗೃಹಸ್ಥರು ಅಂದ್ರೆ ಮನೆಗೆ ಬಂದ ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡಬೇಕು, ಮನೆಯಲ್ಲಿರುವ ಯಾವ ಪ್ರಾಣಿಗಳನ್ನು ಕೊಲ್ಲಬಾರದು, ಮಗತ್ತರ ನೋಡ್ಕೋಬೇಕು. ಇವೆಲ್ಲ 108 ಇದೆ. ದೇವರ ದಯದಿಂದ ನಮ್ಗೆ ಯಾವುದು ಗೊತ್ತಿಲ್ಲ, ಸುಖವಾಗಿದ್ದೀವಿ. ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ. ಸಿಲೆಬಸ್ಸೇ ಗೊತ್ತಿಲ್ಲ, ಸುಖಕ್ಕೆ ಅದೇ ಕಾರಣ ಅಂತ ತುಂಬಾ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಅವನು ನನ್ನ ಭಾಗ್ಯ ಅಂತ ಅವರಿಗೆ ನಮಿಸಿ ಹೋದ. ಭೂಗೋಳ ಖಗೋಳ ವರ್ಣನೆಯನ್ನು ಮಾಡಿ ನರಕದ ಬಗ್ಗೆ ತುಂಬಾ ಹೇಳಿದ್ದಾರೆ. 28 ನರಕಗಳ ಬಗ್ಗೆ. ಯಾರಿಗೆ ಯಾವ್ಯಾವುದು? ಪುನರಾವೃತ್ತಿ ಇಲ್ಲದೆ ಇರೋದು 2, ಆಮೇಲೆ ಪುನರಾವೃತ್ತಿ ಇರೋದು ರೌರವ, ಮಹಾರೌರವ. ರೌರವ ಯಾರಿಗೆ ಅಂದ್ರೆ ಯಾರು ಬದುಕಿದ್ದಾಗ ಇನ್ನೊಬ್ಬರಿಗೆ ಟೋಪಿ ಹಾಕಿ ಸಂಪಾದನೆ ಮಾಡೋದು, ಇದು ನಂದು, ಅದು ನನ್ನ ಹೆಂಡತಿದು, ಅವ್ರದು ಇವ್ರದು, ಗುರಿ ಬೇನಾಮಿ ಹೆಸರಲ್ಲಿ ಆಸ್ತಿ ಮಾಡ್ತಾ ಇರ್ತಾರೆ. ಅಂತವರನ್ನ ಸತ್ತ ಮೇಲೆ ಯಮದೂತರು ರುರು ಅನ್ನೋ ಪ್ರಾಣಿ ಕೈಯಲ್ಲಿ ಕಚ್ಚಿಸ್ತಾರಂತೆ.
ಆ ರುರು ಅನ್ನೋ ಪ್ರಾಣಿ ಸರ್ಪದಕ್ಕಿಂತ ಅತಿ ಕ್ರೂರ. ಸರ್ಪಾದತಿ ಕ್ರೂರ ಯಸ್ವಿಹ ಏತದಹಮಿತಿ ಮಮ ಇದಮಿತಿ ಭೂತದ್ರೋಹೇಣ ಸಕುಟುಂಬಮೇವ ಅಶ್ನಾತಿ. ಅವನಿಗೆ ಹೀಗೆ ಮಾಡ್ತಾರೆ. ಮಹಾರೌರವ ಅದು ಇದರ ಅಣ್ಣ. ಇನ್ನ ಕುಂಭಿ ಪಾಕ ಅಂತ ಇದೆ. ಇದ್ಯಾಕೋ ಕೇಳಿದ್ರೆ ಚೆನ್ನಾಗಿದೆ. ಕುಂಭಿ ಪಾಕ ಅಂದ್ರೆ ಜಿಲೇಬಿ ಪಾಕ, ಜಾಮೂನ್ ಪಾಕ, ಮೈಸೂರು ಪಾಕ. ಅದ್ಯಾವುದು ಪಾಕ ಅಲ್ಲಪ್ಪ, ನಿನ್ನನ್ನೇ ಕಾದ ಎಣ್ಣೆಯಲ್ಲಿ ಹಾಕಿ ಕರೀತಾರೆ ಅಂತ. ಯಾಕೆ? ಪ್ರಾಣಿ ಪಶು ಪಕ್ಷಿಗಳಿಗೆ ಹಿಂಸೆಯನ್ನ ಮಾಡಿದ್ದಕ್ಕೆ. ಹಿಂಸೆ ಮಾಡುವ ಅಧಿಕಾರ ಇಲ್ಲ. ಭಾಗವತ ಅನ್ನತಲ್ಲರಿ, ನಮಗೆ ಸೊಳ್ಳೆ ಕಚ್ಚುವುದು, ನಾವು ಸೊಳ್ಳೆಗೆ ಏನು ಮಾಡಬಾರ್ದಾ? ಸೊಳ್ಳೆಗೆ ನಿನಗೆ ಕಚ್ಚಿದರೆ ನೋವಾಗತ್ತೆ ಅನ್ನೋ ಪ್ರಜ್ಞೆ ಇಲ್ಲ. ನಿನ್ನ ರಕ್ತ ಸೊಳ್ಳೆಯ ಆಹಾರ. ಆದರೆ ನಿನಗೆ ಸೊಳ್ಳೆಯನ್ನ ಕೊಂದರೆ ಪಾಪ ಬರುತ್ತೆ ಅಂತ ಗೊತ್ತು. ಇನ್ನೂ ಒಂದು, ಅದು ಕಚ್ಚದಂತೆ ನೀನು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಸೊಳ್ಳೆ ಪರದೆ ಕಟ್ಕೋಬಹುದು. ಅದಕ್ಕೆ ಆ ಜ್ಞಾನ ಇಲ್ಲ. ಅದು ಭಾಗವತ ಹೇಳೋದು. ಆದ್ರಿಂದ ಕೊಲ್ಲುವ ಅಧಿಕಾರ ನಿನಗಿಲ್ಲ ಯಾವ ಪ್ರಾಣಿಯನ್ನು. ಅವನನ್ನ ಕಾದ ಎಣ್ಣೆಯಲ್ಲಿ ಹಾಕಿ ಕರೀತಾರೆ. ಇನ್ನೊಂದು ನರಕ ಇದೆ. ಅದು ಏನು ಅಂದ್ರೆ ಒಂದು ದೊಡ್ಡ ತಾಮ್ರದ ಹೆಂಚು. ಅದರ ಮೇಲೆ ಯಶ್ವಿಹ ಪಿತೃ ಬ್ರಹ್ಮಾತೃ ಬ್ರಹ್ಮ ಕಾಲಸೂತ್ರ ಸಂಘಕ್ಕೆ ಕಾಲಸೂತ್ರ ಅಂತ 10,000 ಯೋಜನ ಯುದ್ಧ, 10,000 ಯೋಜನ ಅಗಲ ತಾಮ್ರದ ದೋಸೆ ಹೆಂಚು. ಅದರ ಮೇಲೆ ಹತ್ತಿಸ್ತಾರಂತ. ಕೆಂಪ ಕಾಲಿದೆ. ಇವನು ಹತ್ತಬೇಕಾರಂತ ನಾವು ಅಂಬಾ ಭವಾನಿ ಒಕ್ಕಲು ಗೊಂದಲ ಹಾಕಿದೀವಿ, ಹತ್ತಪ್ಪ ಅಂತ. ಹತ್ತದ ಮೇಲೆ ಪ್ಲಾಟ್ಫಾರ್ಮೇ ಇಲ್ಲ. ಅಲ್ಲೇ ಬಿದ್ದು ಎದ್ದು ಎಷ್ಟು ದಿನ? ಯಾವಂತಿ ಪಶು ರೋಮಾಣಿ. ಗೋವಿನ ಮೈ ಮೇಲೆ ಕೂದಲುಗಳು ಎಷ್ಟು ಇದೆಯೋ ಅಷ್ಟು ಕೋಟಿ ವರ್ಷ ಅಂತೆ. ದಯಮಾಡಿ ಮಾಡಬೇಡ್ರಿ ಪಾಪ ಅನ್ನೋದು. ಇಷ್ಟೆಲ್ಲ ಇನ್ನು ಅನೇಕ ಹೇಳಿದ್ದಾರೆ. ಇದೆಲ್ಲ ಹೇಳಿದ ಮೇಲೆ ರಾಜರು ಕೇಳಿದ್ರು, ಸ್ವಾಮಿ ನೀವು ಹೇಳಿದ್ದಕ್ಕೆಲ್ಲ ನಾವು ಎಲಿಜಿಬಲ್ಲೇ ಇದ್ದಾಗಿದ್ದೀವಿ. ಹಿಂದೆ ಯಮದೂತರಿಗೆ ಕೇಳೋರಂತೆ ಯಮಧರ್ಮರಾಜನ, ಸ್ವಾಮಿ ಇವರನ್ನ ಎಲ್ಲಿಗೆ ಹಾಕ್ಬೇಕು, ಏನ್ ಪಾಪ ಮಾಡ್ಯಾರೋ ಅದನ್ನ ಹೇಳೋರು. ಈಗೇನಂದ್ರೆ ಎಲ್ಲಾರು ಎಲ್ಲ ಮಾಡಿರೋದ್ರಿಂದ ಯಮಧರ್ಮರಾಜ ಹೇಳ್ತಾನಂತೆ, ಎಕ್ಕಡನ್ನ ಬೇಯಿಸ್ಕೊಂಡಿ ಅಲ್ಲಿ ಎಲಿಜಿಬಲ್ ಪಾಸ್ ಹೋಲ್ಡರ್ಸ್ ಇವರು. ಹಾಗಾದ್ರೆ ಇದನ್ನ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗವೇ ಇಲ್ವಾ? ಇದೇನೆ. ಅದ್ಯಾವಾಗ? ಅದು ಬದುಕಿದ್ದಾಗೋ ಹೋದ ಮೇಲೋ? ಬದುಕಿದ್ದಾಗೇ ಮಾಡಿಕೊಳ್ಳಿ ಪ್ರಾಯಶ್ಚಿತ್ತ. ಅಲ್ಲೇ ಶುರುವಾಗುತ್ತೆ. ರಾಜನ್ ಬದುಕಿನಾಗೆ ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಇಲ್ಲಿ ಸ್ವಲ್ಪ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದು ಪ್ರಧಾನವಾದದ್ದು ಹರಿನಾಮ ಸ್ಮರಣೆ. ಪ್ರಾಸಂಗಿಕವಾಗಿ ಐತರೇಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಮಧ್ವಾಚಾರ್ಯರು ಒಂದಿಷ್ಟು ಹೇಳಿದ್ದಾರೆ. ನಮ್ಮ ನಿಮ್ಮ ಜೀವನದಲ್ಲಿ ಅದನ್ನು ಮಾಡಿಕೊಳ್ಳುವ ಪ್ರಯತ್ನ ಮಾಡುವುದು. ಹರಿನಾಮ ಸ್ಮರಣೆ ನಿರಂತರ ಮಾಡೋದು ಒಂದು. ಮರಣ ಸೂಚಕಗಳು ಅಂತ ಒಂದಿಷ್ಟು ಹೇಳಿದ್ದಾರೆ. ಇವತ್ತು ಅದು ಆಗುವುದಿಲ್ಲ. ಯಾರ ಕಂಡಿದೆಯೋ ಗೊತ್ತಿಲ್ಲ. ಕನ್ನಡಿಯಲ್ಲಿ ಮುಖ ಸರಿಯಾಗಿ ಕಾಣಿಸದೇ ಇರೋದು. ವಯಸ್ಸಾದ ಮೇಲೆ ಇವನು ಕಣ್ಣ ನೆಟ್ಟಗಿದ್ದಾಗ, ಯಾಕಂದ್ರೆ ಹೇಳಿದ ದಿವಸ ಕನ್ನಡಿ ನೋಡಿ ಕಂದೆ ಕಾಣಲಿಲ್ಲ ಅಂತ ಹೇಳಿ ಎಲ್ಲಾನು ಕರೆಸ್ಕೊಡೋದು ಯಾವುದು ಮಾಡೋದು ಬೇಡ. ರೆಗ್ಯುಲರ್ ಆಗಿ ಕನ್ನಡಿಯನ್ನು ನೋಡ್ತಾ ಇರ್ತೇವಲ್ಲ, ಮರಣ ಸಮೀಪಿಸಿದಾಗ ಕನ್ನಡಿಯಲ್ಲಿ ಮುಖ ಕಾಣಬಹುದು. ಸೂರ್ಯ ಸವಿತೃ ಶಿಶಿರ ಅಂತ ಸೂರ್ಯನಲ್ಲಿ ರಂಧ್ರ ಕಾಣೋದು. ಆಮೇಲೆ ಸ್ವಪ್ನದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು, ದಾಸವಾಳದ ಕೆಂಪು ಹೂವಿನ ಮಾಲೆಯನ್ನ ಹಾಕಿಕೊಂಡು ದಕ್ಷಿಣ ದಿಕ್ಕಿಗೆ ಕತ್ತೆ ಮೇಲೆ ಕುಳಿತುಕೊಂಡು ಹೋದಂತೆ ಸ್ವಪ್ನ ಬಿದ್ದರೆ, ಇವತ್ತು ಬೀಳಬಹುದು, ಯಾರು ಭಯ ಪಡೋದು ಬೇಡ. ಯಾಕೆ ಇದು ಕೇಳಿದೀವಿ, ಕೇಳಿದ ಕೊಳ್ಳೆ ಅನ್ಸತ್ತೆ ಇದು ಬೀಳೋದು ಬೇಡ ಅಂತ. ಮೆತ್ತಗೊಂದು ಕತ್ತೆ ಬರುತ್ತೆ. ಆಮೇಲೆ ಅವನ ಯಾವನ ಅಂತಾರಮ್ಮ ದಾಸವಾಳ ಅಯ್ಯೋ ಕರ್ಮನೆ ಅಂತ. ದೇವರನ್ನ ಏನು ಬೇಡ. ಇದು ಸಂಸ್ಕಾರ ಇದೆ. ಇವತ್ತು ಕೇಳಿದ ಸಂಸ್ಕಾರ ತಲೆಯಲ್ಲಿ ಇದೆ. ಇವತ್ತು ಭಯ ಪಡೋದು ಬೇಡ. ಏನೂ ಸಂಸ್ಕಾರವಿಲ್ಲದೆ ಒಂದು ದಿವಸ ಹೀಗಾದರೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಿ ಅಂತ. ಪ್ರಾಯಶ್ಚಿತ್ತ ಏನು? ಸುಲಭ. ಅನೇಕ ಹೇಳಿದ್ದಾರೆ. ಎರಡನ್ನ, ಒಂದು ರಾತ್ರಿ ಸೂಕ್ತ ಪಠನ ಅಂತ, ಇನ್ನೊಂದು ಬಹುಮಾನ ಸೂಕ್ತ ಪಠನ ಅಥವಾ ಹೋಮ ಅನ್ನೋದಕ್ಕೆ. ಬಹುಮಾನ ಹೋಮ ಎಲ್ಲಿ ಫಂಕ್ಷನ್ಗಳಾದಾಗ ಮನೆಯಲ್ಲೇ ಮಾಡಿಸಿದ್ರೆ ಸರಿ ಆಗಲ್ವಾ? ಅವರವರ ಶಕ್ತಿ ಯೋಗ್ಯತೆ. ಮಠ ಮಂದಿರಗಳಲ್ಲಿ ಆದಾಗ 250 500 ಏನೋ ಚಾರ್ಜ್ ಇಟ್ಟಿರ್ತಾರೆ. ಅವಶ್ಯವಾಗಿ ಮಾಡಿಸುವ. ಅದನ್ನ ಮಾಡಿದರೆ ನಮ್ಮ ಇಡೀ ಜೀವನದಲ್ಲಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ದಾರೆ. ಇಲ್ಲಿ ಬಂದದ್ದು ಪ್ರಾಸಂಗಿಕವಾಗಿ ಹರಿನಾಮ ಸ್ಮರಣೆ ಬಗ್ಗೆ. ಎಲ್ಲರೂ ಅಫೋರ್ಡಬಲ್ ಆಗಬೇಕಲ್ಲ. ರಾಜನ್ ನೋಡು, ಬದುಕಿದ್ದಾಗೆ ನಾವು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಯಾವುದು ಸ್ವಾಮಿ ದೊಡ್ಡ ಪ್ರಾಯಶ್ಚಿತ್ತ? ಹರಿನಾಮ ಸ್ಮರಣೆ. ರಾಜ ದಿನ ಮಾಡಿಬಿಟ್ಟ. ನನ್ನ ದೃಷ್ಟಿಯಲ್ಲಿ ಪ್ರಾಯಶ್ಚಿತ್ತ ಅನ್ನೋದು ಅದೊಂದು ಸರಿಯಾದ ಪ್ರೋಸೆಸ್ಸೇ ಅಲ್ಲ.
ಯಾಕೆ? ದೃಷ್ಟಶ್ರತಾಭ್ಯಾಂ ಯತ್ಪಾಪಂ ಜಾನನ್ನ ಪ್ಯಾತ್ಮನೋಹಿತಂ. ಕೆಲವನ್ನ ನೋಡಿದಾನೆ, ಕೆಲವನ್ನ ಕೇಳಿದಾನೆ. ಇದನ್ನ ಮಾಡಿದರೆ ಅನರ್ಥ ಆಗುತ್ತೆ ಅಂತ ಗೊತ್ತಿದ್ದು ಮತ್ತೆ ಮತ್ತೆ ಮಾಡಿದರೆ ಹೋಮಾನ ಮಾಡಿದ. ಯಾಕೆ? ಪಾಪ ಮಾಡಿದ್ದೆ ಸಾಕು. ಮಾರನೇ ದಿವಸದಿಂದ ಮತ್ತೆ ಅದೇ ಶುರು ಮಾಡಿದ. ಯಾಕೆ ಮತ್ತೆ ಮಾಡ್ತಾ ಇದೆ? ಮುಂದಿನ ವರ್ಷ ಆಚಾರ್ಯ ಹೇಳ್ಬಿಟ್ಟಿದ್ದೀನಿ. ಇದು ಪಾಪ ಮಾಡ್ಲಿಕ್ಕೆ ಲೈಸೆನ್ಸ್ ಆದಾಗಾಯ್ತು. ಯಾರೋ ಹೇಳಿದ್ರು ಬೀದಿಯಲ್ಲಿ ಕರೆಯೋ ಬೋಂಡಾ ತಿಂದ್ರೆ ನರಕ ಆಗತ್ತೆ. ಅವನು ಯಾಕನ್ನ ಪುರಾಣಕ್ಕೆ ಬಂದು ಇದನ್ನ ಅವನ ಅಮೂರ್ತ ಆಗಿದ್ದೆ ಬೀದಿ ಬೋಂಡದಿಂದ. ಏನ್ ಮಾಡ್ತೇನೆ? ಸರಿ, ಇನ್ನೊಬ್ಬ ಆಚಾರ ಅವನಿಗೆ ಸಿಕ್ಕದು. ಪ್ರಾಯಶ್ಚಿತ್ತ ಇದೆಯಾ? ಪಂಚಗವ್ಯ ತಗೊಂಡ್ರೆ ಹೋಗತ್ತಪ್ಪ ಅಂತ ಬದುಕಲ್ಲ. ಒಂದು ಪಂಚಗವ್ಯ ಬಾಟ್ಲಿ ಇಟ್ಕೊಂಡೇ ಓಡಾಡೋದು. ಏನೇ ತಗೊಂಡ್ರು ಅದ್ರಲ್ಲಿ ಅದೊಂದು ಬಾಯ್ ಹಾಕೋದು. ಇನ್ಯಾರು ಅಂದ್ರೆ ಸಾರ್ ಅದನ್ನ ಯಾಕೆ ಅರ್ಧತೀರಿ, ಬೋಂಡ ಹಾಳಾಗತ್ತೆ, ಬೋಂಡದ ಇಟ್ಟಿಗೆ ಒಂದು ಪಂಚಗವ್ಯ ಹಾಕ್ಬಿಡ್ರಿ, ಎಲ್ಲಾ ಆಚಾರ ತಗೋಬಹುದು. ಹೀಗಾಗಿದೆ ನನ್ನಲ್ಲೇ ಎಸ್ಕೇಪಿಸಮ್. ಹಾಗಾದ್ರೆ ಮಾಡಿದ ಪಾಪವನ್ನ ನಾನು ಇಲ್ಲಿ ಪರಿಹಾರ ಮಾಡಿಕೊಳ್ಳುವ ಬಗೆ ಹೇಗೆ ಅಂದ್ರೆ 2-3 ಹೇಳ್ತಾರೆ. ನಿಧಾನಕ್ಕೆ ಹೋಗುತ್ತೆ. ಬಟ್ಟೆ ಕೊಳಕಾದಾಗ ಅದು ಒಮ್ಮೆ ಹೋಗುವುದಿಲ್ಲ, 3-4 ಸಲಿ ಒಗೆದರೆ ಹೇಗೆ ಹೋಗುತ್ತೋ, ಮುಖ್ಯವಾಗಿ ಹೇಳೋದು ನಾನು ಮಾಡಿದ ಪಾಪವನ್ನ ದೊಡ್ಡವರ ಮುಂದೆ ಹೇಳಿಕೊಂಡು ಅವರು ಹೇಳಿದ ಮಾತಿನ ಪ್ರಕಾರ ದೋಷಸ್ಯ ದೃಷ್ಟ ಗುರುಲಾಘವಮ್ಯತ ವಿಷಕ್ ಚಿಕಿತ್ಸೇತ ರುಜಾಂ ನಿಧಾನವಿದೆ. ಅವ್ರು ಹೇಳ್ತಾರೆ ಹೀಗೆ ಮಾಡು, ನಿನ್ಗೆ ಒಳ್ಳೇದಾಗತ್ತೆ. ಅವರ ಬಾಯಿಂದ ಬಂದಂತಹ ಸಣ್ಣ ಪ್ರಾಯಶ್ಚಿತ್ತವು ದೊಡ್ಡ ಪಾಪವನ್ನ ಕಳೆಯುತ್ತೆ. ಅವ್ರ ಮೇಲೆ ಅವಿಶ್ವಾಸ ಮಾಡಬೇಡ ಅಂತ ಬರೀತಾರೆ ಸತ್ಯಧರ್ಮ ತೀರ್ಥರು. ಇಲ್ಲಿಂದ ಟಿಪ್ಪಣಿಯನ್ನು ಬರೀತಾರೆ. ತುಂಬಾ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ಯಾರ. ಇಷ್ಟಾದ ಮೇಲೆ ವಿಶೇಷವಾಗಿ ಯಾವುದು ದೊಡ್ಡ ಪ್ರಾಯಶ್ಚಿತ್ತ? ಕೃಷ್ಣನ ನಾಮಸ್ಮರಣೆ. ಸಕನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರ್ಯ ನತೇಯಮಂ ವಶಪ್ರಚಚ್ಚ ತದ್ಭಟಾನ್ ಸ್ವಪ್ನೇ ವಿಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಒಮ್ಮೆ ಕೃಷ್ಣನ ನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡಿದರೆ ಸ್ವಪ್ನದಲ್ಲೂ ಯಮಧರ್ಮರಾಜ ಬರೋದಿಲ್ಲ. ಇಷ್ಟನ್ನಂತೂ ಮಾಡಿಬಿಡುದು, ಯಾರಿಗೂ ಕಷ್ಟ ಇಲ್ಲ. ಕೃಷ್ಣ ಅಂತ ವ್ಯಾಸರಾಜರ 3 ಸಲಿ ಅಂದ್ರೆ ಅಂತಾರೆ. ಸಂತುಷ್ಟನಾಗಿ ಮುಗುತಿ ಕೊಟ್ಟು ಮಿಕ್ಕ ಭಾರ ಹೊರುವೇನೋ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ವಿನಯಿರೋ ಯಮನ ಭಟರು ನೋಡಿ ಅನ್ನಿ ಅಡವಿ ಸೇರ್ವನು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಒಮ್ಮೆ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿದರೆ ಸ್ವಪ್ನದಲ್ಲೂ ಯಮದೂತರು ಬರಲ್ಲ. ಸ್ವಾಮಿ, ಪಾಪ ಮಾಡಿ ಯಮಧರ್ಮರಾಜನ ಮನೆಗೆ ಹೋಗಬೇಕಾದವನು ಕೃಷ್ಣನಾಮಸ್ಮರಣೆ, ಭಗವನ್ನಾಮಸ್ಮರಣೆ ಮಾಡಿ ಉದ್ಧಾರ ಆದ ಯಾವುದಾದ್ರೂ ಎಕ್ಸಾಂಪಲ್ ಇದೆಯಾ? ಬರೀ ಥಿಯರಿ ಇದ್ರೆ ಪ್ರಯೋಜನ ಇಲ್ಲ. ಈಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ, ಬಂದ್ರಿ ಕೆಮ್ಮು ಅಂತ ಇದೀರಿ, ಹೊಸ ಮೆಡಿಸನ್, ಇದು ನಿಮಗೆ ಮೊದಲನೇ ಪ್ರಯೋಗ ಕೊಡ್ತಾ ಇದ್ದೀನಿ, ತಗೊಳ್ಳಿ, 2ರಲ್ಲೊಂದು ಗ್ಯಾರಂಟಿ. ಒಂದ ಕೆಮ್ಮಾದ್ರೂ ನಿಲ್ಲತ್ತೆ, ಇಲ್ಲ ನೀವಾದ್ರೂ ನಿಲ್ಸೋಡಿ. ಅವರಂದ್ರು ನಾವು ನಿಲ್ಲೋದು ಬೇಡ, ಕೆಮ್ಕೊಂಡು ನಾವು ಇರ್ತೀವಿ, ನೀವು ಯಾರಿಗಾದ್ರೂ ಕೊಟ್ಟು ಅವ್ರು ಉಳಿದ್ರೆ ನಂಗೆ ಕೊಡ್ರಿ, ಇಲ್ಲ ನೀವೇ ತಗೊಂಡು ಉಳಿದಿದ್ರೆ ಹೇಳ್ರಿ, ನಾಡಕ್ಕೆ ಬರ್ತೇನೆ. ಮೊದಲನೇ ಡೋಸೇಜ್ ನಮ್ಮೇಲೆ ಆದ್ರೆ ಆಮೇಲೆ ಈಗ ಕೆಲವು ನಮ್ಮ ಹಣೆ ಬರ ಆಗಿರುತ್ತೆ. ಯಾವ್ದು ಬಿಲ್ ಮಾಡಿಸ್ಬಿಡ್ತೀವಿ, ಆಮೇಲೆ ಅಂತ ಸರ್ ನಿನ್ನೆ ಆಫರ್ ಕ್ಲೋಸ್ ಆಯ್ತು ಅಂತ ಸತ್ತಾಯೋ. ಈ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದ್ರೆ ಎಲ್ಲಾ ಪಾಪ ಹೋಗುತ್ತೆ ಅನ್ನೋ ಆಫರ್ ಈಗ ನಿನ್ನೆ ಕ್ಲೋಸ್ ಮಾಡಿದ್ವಿ, ಅದ್ರ ಗತಿ ಏನು? ಅದಕ್ಕೆ ಯಾರಾದ್ರೂ ಉದ್ಧಾರ ಆದವರಿದ್ದಾರ. ಅಜಾಮಿಲನ ಕಥೆಯನ್ನ ಹೇಳಿದ್ರು. ಕಾಂತಿಕುಬ್ಜ ಅನ್ನೋ ಕಡೆ ಅಜಾಮಿಲ ಅಂತ, ಅವನು 87 ವರ್ಷ ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರನ್ನ ಬಿಟ್ಟು ಇನ್ಯಾವುದೋ ಸಹವಾಸ ಮಾಡಿ ಅನೇಕ 10 ಮಕ್ಕಳನ್ನ ಪಡೆದಿದ್ದ. ಕಡೆ ಮಗನಿಗೆ ನಾರಾಯಣ ಅಂತ ನಾಮಕರಣ ಮಾಡಿದ್ದ. ಸಾಯುವ ಕಾಲ ಹತ್ತಿರ ಬಂದಾಗ ಯಮದೂತರು ಬಂದಿದ್ದಾರೆ. ಯಮದೂತರನ್ನು ನೋಡಿ ಭಯ ಆಗಿ ಮಗನನ್ನ ಕರೆದ. ದೂರೇ ಕ್ರೀಡನ ಕಾಸಂತಂ ಪುತ್ರಂ ನಾರಾಯಣ ಕ್ವಯಂ ಭಾವಿತೆಯ ಸ್ವರೇಣ ಆಜುಭಾವ ಅಕುರೇಂದ್ರಿಯ. ನಾರಾಯಣ ಅಂದ. ಯಾವಾಗ ನಾರಾಯಣ ಅಂತ ದೇವರು ತುಂಬಾ ಅನುಗ್ರಹ ಮಾಡಿದ. ನಾರಾಯಣ ಅಂದ್ರೆ ನನ್ನ ಮಗ ಅಲ್ಲ,
ನಾರಾಯಣ ಶಬ್ದದ ಅರ್ಥಾನುಸಂಧಾನ ಬಂದ್ಬಿಡ್ತು ತಲೆಯಲ್ಲಿ. ನಾರಾಯಣ ಅಂದ್ರೆ ಲಕ್ಷ್ಮೀಪತಿ, ನಾರಾಯಣ ಅಂದ್ರೆ ಮುಕ್ತನಿಯಾಮಕ, ನಾರಾಯಣ ಅಂದ್ರೆ ಗುಣಪೂರ್ಣ, ನಾರಾಯಣ ಅಂದ್ರೆ ದೋಷ ದೂರ. ಈ ಚಿಂತನೆ ಬಂದ ಕೂಡಲೇ ವಿಷ್ಣುದೂತರು ಬಂತು. ವಿಷ್ಣುದೂತರಿಗೆ ಯಮದೂತರಿಗೂ ಸಮಾನ. ಇವನು ಬಿಳಿ ಬಿಳಿ ಕಣ್ಣಿಂದ ನೋಡ್ತೀಯಾನೆ, ನನ್ನಂತ ಪಾಪಿಗೆ ಇವರು ಕಾಣಿಸ್ತಾ ಇದ್ದಾರೆ. ಅವರನ್ನು ನೀವ್ಯಾರು ಏನಂತೀರಿ? ನಾವು ಯಮಧರ್ಮರಾಜನ ದೂತರು, ಸತ್ವವನ್ನೆಲ್ಲ ಎಳ್ಕೊಂಡು ಹೋಗೋರು. ಇಲ್ಲಿ ಯಾರು ಸತ್ಯಾರೆ? ಅದೇ ಈ ಅಜಾಮಿಲ. ನೋ, ಅವನನ್ನು ಮುಟ್ಟ ಹಾಗಿಲ್ಲ. ಯಾಕೆ ಅಂದ್ರು, ಸಾಯೋ ಕಾಲಕ್ಕೆ ಅವನೇನಂದ? ನಾರಾಯಣ ಅಂದ. ಅವನ ದೂತರು ನಾವು. ನೀವು ಕನ್ಫ್ಯೂಸ್ ಮಾಡ್ಕೊಂಡಿರಿ. ಅವನು ಕರೆದದ್ದು ಅವ್ರ ಮಗ ಲೋಕಲ್ ನಾರಾಯಣನ, ನಿಮ್ ಲೋಕನಾಥನಲ್ಲ ಅಂದ್ರು. ಲೋಕಲ್ಲೋ ಎಷ್ಟಿಡೀನೋ ಕರೆದ್ನೋ ಇಲ್ಲೋ, ಸಾಂಕೇತ್ಯಂ ಪಾರಿಹಾಸ್ಯಮ್ಮ ಸೋಮಂ ಹೇರನಮೇವ, ಯಾವುದೋ ಒಂದು ನಿಮಿತ್ತದಿಂದ ಹರಿಸ್ಮರಣೆ ಮಾಡಿ ಅಂತ ಇಲ್ಲೊಂಚು ಮಿಸ್ಲೀಡ್ ಆಗೋ ತರ ಇದೆ. ಬೊಯ್ಯೋದಾದ್ರು ದೇವರನ್ನೇ ಬೈಯಿ ಅಂತ. ಹಾಗಲ್ಲ, ಬೊಯ್ಯುವ ಕಾಲದಲ್ಲಿ ಮಧ್ಯದಲ್ಲಿ ಹರಿಸ್ಮರಣೆ ಮಾಡಿದರೆ ಪುಣ್ಯ ಉಂಟು. ನಾರಾಯಣ ಅಯಂಗೀತಿ ಅನ್ಯ ಹೇಳನ ವಿಷಯ. ಮುಖ್ಯವಾಗಿ ಹರಿಸ್ಮರಣೆ ಮಾಡಲಿಕ್ಕೆ ಯಾವ ಪ್ಯಾರಾಮೀಟರ್ಸ್ ಇಲ್ಲ. ಮಿಡಿಲೇ ಇರಬೇಕು, ಸ್ನಾನನೇ ಮಾಡಿರ್ಬೇಕು, ಧಾವಳೆನೆ ಹುಟ್ಟಿರ್ಬೇಕು, ಅವನ್ ದೇವರ ಮನೆಯಲ್ಲೇ ಕೂತಿರ್ಬೇಕು. ಯಾವಾಗ ಸ್ಮರಣೆ ಮಾಡ್ತೀವ ಆಗಲೇ ಮಡಿ, ಯಾವಾಗ ಬಿಡ್ತೀವೋ ಆಗಲೇ ಮೈಲಿ. ಹೌದು, ನಮ್ಗೆ ಹೇಳಿದ ಕೂಡಲೇ ಟೈಮ್ ಇಲ್ಲ ಅಂತ ನಾವಂತೀವಿ ಅಲ್ವಾ? ದಾಸರಂದ್ರು, ಯಾಕೆ ಟೈಮ್ ಇಲ್ಲ? ನಿನಗಿರೋ ಟೈಮ್ ಯಾರಿಗಿದೆ? ಎಲ್ಲಿ ಟೈಮ್ ಇದೆ? ಇನ್ನು ದಿನಾ ಬೆಳಗ್ಗೆ ಏಳಬೇಕಾ ನಾರಾಯಣ ಕೃಷ್ಣ ಅಂತ ಹೇಳ. ನಮ್ಮ ಜಗನ್ನಾಥದಾಸರು ಹರಿರಾಮ್ ಸಾಗರ ನಾಮಸ್ಮರಣ ಸಂಧ್ಯೆಯಲ್ಲಿ ಅಂತ, ಮಕ್ಕಳಾಡಿಸುವಾಗ ಮಡದಿಯೊಳ್ಳಕ್ಕನದೆ ನುಡಿವಾಗ ಹಯಗಜ ಪಲ್ಲಕ್ಕಿ ವಾಹನಗಳೇರಿ ಮೆರೆವಾಗ. ನಿನ್ನ ಮಗುವನ್ನು ಮುದ್ದಾಡ್ಬೇಕಾ ನಾರಾಯಣ ಕೃಷ್ಣ ಗೋವಿಂದ? ನಾವು ಪ್ರಾಕ್ಟೀಸ್ ಹೇಗೆ ಮಾಡ್ಕೋತೀವೋ ಹಾಗೆ ಮಗುವನ್ನು ಮುದ್ದಾಡ್ಬೇಕಾದ್ರೆ ಈಗಿನವರೆಗೂ ನಾರಾಯಣ ಕೃಷ್ಣ ಗೋವಿಂದ ಮುದ್ದಾಡೋದು ತುಂಬಾ ಕಮ್ಮಿ. ಅಪ್ಪು ಟುಪ್ಪು ಚಿಕ್ಕು ಡುಕ್ಕು ಬುಕ್ಕು ಯಾವುದೋ ದೇವರ ಸ್ಮರಣೆ ಬರಲೇಬಾರದು. ಏನೇನೋ ಹೆಸರು. ಯಾವುದೋ ಮನೆಗೆ ಹೋದಾಗ ಪಾಪ ಅವ್ರು ಕೇಳಿದ್ರು ಆಚಾರ್ಯ ಚಿಪ್ಪಲ್ಲಿ ಅಂತ. ಅವ್ರು ಆಗ ತಾನೇ ಆ ಚಿಪ್ಪನ್ನ ಹೋಮಕ್ಕೆ ಹಾಕಿದ್ರು ವೈಷ್ಣುದೇವ. ಅಮ್ಮ ಅಲ್ಲಿ ಹಾಕ್ಬಿಟ್ಟೆ, ಯಾಕೆ ಬೇಕಾಗಿತ್ತು ಆ ಚಿಪ್ಪು? ಅಯ್ಯೋ ಅದಲ್ಲ, ನಮ್ಮ ಮಗು ನಾವು ಮುದ್ದು ಚಿಪ್ಪು ಅಂತ ಕರಿತೀವಿ. ಅದು ಅರ್ಧ ಸುಟ್ಟಿದೆ, ಅದು ಬೇಕು ಅಂದ್ರೆ ಎಲ್ಲಿಂದ ತಂದ್ಕೊಡೋದು ಅವರು. ಅವ್ರು ಕೇಳೇ ಬಿಟ್ರು, ನಿಮ್ಮ ಮಗು ಚಿಪ್ಪು ಅಂತ ನೀವು ಮುದ್ದಾಗಿ ಕರಿತೀರಲ್ಲ, ಅದು ಹುಟ್ಟಿದ ಮೇಲೆ ನಿಮಗೆ ಕೊಡ್ತೋ ಚಿಪ್ಪು ಸೊ ಮೊದಲೇ ಕೊಡ್ತೋ? ಅಲ್ಲೇ ಇಲ್ಲ, ಅದು ಹುಟ್ಟಿದ ಮೇಲೆ ನಮ್ಮ ಮನೆಯವ್ರ ಮೈಕ್ರೋ ಚಿಪ್ ಅಲ್ಲಿ ಕೆಲಸ ಆಗಿದ್ದಕ್ಕೆ ಅದು ಚಿಪ್ಪು ಅಂತೀವಿ. ಮೊದಲನೇದು ಗಪ್ಪು, ಇದು ಚಿಪ್ಪು. ಆಚಾರ ಆದ್ರೂ ಗಪ್ಪು. ಹೀಗಾಗಿ ಏನೇನೋ ಇದು ಅಪ್ಪು ಚಿಪ್ಪು ಅನ್ನೋರು ಬಂದು ನಮ್ಮ ಪುರಂದರದಾಸ ಅಂತ, ಕಂದನ್ನ ಬಿಗಿದಪ್ಪಿ ಮುದ್ದಾಡು ತಾಳೊಮ್ಮೆ ಕೃಷ್ಣ ಎನಬಾರದೆ, ಚಂದಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನಬಾರದೆ, ಶ್ರೀ ಕೃಷ್ಣ ಎನಬಾರದೆ. ಮನಗೆದ್ದು ಮೈ ಮುರಿದು ಏಳುತ್ತಾಳೊಮ್ಮೆ ಕೃಷ್ಣ ಎನಬಾರದೆ, ನಿತ್ಯ ಸುಳಿದಾಡುತ್ತ ಮನೆಯೋಳಗಾದರೂ ಒಮ್ಮೆ ಕೃಷ್ಣ ಎನಬಾರದೆ. ಎಷ್ಟು ಸ್ಟಾರ್ಟ್ ತೋರಿಸೋದು. ಏಳೋ ಕಾಲಕ್ಕೆ ಸಾಮಾನ್ಯ ಕೆಲವರು ಏಳೋ ಕಾಲಕ್ಕೆ ತುಂಬಾ ಮೈ ಮುರಿತಾರೆ, ಸೋಂಬೇರ್ ತರ. ಅವ್ರ ಆ ಮೈ ಮುರಿಯೋದು ನೋಡಿದ್ರೆ ಶೇಷದೇವರು ಒಂದು 10 ನಿಮಿಷ ಬ್ರಹ್ಮಾಂಡವನ್ನು ಇವನ್ ತಲೆ ಮೇಲೆ ಇಟ್ಟು ಹೋಗಿದಾರೋ ಏನೋ ಅನ್ನೋದು ಹೇಳೋಗ. ಅವ್ರು ಯಾವ್ದಾದ್ರು ಏನಾಗಿದೆ, ಮದಗೆ ಹೆಚ್ಚಾಗಿದೆ, ತಿನ್ನೋ ರೋಗ ಅವ್ರಿಗೆ. ಈ ಅನ್ನ ಅಪ್ಪ ಅನ್ನೋದ್ರ ಬದಲು ನಾರಾಯಣ ಕೃಷ್ಣ ಮದಗೆದ್ದು ಮೈ ಮುರಿದು ಏಳುತ್ತಾಲಾಗೊಮ್ಮೆ ಕೃಷ್ಣ ಎನ್ನಬಾರದೆ, ನಿತ್ಯ ಸುಳಿದಾಡುತ್ತ. ಬೇಕಾದಷ್ಟು ಮಾರ್ಗ ಉಂಟು. ಸರಿ, ಕೇಳಿಕೊಂಡು ಬರ್ತೇವೆ ಅಂತ ಯಮಧರ್ಮರಾಜನ ಕೇಳಿದಾಗ ದಯಮಾಡಿ ಅವ್ರ ಸುದ್ದಿಗೆ ಹೋಗ್ಬೇಡಿ. ಅವನ ನಾಮಸ್ಮರಣೆ ಮಾಡಿದವರು ನಮ್ಮ ಮನೆಗೆ ಬರೋದಿಲ್ಲ. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ಪುರದಿ, ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ ನಾಮ, ಸಿರಿ ತುಳಸಿ ವನಮಾಲೆ ಕೊರಳೊಳಗೆ ಇಪ್ಪಮನ, ತಿರುಮಂತ್ರ ತೀರ್ಥ ಪ್ರಸಾದಕ್ಕೆ ಒಳಗಾದವರ, ತಿರುಪತಿಯ ಯಾತ್ರೆಯನ್ನು ಮಾಡಿದ ಮಹಾತ್ಮರನು. ಮುಟ್ಟಬೇಡಿ ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರ,
ಬೇಸರದ ಹರಿಜ್ಞಾನದೊಳಗೆ ಇಪ್ಪವರ ವಾಸುಕೀಶಯನ ಕಾಗಿನಲಯಾದಿ ಕೇಶವನ ದಾಸರ 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 ದಾಸರಂತೆಂಬುವರ ಮುಟ್ಟಬೇಡಿ. ಹರಿಸ್ಮರಣೆಯನ್ನು ಮಾಡುವುದು ಅದಕ್ಕೆ ಒಂದು ಪದ್ಯ ಇದೆ, ಅದು ವಿಷ್ಣು ಪುರಾಣದಲ್ಲಿ ಬರೋದು, ತುಂಬಾ ಪ್ರಸಿದ್ಧ ಆಗಿದೆ. ಅದು ಪುಣ್ಯಕ್ಕೆ ಯಾರೋ ಸಿನಿಮಾದಲ್ಲಿ ಹಾಡಿಬಿಟ್ಟಿದ್ದಾರೆ, ಅದರಿಂದ ಎಲ್ಲರ ಬಾಯಲ್ಲಿ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ಆ ಮಾತದು ಅದು ಬೇರೆ ಟ್ಯೂನಲ್ಲಿ ಹೇಳಿದ್ದಾರೆ. ಅಂತೂ ಈ ಸ್ಮರಣೆಯನ್ನ ಮಾಡಿದವರನ್ನ ನನ್ನ ಮನೆಗೆ ಕರೆದುಕೊಂಡು ಬರಬೇಡ ಅಂತ ಯಮಧರ್ಮರಾಜ ಹೇಳಿದ ಶ್ಲೋಕ. ಯಾರು ಮಾಡೋದಿಲ್ಲ ಅವರನ್ನ ಬಿಡಬೇಡಿ. ಹಾಗಾಗಿ ಸುಲಭವಾಗಿ ಮಾಡಬಹುದಾದ ದೊಡ್ಡ ಉಪಾಯ ಹರಿಯ ಸ್ಮರಣೆ. ನಾರಾಯಣ ಕೃಷ್ಣ ಗೋವಿಂದ ನಾರಾಯಣ ತುಂಬಾ ಲಾಂಗ್ ಆಯ್ತು, ಕೃಷ್ಣ ಒತ್ತಕ್ಷರ ಆಯ್ತು. ಹರಿಯನ್ನು ಕೆಲವರು ಏನಂದ್ರು, ಅಯ್ಯೋ ನಮ್ಮ ಮಕ್ಕಳು ಕಾನ್ವೆಂಟ್ಸ್ ಅವ್ರ ಬಾಯಿ ತಿರುಗೋದೇ ಇಲ್ಲ. ಆ ಕಾನ್ವೆಂಟ್ ಆದ್ರೂ ಹರಿಯನ್ನ ಕೇಳಿ ಕಷ್ಟಪಡಬೇಕಾಗಿಲ್ಲ. ದಿನಾ ಬೆಳಗ್ಗೆ ಹೊಡ್ಕೋತಾ ಇರ್ತೀವಿ ಹರಿಯಪ್ಪ ಹರಿಯಪ್ಪ ವ್ಯಾನ್ ಹ್ಯಾಸ್ ಕೇಮ್ ಹರಿಯಪ್ಪ ಅಂತ. ಆ ಹರಿಯಪ್ಪನ ಅಪ್ಪನ ಆ ಕಡೆ ಬಿಡು, ಈ ಹರಿ ನೆಡ್ಕೋ. ಹರಿ 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 ಅನ್ನೋಕ್ಕೆ ಹೊತ್ತ ಇಲ್ಲ. ಈ ನರಜನ್ಮ ವ್ಯರ್ಥವಾಗಿ ಹೋಯಿತಲ್ಲ. ಹರಿರ ಹರತಿ ಪಾಪಾನಿ, ಎಲ್ಲ ಪಾಪಗಳನ್ನ ಅವನು ಪರಿಹಾರ ಮಾಡ್ತಾನೆ. ಸರ್ವ ಪಾಪಾನಿ ಯತ್ ಸಂಸ್ರತೆ ಸಂಶಯಂ ಸರ್ವದಾಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ ಶರವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಕುರ್ವತೆ ಕರ್ಮಾಯ ಪ್ರೀತಯೇ ಸಜ್ಜನಾಃ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಹರಿಯ ಸ್ಮರಣೆ ಮಾಡಿದವರ ಮನೆಗೆ ಯಮಧರ್ಮರಾಜನ ದೂತರು ಬರೋದಿಲ್ಲ. ಜಾಮೀರನ ಉಪಾಖ್ಯಾನ ಎಕ್ಸಾಂಪಲ್ ನಮಗೆ ಕೊಟ್ಟಂತಹ ಒಂದು ರೆಡ್ ಅಲರ್ಟ್. ಹರಿಸ್ಮರಣೆಯನ್ನು ಮಾಡುವ. ಇದಾದ ಮೇಲೆ ಮುಂದೆ ವಂಶಾವಳಿಯನ್ನು ಮುಂದುವರಿಸ್ತಾ ನಾರಾಯಣ ವರ್ಮ ಅನ್ನುವಂತಹ ಒಂದು ಕವಚ ಅದನ್ನ ಉಪದೇಶವನ್ನ ಮಾಡಿದ್ದಾರೆ ವಿಶ್ವರೂಪಾಚಾರ್ಯರು ಅಂತ. ಅವರು ಕಶ್ಯಪರ ವಂಶದಲ್ಲಿ ಬಂದವರು. ಕಶ್ಯಪನ ಮಕ್ಕಳು ತೊಟ್ಟುವಿನ ಮಗ ಇಂದ್ರದೇವರ ಮನೆಯಲ್ಲಿ ಬೃಹಸ್ಪತಿ ಆಚಾರ್ಯರು ಪೌರೋಹಿತ್ಯ ಮಾಡಿಸಲ್ಲ ಅಂತ ಹೋಗಿಬಿಟ್ಟಾಗ ಆಲ್ಟರ್ನೇಟ್ ಪುರೋಹಿತರು ಇವರನ್ನ ಕರೀಲಿ ಎಂದು. ಅವರು ನಾನು ಬರುವುದಿಲ್ಲ ಅಂದ್ರು. ಅಂತೂ ಏನೋ ಒತ್ತಾಯ ಮಾಡಿ ಕರೆದಾಗ ತಾಯಿ ದೈತ್ಯರ ಕಡೆಯವರು, ತಂದೆ ದೇವತೆ, ಅದೇ ಸಮಸ್ಯೆ ಆಗುತ್ತೆ. ತಾಯಿಗೂ ಫೇವರ್ ಮಾಡ್ಬೇಕಲ್ಲ, ಅವರು ದೈತ್ಯರಿಗೂ ಮೆತ್ತಗೆ ಆಹುತಿ ಹಾಕಿಸ್ಬಿಟ್ರು. 3 ತಲೆ ಇತ್ತು ಆಚಾರ, ಅದೇ ಸಮಸ್ಯೆ ಆದದ್ದು. ಆದರೂ ಗಟ್ಟಿಯಾಗಿರ್ಲಿ ಅಂತ ನಾರಾಯಣ ವರ್ಮ ಕವಚ ಹೇಳಿಕೊಳ್ಳೋದು. ವಿಜಯರಾಯರ ಕವಚ ಇತ್ತು. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಅಭೋಗಣೇಭ್ಯೋ ವರುಣಸ್ಯ ಪಾಶಾತೆ ಸ್ಥಳೇಶು ಮಾಯಾವತು ವಾಮನೋ ತ್ರಿವಿಕ್ರಮಕ್ಕೇವತು ವಿಶ್ವರೂಪ. ದಿನ ಹೇಳಿಕೊಳ್ಳಬಹುದು. ಸ್ತ್ರೀಯರು ಹೇಳಿಕೊಳ್ಳಲಿಕ್ಕೆ ವಾದಿರಾಜರು ವ್ಯಾಸರಾಜರು ಕನ್ನಡದ್ದು ಮಾಡಿಕೊಟ್ಟಾರೆ. ಜಲದಲ್ಲಿ ನನ್ನನ್ನ ಮತ್ಸ್ಯನಾಮಕ ಭಗವಂತ ರಕ್ಷಣೆ ಮಾಡಿ. ಜಲದಿಂದ ಆಗುವ ಸಮಸ್ಯೆ, ಅತಿವೃಷ್ಟಿ, ಅನಾವೃಷ್ಟಿ ಅಥವಾ ನೀಬಿಯಾಸು, ಅದು ನೀರು ಕುಡಿದಾಗ ಆಗುವ ಸಮಸ್ಯೆಗಳು, ಇದರಿಂದ ಮತ್ಸ್ಯನಾಮಕ ಭಗವಂತ ನೀನು ರಕ್ಷಣೆ ಮಾಡಿ. ಸ್ಥಳದಲ್ಲಿ ವಾಮನ. ನನ್ನ ಪಾಡಿಗೆ ನಾನು ಫುಟ್ಪಾತ್ ಮೇಲೆ ನಿಂತಿದ್ದಾಗ ಯಾರೋ ಹೊಡ್ಕೊಂಡ್ರೆ ಏನ್ ಸಾಯೋದು, ತುಂಬಾ ಕಷ್ಟ. ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಫುಟ್ಪಾತ್ ಮೇಲೆಲ್ಲ ಈ ಬೈಕ್ ಓಡಿಸೋರು ಹುಡುಗರು ತುಂಬಾ ಸ್ಪೀಡಾಗಿ ಓಡಿಸ್ತಾರೆ. ಈ ಹುಡುಗರು ಯಾರೋ ಅಂದರು, ಹುಡುಗರ ಕೈ ಬೈಕು, ಆಚಾರ ಕೈ ಮೈಕು, ಎರಡೂ ಸಿಕ್ಕರೆ ಜನ ಸತ್ರು ಅಂತಾನೆ. ಹಾಗಾಗಿ ಆ ಸಮಸ್ಯೆಗಳು ಬಗೆಹರಿಬೇಕು ಅಂತಾದ್ರೆ ವಾಮನ ಸ್ಥಳದಲ್ಲಿ ರಕ್ಷಣೆ ಮಾಡು, ತ್ರಿವಿಕ್ರಮ ಅಂತರಿಕ್ಷದಲ್ಲಿ ಕೆಲವೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ದಾರಿಯಲ್ಲಿ ಹೋಗ್ತಾ ತುಂಬಾ ದೊಡ್ಡ ದೊಡ್ಡ ಸನ್ನಿಧಾನ ಇರುವ ದೇವರ ಪ್ರತೀಕಗಳು, ದೇವಸ್ಥಾನ ಬಂದರೆ ಪ್ರಾಚೀನ ಕಾಲದಲ್ಲಿ ನಡೆದು ಹೋಗೋರು ದರ್ಶನ ಮಾಡಿ ರೆಸ್ಟ್ ತಗೊಂಡು ಹೋಗೋರು. ಇವತ್ತು ಆಗುದಿಲ್ಲ, ಸೀದಾ ಹೊರಟೋಗ್ತೀವಿ. ಇನ್ಫ್ಯಾಕ್ಟ್ ಈಗಂತೂ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಂದಿರೋದು ಏನೇನು ಕಾಣಲ್ಲ, ಎಲ್ಲಿದೆಯೋ ಏನೋ ಅಂತ. ಆದ್ರೆ ಹಿಂದೆ ಬರಬೇಕಾದ್ರೆ ನಾವು ಬೆಂಗಳೂರಿಂದ ಹೊರಟಿದ್ರೆ ಗಾಳಿ ಆಂಜನೇಯನ ಹತ್ರ ಹೋಗಿ ಅಲ್ಲಿ ವಾಯುಸ್ತುತಿ ಪಾರಾಯಣ ಮಾಡಿ, ಆಮೇಲೆ ಅಲ್ಲಿಂದ ರಾಮನಗರಕ್ಕೆ ಬಂದು ರಾಮದೇವರನ್ನು ನೋಡಿಕೊಂಡು, ಅಲ್ಲಿಂದ ಚನ್ನಪಟ್ಟಣಕ್ಕೆ ಬಂದ ಕೂಡಲೇ ಅಲ್ಲಿ ಶ್ರೀನಿವಾಸ ದೇವರು, ಅಲ್ಲೇ ಬ್ರಹ್ಮಣ್ಯ ತೀರ್ಥದ ನೋಡಿ, ಇಲ್ಲಿ ಮಳೂರಿಗೆ ಬಂದು ಅಪ್ರಮೇಯ ಸ್ವಾಮಿಯನ್ನು ನೋಡಿ, ಅಂಬೆಗಾಲಿ ಕೂತಲಿ ಅಂತ ಹೇಳಿ ಮದ್ದೂರಿಗೆ ಬಂದು ಅಲ್ಲಿ ನರಸಿಂಹದೇವರನ್ನು ನೋಡಿ, ಆಮೇಲೆ ಶ್ರೀರಂಗಪಟ್ಟಣಕ್ಕೆ ಬಂದು ಏಕೆ ಮಲಗಿರುವೆ ಹರಿಯೇ ಏಸು ಆಯಾಸ, ಮೈಸೂರಿಗೆ ಬರೋದು 1 ವಾರ ಆಗೋದು. ಹೀಗೆ ಬರ್ಬೇಕಂತೆ, ಯಾವುದು ಬಿಟ್ಟು ಬರೋ ಆಗಿಲ್ಲ.
ಬಿಟ್ಟಂತೂ ಬರ್ತೀವಿ. ಅದಕ್ಕೆ ಬಿಟ್ಟು ಬರುವ ಮುಂಚೆ ಯಾವ ದೇವಸ್ಥಾನವನ್ನು ಓವರ್ಕಮ್ ಮಾಡ್ತೀವೋ ಅಲ್ಲಿ ಹಯಗ್ರೀವಾಯ ನಮಃ ಅನ್ಬೇಕು. ಇಷ್ಟಂತೂ ಹಯಗ್ರೀವಾಯ ನಮಃ. ಅದು ಕಷ್ಟವೇ, ಏನಾಗ್ಬಿಟ್ಟಿರುತ್ತೆ, ನಿದ್ದೆ ಹಚ್ಚಿಬಿಟ್ಟಿರುತ್ತೆ. ಅದಕ್ಕೆ ಬಸ್ ಹತ್ತಿದ ಕೂಡಲೇ ಒಂದು 10 ಸಲ ಹಯಗ್ರೀವಾಯ ನಮಃ ಅಂತ ಹೇಳೋದೇ ಒಳ್ಳೇದು. ಹಯಗ್ರೀವಾಯ ನಮಃ, ಹಯಗ್ರೀವಾಯ ನಮಃ. ಅವ್ನು ಟಿಕೆಟ್ ಹಯಗ್ರೀವಾಯ ನಮಃ, ಹಯಗ್ರೀವಾಯ ಕೊಟ್ಟು ಬಾ, ಆಮೇಲೆ ಹಯಗ್ರೀವಾಯ ನಮಃ ತಗೋತೀನಿ ಅಂತ ಮೈಸೂರು ಬಂದ್ಮೇಲೆ ಹಯಗ್ರೀವಾಚಾರ್ಯ ಹೇಳಿ ಅಂತ ಎಬ್ಬಿಸ್ತಾನ. ಅಂತೂ ದೊಡ್ಡ ದೇವತೆಗಳ ಪ್ರತೀಕವನ್ನ ಓವರ್ಕಮ್ ಮಾಡಿದ ಪಾಪ ನಮಗೆ ಬರಬಾರದು ಅಂದ್ರೆ ಪತಿದೇವ ಹೇಳನಾಥ್ ಹಯಗ್ರೀವಾಯ ನಮಃ ಅಂತ ಎಲ್ಲ ಅನೇಕ ರೂಪಗಳ ಚಿಂತನೆಯನ್ನು ಹೇಳಿ, ಇದಾದ ಮೇಲೆ ವಿಶೇಷವಾಗಿ ಅವನನ್ನು ಸಂಹಾರ ಮಾಡಿಬಿಟ್ಟು ಇಂದ್ರದೇವರು ಯಾರು ವಿಶ್ವರೂಪಾಚಾರ್ಯರು ಮೋಸ ಮಾಡಿದ್ರು ಅವರಪ್ಪನಿಗೆ ಕೋಪ ಬಂತು. ನಿನ್ನನ್ನೇ ಕೊಲ್ಲೋ ಮಗನನ್ನ ಪಡೀತೇನೆ ಅಂತ ಒಂದು ಯಜ್ಞವನ್ನು ಮಾಡಿದ. ಆ ಯಜ್ಞದಲ್ಲಿ ಇಂದ್ರನನ್ನ ಕೊಲ್ಲೋ ಮಗ ಆಗಲಿ ಅಂದ್ರೆ ಇಂದ್ರನಿಂದ ಸಾಯೋ ಮಗ ಆಗಲಿ ಅಂತ ಆಗುತ್ತೆ. ಯಾಕೆ ಅಂದ್ರು ಸ್ವರತೋಪರಾಧ, ಆಹುತಿ ಹಾಕಬೇಕಾದ್ರೆ ಸ್ವಲ್ಪ ಅಪಸ್ವರ ಬಂದದ್ದಕ್ಕೆ ಹೀಗಾಯ್ತಂತೀವಿ. ಸ್ವರ ವ್ಯತ್ಯಾಸ ಆದ್ರೆ ಇಷ್ಟೆಲ್ಲ ಆಗತ್ತೆ, ಹಾಗೆ ಆಗತ್ತೆ. ವೇದದಲ್ಲಿ ಹೋಗ್ಲಿ, ನಾವು ನೀವು ಮಾತಾಡೋ ಮಾತಲ್ಲೇ ಸ್ವರ ವ್ಯತ್ಯಾಸ ಆದ್ರೆ ಬೇರೆಯವ್ರಿಗೆ ಗೊತ್ತಾಗತ್ತೆ. ಏನಿಲ್ಲ, ಒಂದೇ ಶಬ್ದ ನಮ್ಮ ಮನೆಗೆ ಅವ್ರು ಬಂದ ಸಂತೋಷ ಅಂತಾನು ತಿಳಿಸ್ಬೋದು, ಬೇಜಾರು ಅಂತಾನು ತಿಳಿಸ್ಬೋದು. ಒಂದೇ ಶಬ್ದದಲ್ಲಿ ಬಂದ್ರ ಅಂದ್ರೆ ನಿಮಗ್ ಗೊತ್ತಾಯ್ತು ನಾವು ಬಂದ ಸಂತೋಷ. ಆ ಬಂದ್ರ ಅನ್ನೋದನ್ನೇ ಬೇರೆ ಸ್ವರದಲ್ಲಿ ಹೇಳಿದ್ರೆ ಬಂದ್ರ, ಬಂದಿದ್ದೀವಿ, ಹೋಗ್ತೀವಿ. ಸ್ವರತೋಪರಾಧ, ಸ್ವರ ವ್ಯತ್ಯಾಸ ಆದದ್ದಕ್ಕೆ ಆಕ್ಚುಯಲ್ ಆಗಿ ಅದೇನಂದ್ರೆ ಇಂದ್ರಶತ್ರು ಅಂತ ಪದ. ಆ ಇಂದ್ರಶತ್ರು ಅನ್ನೋ ಪದಕ್ಕೆ ಸಂಸ್ಕೃತದ ಬ್ಯೂಟಿ ಏನಂದ್ರೆ 2 ಅರ್ಥ ಇದೆ. ಇಂದ್ರನಿಂದ ಸಾಯುವವ, ಇಂದ್ರನನ್ನ ಸಾಯಿಸುವವ. ಯಾವಾಗ ಏನಾಗತ್ತೆ, ಇಂದ್ರಸ್ಯ ಶತ್ರು ಇಂದ್ರಶತ್ರು ಅಂತ ತತ್ಪುರುಷ ಸಮಾಸ ಆದ್ರೆ ಇಂದ್ರನನ್ನ ಕೊಲ್ಲೋನು ಅಂತ ಆಗತ್ತೆ. ಅದು ತತ್ಪುರುಷ ಆಗಲಿಲ್ಲ, ಬಹುರ್ವಿ ಸಮಾಸ ಆಗ್ಬಿಡ್ತು. ಇಂದ್ರ ಏವ ಶತ್ರು ಯಸ್ಯ ಸಹ ಇಂದ್ರಶತ್ರು ಅಂತ. ಹಾಗಾಗಿ ಸ್ವರತೋಪರಾಧ ಅಂತ. ಅವನಿಗೂ ಆ ತೊಟ್ಟುವಿಗೂ ಇಂದ್ರದೇವರಿಗೂ ಯುದ್ಧ ಆಗಿ ಕಡೆಗೆ ಏನ್ ಮಾಡೋದು ಸಾಯವಲ್ಲ, ಅವನೇ ಕೊಲ್ಲಬೇಕು ಅಂತ ಬ್ರಹ್ಮದೇವರು ಹೇಳೋದು. ದದೀಚಿ ಋಷಿಗಳು ಅಂತಿದ್ದಾರೆ, ಅವರ ಬೆನ್ನೆಲುಬನ್ನ ತೆಗೆದುಕೊಂಡು ಬಂದು ನೋಡಿದ್ರೆ ಸಾಯ್ತಾನೆ. ಅವರಂದ್ರೆ ಏನವರು ಇದಾರೋ ಹೋಗಿದಾರೋ? ಇದಾರೆ ಸ್ವಾಮಿ. ಇದ್ದವ್ರ ಹತ್ರ ಹೋಗಿ ಅವ್ರ ಸ್ಪೈನಲ್ ಕಾರ್ಡ್ ಕೇಳೋದಂದ್ರಿ, ಏನೋ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕೇಳಬಹುದು. ಕೇಳಂತೂ ಕೇಳ್ರಿ ಅಂದ್ರು. ಏನ್ ಪುಣ್ಯಾತ್ಮರಿ, ದೇವತಾ ಕಾರ್ಯಕ್ಕೆ ಉಪಯೋಗ ಬೀಳತ್ತೆ ಅಂದ್ರೆ ಪ್ರಾಣತ್ಯಾಗ ಮಾಡಿದ ಪುಣ್ಯಾತ್ಮರು. ಆ ಮಟ್ಟದಲ್ಲಿ ನಮ್ಗೆ ಆಗೋದಿಲ್ಲ. ಆದರೆ ಆಪರ್ಚುನಿಟಿ ಬಂದಾಗ ಒಂಚೂರು ಏನಾದ್ರು ಮಾಡು. ನಿಮ್ಮ ಮನೆ ಮುಂದೆ ಒಂದು ಯಾವುದೋ ಉತ್ಸವ ಬರುತ್ತೆ, ಅಥವಾ ನಮ್ಮ ಅಕ್ಕಪಕ್ಕದ ಮನೆಗೆ ಸ್ವಾಮಿಗಳನ್ನ ಕರೆಸಿದ್ದಾರೆ. ಆ ಮನೆಯಿಂದ ಎಲ್ಲರೂ ಆಚೆ ಬಂದಿರ್ತಾರೆ, ಚಿಕ್ಕ ಪುಟ್ಟ ಮನೆ. ಅವತ್ತು ಯಾರನ್ನ ಬಂದ್ರೆ ನಮ್ಮ ಮನೆಯಲ್ಲಿ ಕೂಡಿಸುವ, ಬನ್ರಿ, ಬಿಸಿಲಿರತ್ತೆ, ಅವ್ರಿಗೆ ಬೇಕಾದ್ರೆ ಪಾನಕವೋ ನೀರನ್ನ ಕೊಡೋಣ. ನಾನಂತೂ 16 ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕಾಗಲ್ಲ. ಮಾಡುವ ಒಂದು ಕಡೆ ಒಂಚೂರು ನೀರು ಕೊಡ್ಲ, ಶೆಲ್ಟರ್ ಅನ್ನ ಕೊಟ್ರೆ ಎಷ್ಟು ಪುಣ್ಯ ಇದೆ. ಇಷ್ಟನ್ನಂತೂ ಮಾಡಬೇಕು. ದೊಡ್ಡ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ ರಥೋತ್ಸವ ನೋಡ್ರಿ, ಮಾಡಿಸಿದ್ರೆ ರಥೋತ್ಸವ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಹಗ್ಗಾನು ಹಿಡಿಬಾರದು ಅಂದ್ರೆ ಗತಿ ಏನು? ಹಗ್ಗಾನು ಹಿಡಿದ್ರೆ ರಥೋತ್ಸವ ಮಾಡುತ್ತೆ, ಕೃತಾರ್ಪಣೆ ಆಗ್ತದೆ. ಯಾರೋ ಮಾಡಿದಾಗ ಹಗ್ಗ ಕೈ ಹಚ್ಚಲಿ, ನಿಮ್ಮಪ್ಪನ ಗಂಟೆ ಮಾಡು, ಪುಣ್ಯ ಉಂಟು. ಆಪರ್ಚುನಿಟಿ ಸಿಕ್ಕಾಗ ಪುಣ್ಯವನ್ನ ನೀನು ಸುಲಭವಾಗಿ ತಗೋ. ಆದ್ರೆ ವ್ಯಕ್ತಿ ಮಲ್ಲಿಕೆ ಇಲ್ಲ, ಯಾರೋ ಒಬ್ಬ ಡಬ್ಬ ತುಪ್ಪ ತರ್ತಾ ಇದ್ದ. ಎದುರಿಗಿನ್ಯಾವುದೋ ಆಚಾರ ಬಂದು, ಇದೇನ್ರಿ ತುಪ್ಪ ಇಷ್ಟು ತರ್ತಾ ಇದೆ, ರಾಜ ಕೊಡ್ತಾ ಇದ್ದೇನೆ ತಗೋ ಫ್ರೀ, ನನ್ನ ಹತ್ರ ಏನಿಲ್ಲ ಅಂತ. ಪಂಚಾಯನ ಹಾಸು ಅದರಲ್ಲೇ ಕಟ್ಟುವ, ಇದು ತುಪ್ಪ ಸೋರೋಗಲ್ವ, ಸೋರಿದ್ರೆ ನಿಮ್ಮಪ್ಪನ ಗಂಟೆ ದುಡ್ಡು ಕೊಟ್ಟಿರಲ್ಲ, ಮನೆಗೆ ಬಂದು ಹಿಡ್ಕೋ, ಸಿಕ್ಕಿದ್ದೆ ಶಿವ ಅಂತ. ಸುಲಭವಾಗಿ ಪುಣ್ಯವನ್ನ ಸಂಪಾದನೆ ಮಾಡುವ ಆಪರ್ಚುನಿಟೀಸ್ ಇದ್ದಾಗ, ನಮ್ಮ ಸ್ವಾಮಿಗಳ ಮೇಲಿಂದ ಮೇಲೆ ಒಂದು ಕಥೆ ಹೇಳ್ತಿರ್ತಾರೆ. ಒಬ್ಬ ನರಕಕ್ಕೆ ಹೋಗಿದ್ದ. ನರಕದಲ್ಲಿ ಅವನಿಗೆ ಮೈಯೆಲ್ಲಾ ಉರಿ 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 ಸಾಕಾಗೋಗಿತ್ತು. ಆದ್ರೆ ಒಂದು ಬೆಡ್ ಮಾತ್ರ ತಣ್ಣ ಫ್ರಿಡ್ಜ್ ಅಲ್ಲಿ ಇಟ್ಟಾಗಿತ್ತು. ಅವನು ಯಮಧರ್ಮರಾಜನ್ ಕೇಳ್ದ, ಸ್ವಾಮಿ ಇದೇನಿದೆ, ಈ ಬೆಡ್ ಮಾತ್ರ ತಣ್ಣಗಿರುತ್ತೆ, ಮೈಯೆಲ್ಲ ಉರಿಯುತ್ತಲ್ಲ. ನಿನ್ನಷ್ಟು ಪಾಪಿ ಯಾರು ಇಲ್ಲ, ಅದಕ್ಕೆ ಮೈ ಉರಿಯುತ್ತೆ. ಈ ಬೆಟ್ಟು ಏನ್ ಪಾಪ ಮಾಡಿದೆ ಹೇಳ್ತೀನಿ ಕೇಳು. ನೀನು ಭೂಲೋಕದಲ್ಲಿದ್ದಾಗ ನಿಮ್ ಮನೇಲಿ ಯಾರೂ ಒಂದು ಅಗಳ ಅನ್ನ ಹಾಕಿಲ್ಲ ಅಷ್ಟೇ ಅಲ್ಲ, ನಿಮ್ ಮನೆ ಎದುರಿಗೆ ಯಾರೋ ಒಬ್ರು ಬಡವರಿದ್ರು, ಅವ್ರ ಪಾಪ ಯಾರೇ ಬಂದ್ರು ಅನ್ನ ಹಾಕುವ, ಅವ್ರ ಹತ್ರ ಹೆಚ್ಚಿರ್ಲಿಲ್ಲ.
ಪಾಪಿ ನಿಮ್ಮನೇಲಿ ಇಲ್ಲ ಅನ್ನೋದು ಬೇರೆ ಮಾಡಿ ಅವ್ರ ಹತ್ರ ಹೋಗಿ ಹಾಕ್ತಾರೆ, ಬಂದೋರೆಲ್ಲ ಕಳಿಸ್ಬಿಡೋರು. ಅವ್ರೇನ್ ಅನ್ಕೋರು, ಊಟ ಮಾಡಿದವರು ಆ ಪುಣ್ಯಾತ್ಮರು ಕಳಿಸಿದ್ದಕ್ಕೆ ಈ ಪುಣ್ಯಾತ್ಮರು ಹಾಕಿದ್ದು ಅಂತ. ಇವನು ಅವರು ಒದ್ದಾಡ ಸಾಯಿ ಅಂತ ಕಳಿಸ್ತಾ ಇದ್ದ. ನೀ ಯಾವುದೋ ಒಂದು ನಿಮಿತ್ತದಿಂದ ಕಳಿಸ್ದಲ್ಲ, ಅವ್ರ ಹೊಟ್ಟೆ ತುಂಬತಲ್ಲ, ಆ ಪುಣ್ಯದಿಂದ ನಿನ್ನ ಈ ಬೆರಳು ತಣ್ಣಗಿದೆ ಅಂತ. ಎಂಥ ಮಾತು! ಹೊಟ್ಟೆಗಿಚ್ಚಿನಿಂದ ಚೂರು ಪುಣ್ಯವನ್ನ ಮಾಡಿದ್ರು ಆ ಪುಣ್ಯವನ್ನು ದೇವರು ಅಕೌಂಟಬಿಲಿಟಿಗೆ ತಗೋತಾನೆ ಅಂದ್ರೆ ಇನ್ನು ಪರ್ಪಸ್ ಆಗಿ ಮಾಡಿದಾಗ ತಗೊಳ್ಳದೆ ಇರ್ತಾನ. ಹಾಗಾಗಿ ಪ್ರಕೃತದಲ್ಲಿ ಒಂದಿಷ್ಟು ನಮ್ಮ ನಿಮ್ಮ ಮಕ್ಕಳಿಗೆ ನಾವೆಲ್ಲ ಆಸ್ತಿಯನ್ನ ಮಾಡ್ತಾ ಇದ್ದೀವಿ. ಆಸ್ತಿ ಕಥೆಯನ್ನು ಒಂದಿಷ್ಟು ಹಾಕ್ಬೇಕಾಗಿದೆ. ಬರೀ ಆಸ್ತಿ ಅಲ್ಲ, ಅವನೊಬ್ಬ ಸಜ್ಜನ ಆಗಲಿ ಅನ್ನೋದನ್ನು ಮಾಡ್ಬೇಕು. ಸರಿ, ಅವರು ಬೆನ್ನೆಲುಬನ್ನೇ ಕೊಟ್ಟರು. ಆಮೇಲೆ ಇಂದ್ರದೇವರು ಅದನ್ನೇ ದಾಸರಂತಾರೆ, ದದೀಚೆ ಋಷಿ ತನ್ನ ಅಸ್ಥಿ ಸೂರನಿಗಿತ್ತು ಮುರವೈರಿ ವೈಕುಂಠ ಪುರದತ್ತ ಪೋದಂತೆ ಇರಬೇಕು ಇರದೆ ಇರಬೇಕು ಸಂಸಾರದಿ ಜನಕಾದಿರಾಜ ಋಷಿಗಳಂತೆ ಇರಬೇಕು ಇರದೆ ಇರಬೇಕು. ಇದಾದ ನಂತರದಲ್ಲಿ ಮುಂದೆ ಬರುವಂತಹ ಘಟನೆ ಚಿತ್ರಕೇತು. ಅವನು ವೃತ್ರಾಸುರ ಸಾಯೋ ಕಾಲಕ್ಕೆ ದೇವರ ಸ್ಮರಣೆ ಮಾಡಿದ. ಇಂದ್ರ ನೀನು ಅಸ್ವತಂತ್ರ, ನಾನು ಅಸ್ವತಂತ್ರ. ರಾಜನಿಗೆ ಆಶ್ಚರ್ಯ ಆಯಿತು. ಅಸುರ ಅಂತೀರಿ, ದೇವರ ಸ್ಮರಣೆ ಬಂತು, ಹೇಗಿದ್ರು? ಅವನೊಬ್ಬ ರಾಜ ಚಿತ್ರಕೇತು ಅಂತ. ಹಿಂದಿನ ಜನ್ಮದಲ್ಲಿ ಅನೇಕ ಹೆಂಡತಿಯರಿದ್ರು, ಮಕ್ಕಳಾಗಿರ್ಲಿಲ್ಲ. ನಾರದರು ಅವರ ಮನೆಗೆ ಬಂದ್ರು, ಅಂಗೀರಸರು ನಾರದರು ಅಂತ. ಮಕ್ಕಳ ಭಾಗ್ಯ ಕೊಡಿ, ಬೇಡ ನಿನ್ನ ಹಣೆಯಲ್ಲಿ ಬರೋದಿಲ್ಲ, ನೀವೇನಾದ್ರು ಮಾಡಿ ತಪಸ್ಸಿನಿಂದ ಕೊಡಿ ಅಂತ. ನೀನು ಮಗನಿಂದ ತುಂಬಾ ದುಃಖ ಪಡ್ತೀವಿ ಅಂತ ಹೇಳೇ ಕೊಟ್ರು. ಒಂದು ಮಗು ಆಯಿತು. 5 ವರ್ಷ ಬೆಳೆದಿತ್ತು. ಆ ಮಗುವಿನ ತಾಯಿಯ ಮೇಲೆ ರಾಜನಿಗೆ ತುಂಬಾ ಪ್ರೀತಿ. ಕೃತದ್ಯುತಿ ಅಂತ ಅವಳ ಹೆಸರು. ಮಿಥುನಾದವರಿಗೆಲ್ಲ ಹೊಟ್ಟೆ ಕಿಚ್ಚು. ರಾಜ ಅವಳಿಗೆ ಪ್ರಿಯಾರಿಟಿ ಕೊಡ್ತಾನೆ. ಯಾಕೆ? ಈ ಮಗು ಕಾರಣ. ನಮ್ಮನ್ನೆಲ್ಲ ತಿರಸ್ಕಾರ ಮಾಡ್ತಾರೆ. ಹಾಗಾದ್ರೆ ಅವಳಿಗೂ ರಾಜ ನಮ್ಮಂತೆ ನೋಡಬೇಕಾದ್ರೆ ಅವಳನ್ನು ಏನ್ ಮಾಡ್ಬೇಕು? ಈ ಮಗುನ್ನೇ ಮುಗಿಸ್ಬಿಡೋಣ. ಈ ಮನುಷ್ಯನ ಆ ಹೊಟ್ಟೆ ಕಿಚ್ಚಿನ ಲೆವೆಲ್ ಎಷ್ಟಿರುತ್ತೆ ಅಂದ್ರೆ, ನನ್ನ 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಅಥವಾ ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಎದುರಿಗಿನೋ 1 ಕಣ್ಣು ಹೋಗ್ಬೇಕು ಅಂತೇವಲ್ಲ. ಅದಕ್ಕ ಪಂಚಮಿಸ್ಸಹ ಅಂತಾನೆ ಸಂಸ್ಕೃತದಲ್ಲಿ ಅದ ನಿಯಮವು. 10 ಜನಕ್ಕಾಗಿ ನಮಗೂ ಆದ್ರೆ ಏನ್ ಆನಂದವೋ. ಎಲ್ಲರೂ ಯಾರನ್ನೇ ಹೋಗಿರ್ತೀವಿ, ಎಲೆ ಸಿಗಲ್ಲ ಮೊದಲನೇ ಪಂಕ್ತಿಲಿ, ಎಷ್ಟು ಬೇಜಾರಾಗಿರುತ್ತೋ. ಆಮೇಲೆ ನಮ್ ಜೊತೆ ಬಂದವ್ರಿಗೂ ಸಿಕ್ಕಿರಲ್ಲ, ನಿಮ್ಗೂ ಸಿಗ್ಲಿಲ್ಲ ಅಂತ ಮೊದಲನೇ ಪಂಕ್ತಿಗೆ ಸದ್ಯ ದೇವರ ದಯಾಪ. ನೀವೇನು ಅಂದ್ರೆ ಸೆಕ್ರೆಟರಿ ನಮ್ಗೆ ತುಂಬಾ ಗೊತ್ತು ಅಂತ. ಅಯ್ಯೋ, ಆ ಸೆಕ್ರೆಟರಿನೇ ಹೇಳಿದ್ರು ನಮ್ಮೊಂದು ಎಲೆ ಆದ್ರೆ ಹಿಡ್ಕೊಂಡಿರುವಂತ, ಅವ್ರಿಗೆ ಸಿಕ್ಕಿಲ್ಲ ಅಂತೆ. ಓ, ಹಾಗಾಗಿ ಸರಿ, ಏನೋ ಒಂದು ಆನಂದ, ನಿಮ್ಗೂ ಸಿಗ್ಲಿಲ್ಲ ಅಂತ ಹೇಳೋದೇ ಹಿಂಗ್ ಕೇಳ್ತಾರೆ. ನಿಮ್ಮಗಂತೂ ಫೈಲ್ ಅಂತೆ, ನಿಮ್ಮಗಂತೂ ಅಂದ್ರೆ ಇವ್ರ ಮಗನ್ ಹೋಗಿದೆ ಅಂತಾನೆ. ಅವ್ರೊಂದು 10 ಜನದ್ದು ಬೈಲಾಗೋದಲ್ಲಿ ಎಷ್ಟು ಇಟ್ಕೊಂಡಿದ್ರು. ನಾ ಕೇಳದೆ, ಪಕ್ಕದ ಮನೆ ಪದ್ಮನಾಭಾಚಾರ್ಯ ಮಗಂದು ಹೋಗಿದೆ, ಹಿಂದಿನ ಮನೆ ಹಿರಣ್ಯಗರ್ಭಾಚಾರ್ಯ ಮಗಂದು ಹೋಗಿದೆ, ಮುಂದಿನ ಮನೆ ಮುಕುಂದಾಚಾರ್ಯ ಮಗಂದು ಹೋಗಿದೆ ಅಂತ ಯಾರ್ಯಾರು ಹೋಗಿದ್ರು ಅವನ್ನೆಲ್ಲ ಲೆಕ್ಕ ಇಟ್ಟುಕೊಂಡು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸರಿ ಇಲ್ಲ ಬಿಡಿ ಸರ್, ನಮ್ಮ ಮಕ್ಕಳು ಬೇಡ ಬೇಡ ಅಂತ ಹೀಗೊಂದು ಸಮಾಧಾನ ಮಾಡಿಕೊಳ್ಳೋದು. ಆ ಮಗುವಿಗೆ ವಿಷ ಹಾಕಿದ್ರು, ಕೊಂದ್ಬಿಟ್ರು. ಎಲ್ಲ ಅಳತಾ ಕೊಟ್ಟರು. ಮತ್ತೆ ನಾವೆಲ್ಲ ಅಂಗೀರಸರು ಬಂದು ಆ ಜೀವವನ್ನೇ ಕರೆಸಿ, ಆ ಜೀವ ಹೇಳ್ತೀನಿ, ಇವನಿಯಲ್ಲಿ ಅಪ್ಪ ಅಮ್ಮ, ನಾನು ಅನೇಕ ದೇಹಗಳಲ್ಲಿ ಸಂಚಾರ ಮಾಡ್ತಾ ಇರ್ತೀನಿ, ನಾನೊಂದು ಆಭರಣ ಇದ್ದ ಹಾಗೆ. ಬಂಗಾರ ಒಂದೇ ಆದರೂ ಶೇಪ್ ಚೇಂಜ್ ಆದ್ರೆ, ಕಿವಿಗೆ ಹಾಕೊಳ್ಳೋದಾದ್ರೆ ಓಲೆ ಅನ್ನಿಸ್ಕೊಳ್ಳುತ್ತೆ, ಕುತ್ತಿಗೆ ಹಾಕೊಂಬಂದ್ರೆ ಹಾರ ಅನ್ನಿಸ್ಕೊಳ್ಳುತ್ತೆ, ಕೈಗೆ ಹಾಕೊಂಬೋದಾದ್ರೆ ಉಂಗುರ, ರಿಸ್ಟ್ ಹಾಕೊಳ್ಳೋದ್ರೆ ಬ್ರೇಸ್ಲೆಟ್ ಅಂತ. ಹಾಗೆ ಒಂದು ಜನ್ಮದಲ್ಲಿ ಅಪ್ಪ, ಇನ್ನೊಂದು ಜನ್ಮದಲ್ಲಿ ಮಗ, ಮತ್ತೊಂದು ಜನ್ಮದಲ್ಲಿ ಏನೇನೋ ನಾನು. ನನಗೆ ನಿಜವಾದ ಅಪ್ಪ ಅಮ್ಮ ಲಕ್ಷ್ಮೀನಾರಾಯಣರೇ, ಇವರಲ್ಲ. ರಿಯಾಲಿಟಿ ಅರ್ಥ ಆಯ್ತು. ಚೆನ್ನಾಗಿ ದೇವರ ಆರಾಧನೆ ಮಾಡಿ ಅಪರೋಕ್ಷ ಜ್ಞಾನ ಪಡೆದ ಅವನು. ವಿಮಾನವನ್ನ ಕೊಟ್ಟರು ಅವನಿಗೆ. ಒಮ್ಮೆ ವಿಮಾನದಲ್ಲಿ ಓಡಾಡಬೇಕಾದ್ರೆ ಕೈಲಾಸದ ಮೇಲೆ ಹೋಗ್ತಾ ಇದ್ದ. ಪಾರ್ವತಿ ಪರಮೇಶ್ವರರು ಕೂತಿದ್ರು. ಪರಮೇಶ್ವರರು ಪಾರ್ವತಿಯನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಕೂತಿದ್ದು ನೋಡಿ ಆಡ್ಕೊಂಡ್ಬಿಟ್ಟ. ಅಯ್ಯೋ, ನಾವೇ ವಾಸಿಯಪ್ಪ, ಇವ್ರು ಸದಾ ಕೂಡಿಸ್ಕೊಂಡಿರ್ತಾರೆ, ನಾವು ಹಾಕಿ ಕೂಡಿಸ್ಕೊಂಡಲ್ಲ. ಎಲ್ಲಿ ಪಾರ್ವತಿ ಪರಮೇಶ್ವರರು? ಪಾರ್ವತಿ ಎಮರ್ಜೆನ್ಸಿ ಲ್ಯಾಂಡ್ ಆಗಲಿ ಅಂತ ಆಯ್ತು. ಮಗನೇ, ದೇವತೆಗಳನ್ನ ಆಡ್ಕೊಂಡ್ಬಿಟ್ಟು ದೊಡ್ಡವನಿದ್ಯಾ, ನನ್ನ ಗಂಡ ನನ್ನನ್ನ ತೊಡೆ ಮೇಲೆ ಕೂಡಿಸಿಕೊಳ್ಳೋದು ಹಠಕ್ಕಾಗಿ ಚಟಕ್ಕಾಗಿ ಅಲ್ಲ.
ಜಗತ್ತಿನಲ್ಲಿರುವವರ ದಾಂಪತ್ಯ ಚೆನ್ನಾಗಿರಬೇಕು ಅಂದ್ರೆ ಪಾರ್ವತಿ ಪರಮೇಶ್ವರರು ಜೊತೆಯಲ್ಲಿದ್ದಾರೆ ಚಿಂತನೆ ಮಾಡಿದ್ರೇನೆ ನಾವು ಚೆನ್ನಾಗಿರೋದು. ಉಮಾ ವೈ ವಾಕ್ ಸಮುದ್ದಿಷ್ಠ ಮನೋರುದ್ರ ಉದಾಹೃತಃ ತದೇತತ್ ಮಿಥುನ ಜ್ಞಾತ್ವ ನ ದಾಂಪತ್ಯಾತ್ ವಿಹೀಯತೆ. ಅವರಿಬ್ಬರು ದೂರ ದೂರ ಇದ್ರೆ ನಾವು ಚಿಂತನೆಯಲ್ಲಿ ಮಾಡೋದು, ಅದಕ್ಕಾಗಿ ಇರ್ತಾರೆ. ಏನು ಅಂದೆಲ್ಲ ಕೂಡಿಸ್ಕೊ ನಿನ್ನ ಹೆಂಡತಿಯನ್ನು ಆಗ್ಬೇಕಲ್ರಿ. ಅಪೇಕ್ಷೆ ಬೇರೆ, ಯೋಗ್ಯತಾ ಬೇರೆ. ಏನು ಟ್ಯಾಟೂನಾ ಕೂಡಿಸ್ಕೊಂಬ ಗತಿ ಏನು? ಎಲ್ಲೋ ಅಲ್ಲಿ ತ್ರಿವೇಣಿ ಸಂಗಮದಲ್ಲ ಒಂದು 10 ನಿಮಿಷ ವೇಣಿದಾನದ ಟೈಮಿಗೆ ಕೂಡಿಸುತ್ತಾರೆ. ಆ ವೇಣಿದ 10 ನಿಮಿಷ ಕೂಡಿಸಿದ್ರೆ ಪರವಾಗಿಲ್ಲ. ಈ ಹಾಳು ಫೋನ್ ಬಂದು ಆ ಪುರೋಹಿತರಿಗೆ ಯಾವ ಕಾಲ್ ಬಂದು ಕೂಡಿಸ್ಬಿಟ್ಟು ಈ ಸೆಂಟಿಮೆಂಟ್ಸ್ ಇಳಿಸ್ಬೋದೋ ಬಿಡ್ಬೋದು. ಅವನು ಗಂಡ ಅವನು ಚೌಳೆಕಾಯಿ ಇದ್ದಾಗಿದ್ದ, ಇವ್ರು ಕುಂಬಳಕಾಯಿ ಇದ್ದಾಗಿದ್ದ. ಇಳಿಸೋ ಆಗಿಲ್ಲ, ಬಿಡೋ ಆಗಿಲ್ಲ ಯಾರೋ. ಆಮೇಲೆ ಅವನು ಕರೆದು ಪುರೋಹಿತ, ಏನಿದು ಕ್ಯಾ ಚಿಲ್ಲಾ ರಹೆ, ಕ್ಯೋ ಚಿಲ್ಲಾ ರಹೆ, ಏನಿದು ವೇಣಿದಾನವೋ ನಂದಾನವೋ ಅಂತ. ಸರಿ ಇಳಿಸ್ಬಿಡಿ, ಇನ್ನೇನು ಇಳಿಸೋ, ಜೋ ಬಿಡಿದ್ಬಿಟ್ಟು ನೀನೇ ಕೂತ್ಕೊಂಡ. ಹಾಗಾಗಿ ದೇವತೆಗಳನ್ನ ಎಂದೂ ಆಡಿಕೊಳ್ಳುವ ಅರ್ಹತೆಯೂ ಅಲ್ಲ, ಯೋಗ್ಯತೆ ಇದೆ. ಇಲ್ಲಿ ತತ್ವಾಭಿಮಾನಿ ಯೋಗ್ಯತಾ ಇಲ್ಲ. ಅದಕ್ಕೆ ಅಸುರನಾಗಿ ಅಂದಾಗ ಅಸುರನಾಗ್ತೇನಮ್ಮ ಅಂತ ಅಳ್ತಾ ಕೂತ. ಯಾಕೆ ಅಳ್ತಾ ಇದೆ? ಹರಿವಿಸ್ಮರಣೆ ಬರುತ್ತೆ. ರುದ್ರದೇವರು ಅನುಗ್ರಹ ಮಾಡಿದ್ರು. ಅಸುರನ ಅವರು ದೇವರ ಸ್ಮರಣೆ ನಿನಗಿರಲಿ ಅಂತ. ಅವನೇ ರುದ್ರನಾಗಿದ್ದ, ರುದ್ರಾಸುರನಾಗಿ ಅಂತ ಆ ಕಥೆಯನ್ನು ಹೇಳಿ ಕಡೆಯಲ್ಲಿ ದಿತಿದೇವಿ ದೈತ್ಯರ ತಾಯಿ. ದೈತ್ಯರು ಸೋತು ಬೇಸರ ಆಗಿತ್ತು. ಗಂಡನನ್ನ ಬೇಡಿದ್ರು ಕಶ್ಯಪರ, ಒಮ್ಮೆ ಆದ್ರೂ ನಮ್ಮ ಮಕ್ಕಳು ಗೆಲ್ಲುವಂತೆ ಮಾಡ್ರಿ ಸ್ವಾಮಿ, ದೇವತೆಗಳನ್ನ ಗೆಲ್ಲೋರು ಆಗಲ್ಲ ಅಂತ. ನೀವ್ ಯಾವ ವ್ರತ ಹೇಳ್ತೀರೋ ಮಾಡ್ತೇನೆ. 1 ವರ್ಷದ ವ್ರತ ಪುಂಸವನ ಅಂತ ಮಾಡಿ. ವ್ರತದಲ್ಲಿ ವ್ಯತ್ಯಾಸ ಆದರೆ ನಿಮ್ಮ ಮಕ್ಕಳು ದೇವತೆಗಳ ಫ್ರೆಂಡ್ ಆಗ್ತಾರೆ. ಸದ್ಯ 2 ಒಳ್ಳೆಯದೇ ಆಯ್ತು. 1 ವರ್ಷಕ್ಕೆ ಇನ್ನೊಂದು ಬಾಕಿ, ವಾರ ಬಾಕಿ ಇದೆ. ರಾತ್ರಿ ಕಾಲು ತೊಳ್ಕೋಬೇಕಾದ್ರೆ ಹಿಮ್ಮಡಿ ನೆಂದಿಲ್ಲಂತೆ. ಇಂದ್ರದೇವರೇ ಅವರ ಮನೆಯಲ್ಲಿ ಕೆಲಸಕ್ಕೆ ಹುಡುಗನಾಗಿ ಇದ್ದ. ಪ್ರವೇಶ ಮಾಡಿದ ಗರ್ಭವನ್ನ 7 ಪೀಸ್ ಮಾಡಿದ. ಅಳ್ತಾ ಇತ್ತು. 7 49 ಮಾರುತ ಅಳಬೇಡಿ ಅಂದ. ನಮ್ಮನ್ನೇನೋ ಮಾಡಬೇಡ ಅಣ್ಣ ಅಂದ್ರು. ಇದೇನು ಅಣ್ಣ ಅಂತ ಇದ್ದೀರಿ, ನಡೆದ ವೃತ್ತ ಅಂತ ಹೇಳೋದು. ನಾವೆಲ್ಲ ನಿನ್ನ ತಮ್ಮಂದ್ರು. ಓ ಸಂತೋಷ ಆಯ್ತು. 49 ದೇವತೆಗಳ ಉತ್ಪತ್ತಿ ಆಗೋಯ್ತು. ಕಾಲೊಂದು ಹಿಮ್ಮಡಿ ನೆನೆಯದೇ ಇದ್ರೆ ಇಷ್ಟು ಅನರ್ಥ ಅಂತ. ಅದಕ್ಕೆ ಕೆಲವರು ಹಿಮ್ಮಡಿ ನೆನೆಯದೇ ಇದ್ರೆ ಅನರ್ಥ ಆಗುತ್ತೆ, ಅದಕ್ಕೆ ಕಾಲೇ ತೊಳ್ಕೊಂಬಲ್ಲ ಸಾಕು. ಇವರಮ್ಮ ಎಲ್ಲೋ ಅಕ್ಕಿಯಲ್ಲಿ ಕಲ್ಲು ಬಂತು ಅಂತ ಹೇಳಿ ಊಟನೇ ಬಿಡ್ತೀಯನೋ, ಕಲ್ಲನ್ನ ಪಕ್ಕಕ್ಕೆ ಇಡಬೇಕು, ಕಾಲನ್ನ ನೆಟ್ಟಗೆ ತೊಳ್ಕೊಳ್ಬೇಕು. ಮರುದೇವತೆಗಳ ಉತ್ಪತ್ತಿ ಆಯಿತು. ಇದನ್ನ ಕೇಳಿ ರಾಜರಿಗೆ ಡೌಟ್ ಬಂತು, ದೇವರಿಗೆ ಪಾರ್ಶಾಲಿಟಿ ಇದೆಯಾ? ಯಾವಾಗಲೂ ಅವನು ದೈತ್ಯರ ಸಂಹಾರ ಮಾಡ್ತಾನೆ, ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ. ಸಮಪ್ರಿಯಸ್ವರ ಬ್ರಹ್ಮನ್ ಭೂತಾನ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಗತಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ಪಾರ್ಶಾಲಿಟಿಯಲ್ಲಿ 2 ವಿಧ ಇದೆ. ಒಂದು ಯೋಗ್ಯ ರೂಪವಾದದ್ದು, ಇದು ದೋಷ ರೂಪವಾದದ್ದು. ಗುಣರೂಪವಾದದ್ದು ದೇವರಲ್ಲಿದೆ, ದೋಷ ರೂಪವಾದದ್ದು ಇಲ್ಲ. ಪಾರ್ಶಾಲಿಟಿ ಬೇಕೇ ಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲ ಕಡೆ ಇದೆ. ಒಬ್ಬ ಟೀಚರ್ ಪಾಠವನ್ನ ಹೇಳುವ ಸಂದರ್ಭದಲ್ಲಿ ಎಲ್ಲರೂ ಪಾಸ್ ಆಗಲಿ ಅಂತಾರೆ, ನೀಟಾಗಿ ಪಾಠ ಹೇಳ್ಕೊಡ್ಬೇಕು. ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅವ್ರೇನ್ ಬರ್ದಿದಾರೋ ಅದಕ್ಕೆ ಮಾರ್ಕ್ಸ್ ಹಾಕ್ಬೇಕು. ಎಲ್ಲ ನನ್ನ ಸ್ಟೂಡೆಂಟ್ ಸರಿ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾ ಎಲ್ಲರಿಗೂ 90 ಹಾಕೋತೀನಿ. ಅದ್ರ ಗತಿ ಇದು. ಸರಿಯಾಗಿ ಬರೆದವನ ಗತಿ ಏನು? ಒಬ್ಬ ಫೇಲ್ ಆಗಬೇಕು ಅಂತ ಕೂತಿದ್ದ, ಅವನು ಪಾಸ್ ಹಾಕ್ಬೇಕು. ಇದು ತಪ್ಪದು. ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರು ಮಾಡಿದ ಸಾಧನೆಗೆ ತಕ್ಕಂತೆ ಫಲವನ್ನ ಕೊಟ್ರೆ ಅದು ನಿಜವಾದಂತಹ ಪಾರ್ಶಾಲಿಟಿ, ರಾಹಿತ್ಯ. ದೇವರಲ್ಲಿ ಪಕ್ಷಪಾತ ಇದೆ. ಸಾಧನೆ ಮಾಡಿದ್ರೆ ಫಲ, ಇಲ್ಲ ಅಂದ್ರೆ ಇಲ್ಲ. ಇದು ಹೊಸ ಪ್ರಶ್ನೆಯನ್ನ ಹಳೆಯದು. ಯಾರಿಗೆ ಬಂದಿತ್ತು? ಪಾಂಡವರ ಮನೆಯಲ್ಲಿ ರಾಜಸೂಯ ಯಾಗ. ಶಿಶುಪಾಲ ಕೃಷ್ಣನನ್ನು ತುಂಬಾ ಬೈದ. ಕೃಷ್ಣ ಚಕ್ರ ಬಿಟ್ಟ ಕೂಡಲೇ ಅವನ ತಲೆ ಸೀಳೋಗಿ ದೇವರಲ್ಲಿ ಸೇರಿಕೊಳ್ತು. ಆಗ ಪಕ್ಕ ಧರ್ಮರಾಯನ ಕೇಳಿದ ನಾರದರನ್ನು, ಇದೇನಿದು ಬೈದು ಒಳ್ಳೇದಾಗತ್ತೆ, ಬೈಯೋದೇ ಒಳ್ಳೇದಲ್ವಾ? ರಾಜ ಹಾಗೆ ತಿಳಿಬೇಡ, ಅಲ್ಲಿ ಜೀವದ್ವಯಾವೇಶ ಇತ್ತು, ಬೈಯೋರು ಎಂದು ಒಳ್ಳೇದಾಗುವುದಿಲ್ಲ. ಒಬ್ಬ ಸಜ್ಜೀವ, ಇನ್ನೊಬ್ಬ ದುರ್ಜೀವ. ಯಾರವರು? ಪರಮಾತ್ಮನ ಮನೆಯ ದ್ವಾರಪಾಲಕರು ಜಯವಿಜಯರು. ಅವರು ಶಾಪಗ್ರಸ್ತರಾಗಿದ್ರು. ಅವರಿಗೆ 3 ಜನ್ಮ. ಮೊದಲನೇ ಜನ್ಮವೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು, 2ನೇದು ರಾವಣ ಕುಂಭಕರ್ಣ, 3ನೇದೇ ಶಿಶುಪಾಲ ದಂತವಕ್ತ್ರ. ಸ್ವಾಮಿ ಆ ಕಥೆಯನ್ನು ಹೇಳುವುದ? ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷರನ್ನ ವರಾಹದೇವರು ಸಂಹಾರ ಮಾಡಿದಾಗ ಹಿರಣ್ಯಕಶ್ಯಪುಗೆ ಕೆಂಡಾಮಂಡಲ ಕೋಪ ಬಂದು ತನ್ನ ಮಗ ಮಹಾಭಾಗವತೋತ್ತಮ ಪ್ರಹ್ಲಾದ ಅವನ ವಿರೋಧ ಮಾಡಿ ನರಸಿಂಹದೇವರೇ
ಪ್ರತ್ಯಕ್ಷವಾಗಿ ಬಂದು ಅವನನ್ನು ಸಂಹಾರ ಮಾಡಿದ್ರು. ಅದನ್ನ ವಿಸ್ತಾರವಾಗಿ ಹೇಳಿ ಅಂತ ಸ್ಲಾಟು ಇಷ್ಟು ತರ್ತಾರೆ. ತುಂಬಾ ವಿಸ್ತಾರವಾದ ವಿಚಾರ ಇದೆ ಅಲ್ಲಿ. ಅದು ಕೇಳಿದಾಗ ಹಿರಣ್ಯಾಕ್ಷ ಸತ್ತಾಗ ಹಿರಣ್ಯಕಶಿಪು ಒಂದು ಪುಟ್ಟ ಪುರಾಣ ಹೇಳ್ತಾರೆ. ನಮಗೆಲ್ಲ ತೀರಾ ಅಪ್ಲಿಕೇಬಲ್ ಪುರಾಣ. ಭೂತಾನಾಮಿಹ ಸಂವಾಸ ಪ್ರಭಾಯಾಮಿವ ಸೂರತೆ. ಅವನು ಹೇಳ್ತಾನೆ, ಅಮ್ಮ ಅಳಬೇಡ, ಅಲ್ಲೋ ನನ್ನ ಮಗ ಸತ್ತಿದ್ದಾನೆ. ಅಲ್ಲಮ್ಮ, ನಾವೆಲ್ಲ ಈ ನಂಟು ಇದೆಯಲ್ಲ, ಇದು ಪರ್ಮನೆಂಟ್ ಅಲ್ಲ, ದೇವರು ಹಾಕಿದ ಗಂಟು. ಇದು ಹೇಗೆ ಅಂದ್ರೆ ಅರವಟ್ಟಿಗೆಯಲ್ಲಿ 10 ಜನ ಸೇರಿದ ಹಾಗೆ. ಅರವಟ್ಟಿಗೆ ಇಲ್ಲ, ಇಲ್ಲಿ ಮಠದಲ್ಲಿ ಪುರಾಣಕ್ಕೆ ಸೇರಿದ್ದೇವೆ. ಪುರಾಣ ಮುಗಿದ ಮೇಲೆ ನಿಮ್ಮನೆ ನೀವು, ನಮ್ಮನೆ ನಾವು ಹೋದ್ರೆ ಚಂದ. ಇಲ್ಲ ನಮ್ಮನೆಗಿನ್ನ ಈ ಹಾಲೇ ಚೆನ್ನಾಗಿದೆ, ಇಲ್ಲ ಇದು ಬಿಡೋಣ. ಪುರಾಣದ ಮಠ ಆದ್ರೂ ಪರವಾಗಿಲ್ಲ. ಎಲ್ಲ ನಮ್ಮ ಮನೆಗೆ ಹೋದಾಗ ಪುರಾಣ ಆದ್ಮೇಲೆ ಅಲ್ಲೇ ಇದ್ರೆ ತಾವು ಯಾವಾಗ ಹೋಗ್ತೀರಿ? ಇಲ್ಲ ಪರವಾಗಿಲ್ಲ, ಇಲ್ಲೇ ಇರ್ತೀವಿ. ಇಲ್ಲ ನೀವು ಹೋಗಿ ಬನ್ನಿ. ಇಲ್ಲ ನಮ್ಮನೆಗಿನ್ನ ನಿಮ್ಮನೆ ಚೆನ್ನಾಗಿದೆ, ಅದ್ರ ಜೊತೆಗೆ ಯಾಕಾನ ಪುರಾಣಕ್ಕೆ ಶುರು ಏನೋ, ಮುಂದಿನ ಸಲಿ ನಾವು ನಿಮ್ಗೊಂದು ರೂಮ್ ಮಾಡ್ಕೊಡ್ತೀವಿ, ಈ ಸಲ ಹೋಗಿ ಬನ್ನಿ ಅಂದ್ರೆ ಆ ಪುರಾಣ ಹಿಡಿಸಲ್ಲ, ಇಟ್ರು ಇವ್ರಿಗೆ ಹೇಳಲ್ಲ. ನಮ್ಮ ಕೆಲಸ ಆದ ಮೇಲೆ ನಾವು ಹೇಗೆ ಡಿಸ್ಬರ್ಸ್ ಆಗ್ತೀವಿ ಸಂಸಾರದಲ್ಲಿ, ಎಲ್ಲಿವರೆಗೂ ನಾವು ಕರ್ಮಾನುಸಾರವಾಗಿ ಆಯುಷ್ಯದ ಟಿಕೆಟ್ ತಗೊಂಡಿರ್ತೇವೆ ಅಲ್ಲಿವರೆಗೆ ಚಲನೆ. ಅದು ಮುಗೀತು ಅಂದ್ರೆ ಹೋಗ್ತಾ ಇರ್ತೀವಿ. ಕೆಲವರು ಮೊದಲು, ಕೆಲವರು ಆಮೇಲೆ. ಅಮ್ಮ ಹಾಗೇನೆ ನಿನಗೊಂದು ಕಥೆ ಹೇಳ್ತೀನಿ ಕೇಳು. ಉಶೀನರ ಅನ್ನೋ ದೇಶದಲ್ಲಿ ಸುಯಜ್ಞ ಅಂತ ರಾಜ ಯುದ್ಧದಲ್ಲಿ ಸತ್ವದ. ಅವನ ಬಂಧು ಒಳಗ ಸಂಸ್ಕಾರ ಮಾಡಲಿಲ್ಲ. ಯಮಧರ್ಮರಾಜ ಬ್ರಹ್ಮಚಾರಿ ವೇಷ ಹಾಕೊಂಡ್ಬಂದು, ಯಾಕೆ ಹೇಳ್ತಾ ಇದ್ದೀರಿ, ನಮ್ಮ ರಾಜ ಸತ್ತ, ನೀವೆಲ್ಲ ಇದ್ದೀರಲ್ಲ. ಇಲ್ಲ, ರಾಜ ದಿನ ಊಟ ಹಾಕ್ತಾ ಇದ್ದ. ಅದನ್ನ ಹೇಳಿ ನಾಳೆಯಿಂದ ನಮ್ಮನೆಯಲ್ಲೇ ಅಡಿಗೆ ಮಾಡ್ಕೋಬೇಕು. ಇಲ್ಲ, ರಾಜ ಅಲ್ಲ ಹಾಕಿದ್ದು, ರಾಜ ಕೇವಲ ನಿಮಿತ್ತ. ಎಲ್ಲರಿಗೂ ಹಾಕಿದ್ದು ದೇವರು. ಅವನು ಕಂಡಿಲ್ಲ, ರಾಜನ ಮುಖಾಂತರ ಹಾಕ್ಸ್ಯ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ನನ್ನನ್ನು ನೋಡ್ರಿ, ಅಹೋ ವಯಂ ಧನ್ಯತಮಾಯದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ. ನಾನು ತಂದೆ ತಾಯಿಗಳನ್ನು ಬಿಟ್ಟಿದ್ದೇನೆ, ಅರಣ್ಯದಲ್ಲಿ ಇದ್ದೇನೆ, ಯಾವ ಪ್ರಾಣಿಯೂ ನನ್ನನ್ನು ತಿಂದಿಲ್ಲ, ಕೊಂದಿಲ್ಲ. ಯಾಕೆ? ರಕ್ಷಣೆ ಮಾಡುವ ದೇವರಿಗೆ ನಾನು ಉಳಿಬೇಕು ಅಂತ ಅಪೇಕ್ಷೆ ಇದೆ. ಈ ದಿಶೆಯಲ್ಲಿ ನಾವೆಲ್ಲ ದೇವರಿಗೆ ಒಂದು ದೊಡ್ಡ ನಮಸ್ಕಾರ ದಿನ ಹಾಕಬೇಕು. ಕಾರಣ ಏನು ಗೊತ್ತಾ? 2020-21ರಲ್ಲಿ ಬಂದ ಕರೋನಾದಲ್ಲಿ ನಮ್ಮ ತಲೆಗಳನ್ನ ದೇವರು ಕೌಂಟ್ ಮಾಡಿಲ್ಲ. ಆದ್ದರಿಂದ ನಾವೆಷ್ಟೇ ಪ್ರಯತ್ನವನ್ನ ಮಾಡಿದ್ರು ಕರೋನಾ ನಮ್ಮನೆಗೇ ಬಂದಿತ್ತು. ಅದು ಸೋಪ್ ಹಚ್ಕೊಳ್ಳಿ, ಸ್ಯಾನಿಟೈಸರ್ ಹಚ್ಕೊಳ್ಳಿ, ಏನ್ ಹಚ್ಬಿಟ್ಟು ಸೋಪಿನ ಫ್ಯಾಕ್ಟರಿ ಅವ್ರಿಗೆಲ್ಲ ಕರೋನಾ ಬಂದಿತ್ತು. ಏನ್ ಸಾಯ್ಬೇಕು? ಹಾಗಾಗಿ ದೇವರ ಸಂಕಲ್ಪ ಇವನು ಇನ್ನೂ ಇರಲಿ, ಇವನೊಂದಿಟ್ಟು ಸಾಧನೆಯನ್ನ ಮಾಡಲಿ ಅಂತ ಬಿಟ್ಟ ಅನ್ನೋದಕ್ಕೆ ಉಳಿದಿದ್ದೇವೆ. ಹಾಗಾಗಿ ಅವನೊಂದು ದೊಡ್ಡ ನಮಸ್ಕಾರವನ್ನ, ಸರಕ್ಷಿತ ರಕ್ಷತಿ ಯೋಹಿಗರ್ಭೆ. ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ಅವನು ರಕ್ಷಣೆ ಮಾಡಿದ್ನಲ್ಲ, ಏನು ದೇವರ ವ್ಯವಸ್ಥೆ. ತಾಯಿಯಿಂದ ಅನ್ನ ಆಹಾರವೇ ಬಾಯಲ್ಲ, ಮಕ್ಕಳ ಬಳ್ಳಿಯ ಮುಖಾಂತರ ಅಂಬಲಿಕಲ್ ಕಾರ್ಡ್ ಅದರ ಮುಖಾಂತರ ಹೋಗುತ್ತೆ. ಬರೀ ಅನ್ನ ಅಲ್ಲ, ಆಕ್ಸಿಜನ್ ಅದರ ಮುಖಾಂತರ ಹೋಗುತ್ತಂತೆ. ಆ ರೆಸ್ಪಿರೇಟರಿ ಆರ್ಗನ್ ಇದೆಯಲ್ಲ, ಯಾವ ಲಂಗ್ಸ್, ಅದಿನ್ನೂ ಕೆಲಸ ಮಾಡ್ತಿರಲ್ಲಂತೆ. ಇದು ಯಾವ್ದು ಪುರಾಣ ಹೇಳಿದ್ದಲ್ಲ. ನಿಮ್ಮ ಫೋನಲ್ಲಿ ಸುಮ್ಮನೆ ಹಾಕ್ರಿ, ದ ಲಾಸ್ಟ್ ಆರ್ಗನ್ ವಿಚ್ ಆಕ್ಟಿವೇಟ್ಸ್ ಇನ್ ದ ಹ್ಯೂಮನ್ ಬಾಡಿ ಅಂತ ಕೊಟ್ರೆ ಕೊಡತ್ತೆ. ವೈ ಬಾರ್ನ್ ಬೇಬಿ ಶುಡ್ ಕ್ರೈ. ಹುಟ್ಟಿದ ಮಗು ಯಾಕೆ ಅಳಬೇಕು ಅಂತ ಹಾಕಿ. ದ ಲಾಸ್ಟ್ ಆರ್ಗನ್ ವಿಚ್ ಆಕ್ಟಿವೇಟ್ಸ್ ಇನ್ ಹ್ಯೂಮನ್ ಬಾಡಿ ಇಸ್ ಲಂಗ್ಸ್. ಅದು ಹುಟ್ಟಿದ ಕೂಡಲೇ ಉಸಿರಾಟದ ಪ್ರಕ್ರಿಯೆ ಶುರು ಆಗ್ಬೇಕಲ್ಲ, ಅದು ಪೈಪೆಲ್ಲ ಏನಾದರೂ ಸ್ವಲ್ಪ ಪೈಪಿನಲ್ಲಿ ಇದ್ರೆ ಅದಕ್ಕಿನ್ನೂ ಗೊತ್ತಾಗಿರಲ್ಲ. ಒಂದ್ಸಲಿ ಅವ್ರು ಏಟ್ ಕೊಟ್ಟು ಅದು ಅಂತ ಅಳತ್ತಲ್ಲ, ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಶುರು ಆಗುತ್ತೆ. ಏನು ದೇವರ ವ್ಯವಸ್ಥೆ. ಹುಟ್ಟಿದ ಮಗು ಅತ್ತರೆ ಇದ್ದವರೆಲ್ಲ ನಗತಾ ಇರ್ತಾರೆ. ಇದು ಮೆಡಿಕಲ್ ಸೈನ್ಸ್ ಹೇಳೋದು. ಅವನಾವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಅವನಾವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ, ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ, ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ
ತಾನಲ್ಲದೆ ಪ್ರಾಣಿ ಅವನವನ ಕಾಯ್ವ ಅವನಿಯೊಳಗೆ ಉಳಿಸುವ ದೇವರಿಗೆ ಉಳಿಸಬೇಕು ಅನ್ನೋ ಇಚ್ಛೆ ಇದೆ. ಮಾಧ್ಯಮಗಳು ಬೇಕು. ದೇವರು ಮಗುವನ್ನು ರಕ್ಷಣೆ ಮಾಡ್ತಾನೆ ಅಂದ್ರೆ ಬೀದಿಗೆ ಬಿಡೋದಲ್ಲ, ತಾಯಿಯ ಮುಖಾಂತರವೇ ಮಾಡೋದು. ಆದರೆ ಉಳಿಬೇಕು ಅನ್ನೋ ಸಂಕಲ್ಪ ಅವನಿರಬೇಕು. ಇದನ್ನ ನಮ್ಮ ಜೀವನದಲ್ಲಿ ಹೇಳುವುದಾದ್ರೆ ಅಪ್ಲಿಕೇಬಲ್ ಅಂದ್ರೆ ದಾನ ಇದನ್ನೆಲ್ಲ ಮಾಡಿದ್ರೆ ಅದು ಕೇವಲ ನಾವು ಒಂದು ಮಾಧ್ಯಮ. ಎಕ್ಸಾಂಪಲ್ ಹೇಳೋದಾದ್ರೆ ಮಠಕ್ಕೆ ಹೋಗಿದ್ವಿ, ಸಾರು ತುಂಬಾ ಚೆನ್ನಾಗಾಗಿತ್ತು. ಯಾರೋ ಏನಿದು ಸಾರು ಎಷ್ಟು ಚೆನ್ನಾಗಿದೆ, ಏನ್ ಹೇಳ್ಬೇಕು? ದೇವರ ದಯ, ನಮ್ಮಲ್ಲಿರೋ ಅಡುಗೆಯವರು ಪಾಪ ಶ್ರದ್ಧೆಯಿಂದ ಮಾಡ್ತಾರೆ, ದೇವರ ದಯ ಚೆನ್ನಾಗಾಗಿದೆ ಇದು ಹೇಳಬೇಕು. ಸಾರು ಚೆನ್ನಾಗಾಗಲೇಬೇಕು. ಯಾಕೆ ಅಂದ್ರೆ ಹೊಸ ಬಕೆಟು ಹೊಸ ಸೌಟ್ ಅಲ್ವಾ, ಮೈ ಹುರಿದಾಗಲ್ವಾ ಮಾಡೋದಂಗೆ. ಇವ್ರೇನ್ ಮಾಡಿದ್ರು, ಸಾರು ಚೆನ್ನಾಗಿದೆ ಒಂದು ಲೋಟ ಕಮ್ಮಿ ಕೊಡ್ಬೇಕು. ಇದು ಅಡುಗೆ ಅವನು ಕೇಳಿಸಿತ್ತು, ಹೊಸ ಬಕೆಟು ಹೊಸ ಸೌಟು ಮಾಡ್ತೀನಿ ಅಂತ. ಅವ್ನು ಲೋಟ ಹುಡ್ಕಕ್ ಹೋದಾಗ ಒಂದಿಟ್ಟು ಉಪ್ಪು ಖಾರ ಜಾಸ್ತಿ ಆಗ್ಬಿಟ್ಟಿತ್ತು. ಅವ್ನು ತಿಳಿ ಸಾರು ತಂದು ಕೊಟ್ಟ, ಕುಡಿದ್ರೆ 108 ಸೀನ್ ಒಟ್ಟಿಗೆ ಬಂತು. ಏನ್ ಹೇಗಿದೆ ಸಾರು ಅಂತ ಅಡುಗೆ ಅವ್ರು ಬಂದು ಹೇಳಿದ್ರು, ಅದೇ ಬಕೆಟು ಅದೇ ಸೌಟು ಸ್ವಾಮಿ. ಸೌಟು ಬಕೆಟು ಕಾರಣ ಅಲ್ಲ, ಮಾಡಿದವರು ಶ್ರದ್ಧೆಯಿಂದ ಮಾಡಿ ದೇವರು ಪ್ರೀತನಾಗಲಿ, ಬಂದವರು ಪ್ರೀತರಾಗಲಿ ಅಂತದಕ್ಕೆ ದೇವರು ಮಾಡಿಸಿದ್ದು. ಅದ್ರ ಸೌಟು ಬಕೆಟ್, ನಾವೆಲ್ಲ ಸೌಟು ಬಕೆಟ್ ಇದ್ದ ಹಾಗೆ. ಒಬ್ಬನಿಗೆ ನಾನು ಸಹಾಯ ಮಾಡಿದ್ದೇನೆ ಅಂದ್ರೆ ಜಸ್ಟ್ ನನ್ನನ್ನ ದೇವರು ಬಳಸಿಕೊಂಡಿದ್ದಾನೆ, ನಾನಿಲ್ಲದೇನೋ ಅವನನ್ನ ರಕ್ಷಣೆ ಮಾಡ್ತಾನೆ. ನನಗೊಂದು ಆಪರ್ಚುನಿಟಿಯನ್ನ ದೇವರು ಕೊಟ್ಟ. ಇದು ದೇವರ ಕ್ರಿಯೆಯಲ್ಲಿ ನಾನೊಬ್ಬ ಪಾರ್ಟಿಸಿಪೇಟ್ ಮಾಡಿದ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಅನ್ಕೋ, ತುಂಬಾ ಪುಣ್ಯ ಬರ್ತೇವೆ. ವಾದಿರಾಜ ಸ್ವಾಮಿಗಳಿಗೆ ಮಾತಾಡ್ತಾರೆ, ವೀಣೆಯೋ ರಣಯಾಮ್ಯಹಂ, ನಾನೊಂದು ವೀಣೆ ಶಬ್ದ ಮಾಡೋದಿಲ್ಲ. ನುಡಿಸುವ ವೈಣಿಕ ಚೆನ್ನಾಗಿದ್ರೆ ನಾದ ಚೆನ್ನಾಗಿ ಬರುತ್ತೆ. ನನ್ನಲ್ಲಿ ನಿಂತು ನುಡಿಸುವ ವೈಣಿಕ ಆ ವಾಯುದೇವ, ಅವನು ನುಡಿಸ್ತಾನೆ ಅನ್ನೋದಕ್ಕೆ ನಿಮಗೆ ಇಂಪಾಗಿ ಅದು ಕೇಳಿಸ್ತಾ ಇದೆ. ಇದು ದೊಡ್ಡವರ ಅನುಸಂಧಾನ. ಅದಕ್ಕೆ ಈ ಮಾತನ್ನ ಹೇಳಿದ ಮೇಲೆ ಅವರೆಲ್ಲ ದುಃಖದಿಂದ ವಿಮುಖರಾದರು. ಅವನು ಮಂದರ ಪರ್ವತಕ್ಕೆ ಬಂದು ತಪಸ್ಸು ಮಾಡಿದ, ಏನಾದ್ರೂ ಮಾಡಿ ಆ ದೇವರನ್ನೇ ಮುಗಿಸ್ಬೇಕು, ಹಾಗೆ ಹೋಗಿ ನಮ್ಮನ್ನ ಕೊಲ್ತಾನೆ ಅಂತ. ಬ್ರಹ್ಮದೇವರು ಪ್ರತ್ಯಕ್ಷ ಆದ್ರು, ಏನು ಬೇಕು? 108 ಕೇಳದ, ಸಾಯಬಾರದು ಅಂತ ಕೇಳೋದು ಬಿಟ್ಟು ಇಷ್ಟುದ್ದ ಕೇಳದ. ನಿನ್ನಿಂದ ಸೃಷ್ಟವಾದ ಪ್ರಾಣಿಯಿಂದ ಸಾಯಬಾರದು, ಹಗಲು ಸಾಯಬಾರದು, ಎರಡು ಸಾಯ. ಕೆಲವರು ತುಂಬಾ ಮಾತಾಡ್ತಾರೆ, ತುಂಬಾ ಮಾತಾಡಿ ಏನ್ ಹೇಳ್ಬೇಕು ಅದನ್ನ ಹೇಳೇ ಇರುತ್ತೆ. ಅದೊಂದು ದೊಡ್ಡ ಸಮಸ್ಯೆ. ಪಾಪ ಯಾರಪ್ಪ ಇಲ್ಲೇ ರೈಲ್ವೆ ಡಿಪಾರ್ಟ್ಮೆಂಟು ಸ್ಟೇಷನ್ ಮಾಸ್ಟರ್, ಅವ್ರ ಹೆಸರೇ ಶಾಂತಮೂರ್ತಿ ಅಂತ. ನಿಜವಾಗ್ಲೂ ಶಾಂತಮೂರ್ತಿನೇ, ಅವರು ಕೋಪವೇ ಇರಲಿಲ್ಲ. ಅವ್ರನ್ನ ಯಾರೋ ಬಂದು ಕೇಳಿದ, ಸರ್ ಬೆಂಗಳೂರು ಎಕ್ಸ್ಪ್ರೆಸ್ ಹೊಟ್ಟೋಯ್ತು ಅಂತ, ಮದ್ರಾಸ್ದು ನಾಳೆ, ಬಾಂಬೆದು ಇಲ್ಲ, ಜೈಪುರದು ಅದು ಇಲ್ಲೇ ಇಲ್ಲ. ಒಂದು 50 ಕೇಳದ. ಇವ್ರು ಪಾಪ ರೇಗೋಯ್ತು, ನೀವು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಒಂದಾದ್ಮೇಲೆ ಒಂದು ಕೇಳ್ತಾ ಇರಲಿಲ್ಲ. ಏನ್ ಟ್ರೈನ್ ಹೆಸರಲ್ಲಿ ಅಷ್ಟೋತ್ತರ ಶತನಾಮ ಮಾಡಿಲ್ಲ? ಇಲ್ಲ, ನಾನು ಹಳಿ ದಾಟಬೇಕಾಗಿತ್ತು, ಟ್ರೈನ್ ಬಂದ್ರೆ ಕಷ್ಟ. ನಿಮ್ಮ ಟಿಕೆಟ್ ಹಾಕ, ನೀವು ಇಟ್ಟು ಕೇಳೋದ್ರ ಬದಲು ಇಲ್ಲಿ ಚಾತುರ್ಮಾಸ ಕೊಟ್ಟು ಹೋಗೋದಾಗಿತ್ತು. ಹಳಿ ರಿಪೇರಿ ಬೇರೆ, ಟ್ರೈನೇ ಬರಲ್ಲ, ಇಲ್ಲೇ ಸರಿ ಅಂತ. ಹಾಗಾಗಿ ಏನ್ ಬೇಕು ಅದನ್ನ ಭೂತೇ ನನಗೆ ಮರಣ, ಅದು ಅವನಲ್ಲಂತೆ ತಪ್ಪು, ಅವನಲ್ಲಂತೆ ತಪ್ಪು. ಸರಸ್ವತಿ ನುಡಿಸ್ಲಿಲ್ಲ ಅಂತೆ. ನನ್ನ ಗಂಡನಿಗೆ ಅಡುಗೆ ಇಟ್ಟು ಬರೋದು ಯಾಕೆ? ಮಾಡ್ತೇನೆ ಮಗನೇ ಅಂತ ಹೇಳಿ 108 ಕೇಳೋದು. ತಥಾಸ್ತು ಅಂದ್ರು. ಮೊದಲೇ ಉನ್ಮತ್ತ. ಎಲ್ಲಾ ದೇವತೆಗಳ, ಸೂರ್ಯ ಬಾ ಅಂದ್ರೆ ಬರಬೇಕು, ಹೋಗು ಅಂದ್ರೆ ಹೋಗ್ಬೇಕು, ಗಾಳಿ ಬಾ ಅಂದ್ರೆ ಬರಬೇಕು. ಅಕೃಷ್ಟ ಪಂಚ ತಸ್ಯಾಸಿ, ಬಿತ್ತನೆ ಇಲ್ಲದೆ ಉತ್ತನೆ ಇಲ್ಲದೆ 7 ಬಾರಿ ಧಾನ್ಯೋತ್ಪತ್ತಿ ಅಂತ. ಸಮುದ್ರನಾಳೆ ಇವನ ಮನೆಗೆ ಎಲ್ಲಾ ಪದಾರ್ಥವನ್ನ ತಂದು ಕೊಡೋಣಂತೆ. ಹೀಗಿದ್ದ ಅವನ 4 ಮಕ್ಕಳು, ಪ್ರಹ್ಲಾದ, ಸಲ್ಲಾದ, ಅನುಕ್ಲಾದ, ಕ್ಲಾದ. ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ ನೋಡ್ಲಿಕ್ಕೆ ಮುದ್ದಾಗಿತ್ತು. ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ತುಂಬಾ ಸಂತೋಷ ಆಗುವ ಒಂದು ಸನ್ನಿವೇಶ ಅಂದ್ರೆ ಆ ಮಗು ತುದಲ್ನುಡಿಯಲ್ಲಿ ಮಾತಾಡುತ್ತಲ್ಲ, ಅದು ಎಲ್ಲಾರು ಹೇಳೋ ಆಚಾರ್ಯ ಕೇಳೋರ್ಗೆ ಏನ್ ಆನಂದ ಆಗುತ್ತೋ. ಆ ಮಗು ಏನೋ ಮಾತಾಡುತ್ತೆ, ನಾವೇನೋ ಅರ್ಥ ಮಾಡ್ಕೋತೀವಿ. ಎಷ್ಟು ಮುದ್ದಾಗಿ ಮಾತಾಡುತ್ತೋ, ಮಂಡ್ಯದ ಇದುವರೆಗೂ ಅರ್ಥವೇ ಆಗಿಲ್ಲ ಅಂತ ಆನಂದ ಮಾಡ್ತಾರೆ. ಏಕದಾ ಸುರನ್ ಪುತ್ರ ಅಂಕಮಾರೋಪ್ಯ ಪಾಂಡವ ಅಪ್ರತ್ಯಗತ್ಯತಾಂ ಮತ್ಸ ಮನ್ಯಸೇ ಸಾಧು ಯದ್ಭವಾನ್. ಕದ್ದ, ನೀ ಯಾವ್ದಾದ್ರು ಒಳ್ಳೆ ತಿಳಿದಿದ್ರೆ ಹೇಳು. ಪ್ರಹ್ಲಾದೋವಾಚ ತತ್ಸಾಧು ಮನ್ಯೇ ಅಸುರವರೀಯ ದೇಹಿನ ಸದಾ ಸಮುದ್ವಿಗ್ನ ದಿಯಾಮ ಸದ್ಗಾತ್
ಹಿತ್ವಾತ್ಮಪಾದಂ ಗ್ರಹಮಂಧ ಕೂಪಂ ಮನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ ನೀನು ಮನೆ ಬಿಟ್ಬಿಡು, ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನ ಬಗ್ಗೆ ಸ್ವಲ್ಪ ತಿಳುವಳಿಕೆ ಸಂಪಾದನೆ ಮಾಡು. ಯಾಕೆ ಮನೆ ಬಿಡಬೇಕು? ಈ ಮನೆಯಲ್ಲಿ ನಿನ್ನನ್ನು ಹೊಗಳೋರೇ ಜಾಸ್ತಿ ಆಗಿದ್ದಾರೆ. ಎಲ್ಲಿ ನಮ್ಮನ್ನು ತುಂಬಾ ಹೊಗಳ್ತಾ ಇರ್ತಾರೆ ಅಲ್ಲಿ ನಮ್ಮ ಏಳಿಗೆ ಆಗಲ್ಲ. ಇದು ಅವನಿಗೆ ಮಾತ್ರ ಅಲ್ಲ, ಎಲ್ಲಾರಿಗೂ ಇರುವ ಪಾಠ ಇದು. ಸಜ್ಜನರ ಸಹವಾಸ ಮಾಡು. ವನಂಗತೋ ಯದ್ಧರಿಮಾಶ್ರಯ. ನಾವ್ಯಾವತ್ತು ನಮಗಿಂತ ಸಾಧನೆಯನ್ನ ಮಾಡಿದವರ ಹತ್ತಿರ ಇದ್ದಾಗ ನಮ್ಗೆ ಅನ್ಸತ್ ನಾವು ತುಂಬಾ ಸಣ್ಣವರು. ನಮ್ಮ ಮನೇಲಿ ಕೂತು ಬಿಟ್ರೆ ಕೂಪ ಮಂಡೂಕಾಗಿ ಕಟ್ಕೊಂಡಿರ್ತಾಳೆ ಹೆಂಡತಿ, ತುಂಬಾ ಜಗಳ ಆಡ್ತಾನೆ, ಅದಕ್ಕೆ ಗಂಡನ ಹೊಗಳ್ತಾನೆ ಇರ್ತಾಳೆ. ಏನೋ ಅಪ್ಪ ನಿಮ್ಮನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಯಾವ ಅವತಾರವೋ ಏನೋ ಅಂತ ಅವನಿಗೂ ಅನಿಸ್ತಾನೆ ಇರುತ್ತೆ. ಯಾವ ಅವತಾರವೋ ಏನ್ ಅಂತದ್ ಏನ್ ಮಾಡಿರಲ್ಲ, ವಿಶ್ವೇಶ್ವರಯ್ಯ ಬಿಟ್ರೆ ನೀವೇ ಅಂತ. ಯಾರೋ ಕೇಳಿದ್ರೆ ಏನ್ ಅಂತದ್ ಮಾಡ್ಯಾರೆ, ಅಂತದ್ ಮಾಡೋದು ಅವ್ರಿಗೆ ಯಾವ್ದು ಸಿಕ್ಕೇ ಇಲ್ಲ, ಯಾವ್ದು ಕೊಟ್ರು ಮುರಿದು ಹಾಳು ಮಾಡೋದೇ ಅವರು ಅಂತ ಹೇಳಿ. ಈ ತರ ನಮ್ಮ ಮನೆಯಲ್ಲಿದ್ರೆ ಅದನ್ನೇ ಸುಭಾಷಿತಕಾರ ಅಂತ, ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಹಾಗಾಗಿ ನೀನು ಸಜ್ಜನರ ಸಹವಾಸ ಮಾಡಿ. ನಕ್ಬಿಟ್ಟ ಗುರುಗಳ ಗಂಧ, ಇನ್ನೊಮ್ಮೆ ನನ್ನ ಮಗನ ಬಾಯಲ್ಲಿ ಮನೆ ಬಿಡು ಮಠ ಸೇರ್ಕೊ ಅಂತ ಬಂದ್ರೆ ಹಲ್ಲು ಮುರಿದು ಬಿಡ್ತೇನೆ. ಚಿಕ್ಕದು ಅದರದೇ ಯಾಕೆ ಮುರಿತಿ, ಅದರದಲ್ಲ ನಿಮ್ಮದು ಅಂದ. ಓಹೋ ತಪ್ಪು ಅವಂದು, ಹಲ್ಲು ನಮ್ಮದ, ಫೀಸು ಹೌದು. ಎರಡನೇ ಬಾರಿ ಮತ್ತೆ ಕರ್ಕೊಂಬಂದ. ಎರಡನೇ ಬಾರಿ ಬಂದಾಗ ಪ್ರಹ್ಲಾದರಾಜರನ್ನ ಕ್ವಶನ್ ಪ್ಯಾಟರ್ನೇ ಚೇಂಜ್ ಮಾಡಿದೆ ಈ ಸರಿ. ಇದುವರೆಗೂ ನಿನ್ ಗುರುಗಳು ಏನ್ ಹೇಳ್ಕೊಟ್ಯಾರ ಅದನ್ನ ಹೇಳು, ಆ ಟೈಮು ನಿಂಗೇನು ಗೊತ್ತಿದೆ ಅದನ್ನ ಹೇಳುವಂತಿದ್ದ. ಈ ಸಲ ಗುರುಗಳು ಏನ್ ಹೇಳ್ಕೊಟ್ಟಾರೆ. ಪ್ರಹ್ಲಾದರಾಜರಿಗೆ ಇನ್ನೂ ಸಂತೋಷ ಆಯ್ತು. ಅದು ಶುಕ್ರಾಚಾರ್ಯರ ಮಕ್ಕಳು, ಷಂಡಾಮರ್ಕರು ಗುರುಗಳು. ಆದ್ರೆ ಪ್ರಹ್ಲಾದರಾಜರು ಅವರು ಗುರುಗಳು ಅಂತ ಅಕ್ಸೆಪ್ಟೇ ಮಾಡಿಲ್ಲ, ಅವರು ಗುರುಗೋಳು. ಮತ್ತು ಗುರುಗಳು ಯಾರು? ಇವರು ಗರ್ಭದಲ್ಲಿದ್ದಾಗೆ ಉಪದೇಶ ಮಾಡಿದ ನಾರದರು. ನೋಡಿ ನಮ್ಮ ಆಧ್ಯಾತ್ಮ ಪ್ರಪಂಚ ಎಷ್ಟು ಮುಂದೆ ಹೋಗಿದೆ. ಪ್ರಾಯ ನಮ್ಮನ್ನೆಲ್ಲ ಶಾಲೆಗೆ ಸೇರಿಸಿದಾಗ 1ನೇ ಕ್ಲಾಸಿಗೆ ಸೇರಿಸೋದು, ಆಮೇಲೆ ನರ್ಸರೀಸ್ ಅಂತ ಬಂತು, ಆಮೇಲೆ UKG LKG, ಈಗಂತೂ ಕಿಂಡರ್ ಗಾರ್ಡನ್ ಅಂತ ಬಂದಿದೆ, ಇನ್ನೇನೋ ಕ್ರೀಚ್ ಅಂತ ಬಂದಿದೆ. ಮಕ್ಕಳು ಕಿರ್ಚಕ್ ಶುರು ಮಾಡಿದ್ರೆ ಕ್ರೀಚ್ ಹಾಕೋದು ಅಂತ, ಕ್ರ್ಯಾಡಲ್ ಅಂತ ಏನೋ ಬಂದಿದೆ. ಅಂದ್ರೆ ತೊಟ್ಲಲ್ಲಿ ಮಲಗಿಸ್ಕೊಂಡ್ಬಿಟ್ರೆ ಆಯ್ತಂತೆ, ಅವರೇ ತೂಗ್ತಾ ಇರ್ತಾರೆ. ಆದ್ರೆ ಸುಮ್ಮನೆ ತೂಗಲ್ಲ, 15-20 ಸಾವಿರ ರೂಪಾಯಿ ತಿಂಗಳು ಕಟ್ರೆ ಸೃಷ್ಟಿ ಇವ್ರದ್ದು, ಸ್ಥಿತಿ ಎಲ್ಲ ಬೇರೆ ಅವ್ರದ್ದು. ಅದನ್ನ ಬಿಲ್ ಕಟ್ಟೋ ಗಂಡನ ಪರಿಸ್ಥಿತಿ ದುಸ್ಥಿತಿ ಆಗಿರುತ್ತೆ. ಸೊ ಈಗೆಲ್ಲ ಇದೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ಆದ್ರೆ ತುಂಬಾ ಮುಂದೆ ಹೋದದ್ದು ಭಾಗವತ. ಏನ್ ಗೊತ್ತಾ, ನೀವ್ ಯಾವುದೇ ಸಿಟ್ಟಿಂಗ್ ಹಾಕ್ರಿ ನಮ್ಮಷ್ಟು ಮುಂದೆ ಹೋಗಿಲ್ಲ. ನಾವು ಯಾವಾಗ ಪಾಠ ಹೇಳಿದ್ವಿ ಗೊತ್ತಾ, ಗರ್ಭ ಸಿಟ್ಟಿಂಗ್ ಅಂತ ಗರ್ಭದಲ್ಲಿದ್ದಾಗೆ ಪಾಠ ಹೇಳಿದ್ವಿ. ನಾರದರು ಈ ಪ್ರಹ್ಲಾದರಾಜರು ತಾಯಿಯ ಗರ್ಭದಲ್ಲಿದ್ದಾಗೆ ಗರ್ಭ ಸಿಟ್ಟಿಂಗ್ ಅಂತ ಪಾಠ ಹೇಳಿಬಿಟ್ಟಿತ್ತು. ಅದು ಅಚ್ಚಾಗಿ ಕೂತಿತ್ತು. ಈಗೇನು ಆನಂದವೋ ಅವ್ರಿಗೆ. ಅಪ್ಪ ನಮ್ ಗುರುಗಳು ಹೇಳಿದ್ದ ಹೇಳ್ಕ, ಶ್ರವಣಂ ಕೀರ್ತನಂ ಬಿಟ್ಟು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ಬಿಟ್ಟು ಭಕ್ತಿಶ್ಚೇನ್ನಮಲಕ್ಷಣ ಕ್ರಿಯತೆ ಭಗವತ್ಯರ್ಥ ತನ್ಮನ್ಯೇ ಅಧೀತಮುತ್ತಮಂ. ವಿಷ್ಣೋ ಶ್ರವಣಂ ವಿಷ್ಣೋ ಕೀರ್ತನಂ ವಿಷ್ಣೋ ಶ್ರವಣಂ ವಿಷ್ಣೋ ಪಾದಸೇವನಂ. ನವವಿಧವಾದ ಭಕ್ತಿ. ಆವನ ಶ್ರವಣ ಮನನ ನಿಧಿಧ್ಯಾಸನ ಅವಿಟ್ಟು ನಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆ ಕಿರನಿ ಚಣಿಗೆಂದು ಭಾವಜ್ಞರು ಪೆಳುವರು, ವೇದ ಭಾವಜ್ಞರು ಪೆಳುವರು. ಜೀವಕ್ಕೆ ಜವನ ಬಲೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಈ ಮಾತಾಡೋ ಕಾಲಕ್ಕೆ ಮೈ ಉಳಿದಾಯ್ತು. ಬ್ರಹ್ಮ ಬಂದೋ ಕಿಮೆ ತಟ್ಟೆ, ಗುರುಗಳಲ್ಲಿ ನಟಕ ಶುರು ಆಯ್ತು. ಏನೇನು ಹೇಳ್ಕೊಟ್ಟಿ ಅವರಂದ್ರು ಇದು ಸಿಲೆಬಸ್ ಇದೆ ಅಂತ ಗೊತ್ತಾಗಿದ್ದೆ. ಇವತ್ತು ನಮ್ಮಪ್ಪ ನಮ್ಮ ಅಪ್ಪನೇ ಇದೆಲ್ಲ ಶ್ರವಣ ಮರಣ ಧ್ಯಾನ ಮೋಕ್ಷ ಹೇಳೇ ಇಲ್ಲೋ, ಮತ್ತೆ ಹೇಗೆ ಹೇಳ್ತಾನೆ ಇವನು, ಅವನ್ನೇ ಕೇಳ್ಬಿಡು.
ಪ್ರಹ್ಲಾದ ನಿಮ್ಗೆ ಯಾರು ಹೇಳ್ಕೊಟ್ರು? ಅದ ನಿಮ್ಗೆ ಹೇಳಿದ್ರು ತಿಳಿಯಲ್ಲ. ಯಾಕೆ? ನಿಮಗೆಲ್ಲ ವೈರಾಗ್ಯ ಇಲ್ಲ. ಮತಿರ್ನ ಕೃಷ್ಣೇ ಭರತ ಸ್ವತೋಪಿವ ಮಿಥೋಪಿ ಬದ್ಧೇತ ಗ್ರಹವ್ರತಾನ ಅದಾಂತ ಗೋಪಿ. ಹರಟೆ ಜಾಸ್ತಿ ಅಂತ. ಯಾವ ಹರಟೆ? ದೇವರಿಗೆ ಸಂಬಂಧ ಬರಟೆ, ಪಡದ ಹರಟೆ, ತಿನ್ನೋದು ಉಣ್ಣೋದು ಬರೀ ಇಂಥವೇ ಮಾಡ್ತೀವಿ. ಅದಕ್ಕೆ ವೈರಾಗ್ಯ ಇಲ್ಲ. ಇದು ನಮ್ಮನ್ನೇ ಟಾರ್ಗೆಟ್ ಮಾಡಿದ್ವಿ. ಯಾರಿಗೆ ದೇವರು ಒಲಿತಾನೆ ಅಂದ್ರೆ ವಿರಕ್ತರಿಗೆ ಒಲಿತಾನೆ. ನಾವು ವೈರಾಗ್ಯ ಯಾಕಿಲ್ಲ ಅಂದ್ರೆ ಹರಟೆಯಲ್ಲೇ ಪರ್ಯವಸಾನ ಮಾಡ್ತೀವಿ. ತಿನ್ನೋದು ಉಣ್ಣೋದು ಸಾಮಾನ್ಯ ಇಷ್ಟೇ ಅಲ್ಲ ನಾವು ಮಾತಾಡೋದು. ಶುರು ಮಾಡೋದೇನೋ ಮಾಡ್ತೀವಿ. ಏನು ರಾಯರ ಆರಾಧನೆ ಮಹಾನುಭಾವ. ಆ ಹುಳಿ ಮಾಡಿದ್ರು ಕಮಲಮ್ಮ, ಒಂದೊಂದು ಆ ಗೋಳು ಇಷ್ಟಿಷ್ಟಿತ್ತು ರೀ. ಬಾಯಿಗೆ ಹಾಕೊಂಡ್ರೆ ಪೊಳಕ್ಕೆ ಒಳಗೆ ಹೋಗೋದು. ಅದು ಒಳಗೆ ಹೋಗ್ಲಿದ್ದಾನೆ ಬಾಯಿಗೆ ಹಾಕೊಂಡು ಶುರು ಅಂದ್ರೆ ಗಂಟೆ ಅದರದ್ದೇ ಚರ್ಚೆ. ಏನ್ ರಾಯರು ಮತ್ತೆ ಮತ್ತೆ ಏನ್ ರಾಯರು ನಂಗೆ ಎಲೆ ಸಿಗತ್ತೋ ಇಲ್ಲೋ ಅನ್ಸಿತ್ತಮ್ಮ. ನನ್ನ ಪಾಲಕ್ಕೆ ನೀವೇ ರಾಯರು. ಬಾಳೆ ಎಲೆ ಭಾಗಿ ಇರ್ತಮ್ಮ. ಹೌದು, ನಿಮ್ಗೆ ಹೇಗೆ ಸಿಗತ್ತೆ ಎಲೆ? ನಾನು ವಾರದ ಕೆಳಗೆ ಹೋಗಿ ಮೆತ್ತಗೆ ಆಫೀಸಲ್ಲಿ ವಿಚಾರಿಸ್ತೀನಿ ಎಲ್ಲೆಲ್ಲಿ ಎಲೆ ಹಾಕ್ತೀವಿ ಅಂತ. ಅವ್ರು ಹೇಳೋದಲ್ಲಿ ಮೆತ್ತಗೆ ಹೋಗಿ ಮೇಲೆ ಒಂದು ಕೋರಿ ಹಾಸಿ ಬಂದಿರ್ತೀನಿ. ಸಿಕ್ಕರೆ ಎಲೆ, ಹೋದ್ರೆ ಕೋರಿ. ಹೇಗಿದೆ? ಒಳ್ಳೆ ಕೋರಿಯೋಗ್ರಫರ್ ನೀವು. ಹೀಗಾಗಿ ನಿಮ್ಮ ಜೀವನದಲ್ಲಿ ಚರುಗಿತ ಚರ್ಮಣ, ಅದನ್ನೇ ತಿಂದದ್ದು, ಉಂಡದ್ದು, ಹುಟ್ಟಿದ್ದು, ತೊಟ್ಟದ್ದು ಮೆನಕು ಹಾಕ್ತದೆ. ಅವರು ಎಲ್ಲೋ ಬದರಿಯಲ್ಲೋ ಹರಿದ್ವಾರದಲ್ಲೋ ಸಿಕ್ಕಾಗು ಮತ್ತೆ ಶುರು ಮಾಡೋದು ಆರಾಧನೆ. ಅದೇ ಎಲ್ಲಿಂದ ನಮ್ಮ ಉದಾಹರಣ. ತುಂಬಾ ಜಾಸ್ತಿ ಮಾತಾಡಬೇಕು. ಶಾಸ್ತ್ರ ಹೇಳೋದು ಮಾತು ಕಮ್ಮಿ ಮಾಡಿ ದೇವರ ಸ್ಮರಣೆಗಾಗಿ ಅದನ್ನ ಮೀಸಲಿದೆ. ತುಂಬಾ ದೊಡ್ಡ ತ್ರೀಣಿ ಆತ್ಮನೇ ಅಪುರುತ ಸಪ್ತಾನ್ನ ಬ್ರಾಹ್ಮಣ ಅಂತ ಈಗ ನಮ್ಮ ಶಾಸ್ತ್ರದಲ್ಲೂ ಹೇಳಿದ್ದಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಇದೆ. 7 ಅನ್ನಗಳಲ್ಲಿ 3 ಅನ್ನವನ್ನ ದೇವರು ತನಗಾಗಿ ಇಟ್ಟುಕೊಂಡದ್ದರಲ್ಲಿ ಮನೋ ವಾಕ್ ಪ್ರಾಣ, ಮಾತು ಒಂದು ಅನ್ನ ಅಂತೆ. ಅದನ್ನ ದೇವರಿಗೆ ಅರ್ಪಿಸೋದು ಅಂದ್ರೆ ದೇವರಿಗೆ ಸಂಬಂಧಪಟ್ಟ ಮಾತನ್ನ ಆಡ್ಲಿಲ್ಲ ಅಂದ್ರೆ ದೇವರ ಅನ್ನವನ್ನ ಕಿತ್ತುಕೊಂಡ ಪಾಪಕ್ಕೆ ಗುರಿ ಆಗ್ತದೆ. ಹಾಗಾಗಿ ಹರಟೆ ಜಾಸ್ತಿ. ನಾವೆಲ್ಲ ಉದ್ಧಾರ ಆಗೋದು ಹೇಗೆ? ನೀವೆಲ್ಲ ಸ್ನಾನ ಮಾಡಿ. ಯಾವುದಾದ್ರು ಸ್ನಾನ? ದೊಡ್ಡವರ ಪಾದಧೂಳಿನಲ್ಲಿ. ಇಷ್ಟ ಅನ್ನೋ ಕಾಲಕ್ಕೆ ಮೈ ಹೋದಾಯ್ತು. ಒಂದೇ ಬಿಡಿ ಇವನನ್ನ. ಏನು ಎಲ್ಲಿ ಸಾಧ್ಯ? ಸುತ್ತ ಜನರ ಕರೆಸಿ ಬೇಗನೆ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ ಅಟ್ಟಡವಿಯೊಳಲಿ ಜನರಿಟ್ಟು ಭೋಜನங்கள் ಮಾಡಿ ಹರಿಯ ಸ್ಮರಣೆ ಮಾಡುತ್ತಲೇ ತಿಂದು ಕುಳಿತ ಜಟ್ಟಿ ಹಂಗೆ ನರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂಬುದಿಯೊಳ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರೋ ಹರಿಯ ಕೃಪೆಗೆ ವಶನಾದ ತರಣನೆಂದು ವರುಣ ದೇವ ಮರಣ ಇಲ್ಲದಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿದನು. ಏನೇನ್ ಮಾಡೋದು? ಸಾಯ್ಬ ಟಿಪ್ಪು ಡ್ರಾಪ್ ಇಂದ ತಳ್ಳಿದ್ರು ಭೂದೇವಿ ಕಾಚದ್ರು. ತಳೆದವರಿಬ್ರು ತಲೆ ಸುತ್ತು ಬಿದ್ದು ಕಷ್ಟ ಆಗ್ತದೆ. ಇನ್ಯಾವುದೋ ಹಾವು ಕಚ್ಚದು ಅಸತ್ ಹೋಯ್ತು. ಈ ಹಿರಣ್ಯಕಶಿಪು ಆಗ ಬ್ರೇಕಿಂಗ್ ನ್ಯೂಸ್, ಸ್ವಾಮಿ ಹಾವು ಕಚ್ಚಿ ಹಾವು ಸತ್ತು ಹೋಯ್ತು. ಅವನು ಆಗ ಡೌಟ್ ಬಂತು, ನಾನು ಬ್ರಹ್ಮದೇವರಿಂದ ವರ ತಗೋಬೇಕಾದ್ರೆ ನಾ ಸಾಯಬಾರ್ದು ಅಂತ ತಗೊಂಡು, ನಮ್ಮ ಮಗ ಸಾಯಬಾರ್ದು ಅಂತ ತಗೊಂಡು, ಅಥವಾ ಫ್ಯಾಮಿಲಿ ಪಾಸ್ ಕೊಟ್ಬಿಟ್ಯಾರೋ ನಿಮ್ ಫ್ಯಾಮಿಲಿ ಯಾರು ಸಾಯಲೇಬಾರ್ದು ಅಂತ. ಏನ್ ಕರ್ಮಪ್ಪ, ಕೊಲ್ಲೋದು ಎಷ್ಟು ಕಷ್ಟನಾ? ಈ ಮಧ್ಯದಲ್ಲಿ ಪ್ರಹ್ಲಾದರಾಜರು ಬಂದು ಕೈ ಮುಕ್ಕೊಂಡು ನಿಂತ್ಕೊಂಬರಂತ ರಾತ್ರಿ ಇಷ್ಟೆಲ್ಲ ಹೊಟ್ಟೆ ಉರಿಸಿದ್ಮೇಲೆ, ಅಪ್ಪ ನಾಳೆ ಎಷ್ಟೊತ್ತಿಗೆ ಬರ್ಲಿ ಅಂತ. ಇನ್ನೂ ಮೈ ಬರ್ತಾವ ಬಂದ್ ಸಾಯಿ, ಏನು ಪ್ರಾಣ ತೆಗೀತಿ. ಅವ್ನು ಕರೆದ ನನ್ನ ಗಂಡದರಿಗಿರೋದು ಬೇಡ ಇಲ್ಲ, ಮತ್ತೆ ಕರ್ಕೊಂಡು ಹೋದ್ರು. ಆ ವಿದ್ಯಾಪೀಠದಾಗ ಎಲ್ಲಾ ವಿದ್ಯಾರ್ಥಿಗಳನ್ನ ಕರೆದು ಸ್ಪೆಷಲ್ ಕ್ಲಾಸ್ ಹೋಗ್ಬಿಟ್ರು. ಏನ್ ಚೆನ್ನಾಗಿದೆ ಅಂದ್ರೆ ಆ ಮಾತು. ಕೌಮಾರ ಆಚಾರ್ಯ ಪ್ರಾಜ್ಞ, ಸಣ್ಣ ವಯಸ್ಸಿಗೆ ಧರ್ಮ ಕರ್ಮ ಸಂಸ್ಕಾರ ಸಂಸ್ಕೃತಿ ಮಕ್ಕಳಿಗೆ ಹೇಳ್ಕೊಟ್ರು. ಎಂಜಲು ಮಾಡಿದಾಗ 3-4 ವರ್ಷದ ಮಗು ನೋಡ್ಲಿಕ್ಕೆ ಏನೋ ಚೆನ್ನಾಗಿರುತ್ತೆ, ಆದ್ರೆ ಒಂದು ಮಾತು ಹೇಳಿ, ಕೈ ತೊಳ್ಕೊಬೇಕಮ್ಮ, ಅದನ್ನ ಎಂಜಲು ಮುಟ್ಟಬಾರ್ದು. ಸ್ವಲ್ಪ ಮಕ್ಕಳು ಬೋಲ್ಡ್ ಆಗಿರುತ್ತೆ, ಅದು ಕೇಳತ್ತೆ, ಅಜ್ಜಿ ಮಾತ್ರ ಮಾಡ್ತಾರೆ, ಏನ್ ಸಾಯಬೇಕು, ಅಜ್ಜಿಗೆ ಕೈ ಮುರಿಬೇಕು, ನೀ ಕೈ ತೊಳ್ಕೊಬೇಕಮ್ಮ, ಇಷ್ಟು ಹೇಳ್ಬೇಕು. ಹೀಗಾಗಿ ಆಗ ಹೇಳಿದ್ರೆ ಸರಿ ಇರತ್ರಿ. ಈಗಿನವ್ರು ಕೌಂಟರ್, ಅಯ್ಯೋ ಬಿಡ್ರಿ, ಎಷ್ಟೋ ದೊಡ್ಡ ದೊಡ್ಡ ಆಚಾರ ಎಲ್ಲ ಎಂಜಲ್ ಮಾಡಿದಾಗ ಈ ಮಗು ಏನು ಮಹಾ ಅಂತೂ ಇಂಥವೇ ನಾವು ಉತ್ತರ ಕೊಡ್ತೇವೆ. ನಮ್ಮ ಮಕ್ಕಳು ಇದನ್ನೇ ಸಂಸ್ಕಾರ ಅಂತ ಕರೆಯೋದು. ಕುಮಾರ ಆಚಾರ್ಯತ್ವ ಇದು ಹೊರಗೆ ಸಿಗುವುದಿಲ್ಲ. ಸಣ್ಣ ವಯಸ್ಸಿನಲ್ಲೇ ಇವನ್ನ ಹಾಕಬೇಕು. ಅಲ್ಲ, ಮನುಷ್ಯರನ್ನು ಬರೋದೇ ಕಷ್ಟ. ಅದು ಬಂದಾಗಿದೆಯಲ್ಲ, ಅದು ಯಾವಾಗ ಬಂದಾಗತ್ತೋ ಗೊತ್ತಿಲ್ಲ. ನಾಳೆ ನೋಡೋಣ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯ
ಅಣ್ಣ ಬಾಳುವ ಕಾಲದಿ ಅವನು ಪಾಲೆಗಾರ ನಂತೆ ಬರಲು ಕೋಳಿ ಪಿಳ್ಳೆ ಆಡುವಾಗ ಹಾಡು ಹದ್ದಿನಂತೆ ಬೈಯುವ ಊರದೇವರ ಮಾಡಬೇಕಣ್ಣ ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ. ನಾಳೆ ನಡೆದು ಅನ್ಬೇಡ್ರಿ ಅಲ್ಲ, ನೀವೇನೋ ಧರ್ಮ ಮಾಡು ಅಂತ ಹೇಳಿ ನಾವು ಸುಖ ಪಡಬೇಕು. ಸುಖ ಪಡಬೇಕು ಅಂದ್ರೆ ಓದಿ ಮಾಡಿ ಒಳ್ಳೆ ಕೆಲಸಕ್ಕೆ ಸೇರಿ ಮನೇಲೆಲ್ಲ ಫರ್ನಿಚರ್ ಹಾಕೊಂಡು ನಾವು ಸುಖ ಪಟ್ಟು ಆಮೇಲೆ ವೈರಾಗ್ಯ. ನೋ ನೋ ನೋ, ನೀ ಸುಖವಾಗಿರ್ಬೇಕು ಅಂದ್ರೆ ಆಗಲ್ಲ. ದೇವ್ರು ನೀನ್ ಸುಖವಾಗಿರ್ಬೇಕು ಅನ್ಕೋಬೇಕು. ಅವನು ಅನ್ಕೊಂಡ ಸುಖ ಅನ್ನೋದು ಪದಾರ್ಥದಲ್ಲಿ ಇಲ್ಲ, ಅದಿರೋದಾದ್ರೆ ಎಲ್ಲರೂ ಸುಖ ಪಡ್ಬೋದಾಗಿತ್ತು. ಅವನು ಕೊಟ್ರೆ ಅರಣ್ಯದಲ್ಲಿದ್ದು ಸುಖವಾಗಿರ್ತಾನೆ. ಸುಖ ಮೈಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಪ್ರಯತ್ನ ಮಾಡದೇ ಇದ್ರು ಸುಖ ಬರುತ್ತಾ? ಪ್ರಯತ್ನ ಮಾಡದೇ ಇದ್ದು ದುಃಖ ಬಂತೋ ಇಲ್ವೋ? ದುಃಖ ಯಾರಿಗೆ ಬೇಕು? ಕೈ ಮುರಿಬೇಕು, ಕಾಲು ಮುರಿಬೇಕು, ಯಾರು ಆದಷ್ಟು ಬೇಗ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗ್ಬೇಕ್ರಿ. 15 ವರ್ಷ ಆಯ್ತು, ಒಂದಿನಾನು ನರ್ಸಿಂಗ್ ಹೋಮ್ ಹೋಗಕ್ಕೆ ಆಗಿಲ್ಲ. ಯಾರೋ ಏನದು ಊಟಿನ ಅಥವಾ ಬೃಂದಾವನ ಗಾರ್ಡನ್ಸ್, ಹಾಗಾಗಿ ತಾನಾಗಿ ಬರುತ್ತೆ ಒಂದಾದ್ಮೇಲೆ ಒಂದು ಕಷ್ಟಗಳು. ಯಾರು ಪ್ರಯತ್ನ ನಮ್ಮ ಕರ್ಮಾನುಸಾರವಾಗಿ ಬರುತ್ತೆ. ಇಷ್ಟು ಹೇಳಿ ಆದ್ಮೇಲೆ ಅಲ್ಲ ನಾವೆಲ್ಲ ಧರ್ಮ ಪತ್ನಿಗಳ ಮೇಲೆ ಮಾಡ್ತೀವಿ, ಅದೆಲ್ಲ ಮಾಡೋದು ಉದ್ಯಾಪನೆ ಮಾಡ್ಬೇಕಪ್ಪ. ಯಾಕೆ ಅಂದ್ರು ಏನೋ ಯೋಗ್ಯರು ಬಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಕಷ್ಟ. ಏನಾಗತ್ತೆ ಸಂಸಾರದಲ್ಲಿ ಹೆಂಡತಿ ಮದುವೆ ಆದ ಹೊಸದಲ್ಲಿ ಪರಸ್ಪರ ಹೇಳುವ ಎಲ್ಲರಿಗೂ ಇದ್ದೇ ಇರುತ್ತೆ ಪ್ರೀತಿ ವಿಶ್ವಾಸ. ಹೆಂಡತಿ ಮಾತು ಅಂದ್ರೆ ಅದು ಒಳ್ಳೆ ಭೇದ ಇದ್ದಾಗಿರುತ್ತೆ. ಒಂದೊಂದೇ ಅವ್ರು ಹೇಳ್ತಾರೆ, ಅವ್ರು ಚೆನ್ನಾಗಿ ನಾಮ ಗೀಮ ಹಾಕೋತಾ ಇದ್ದ ಹೆಂಡತಿಯನ್ನು, ಪ್ಲೀಸ್ ನೀವು ಇಷ್ಟು ದೊಡ್ಡ ನಾಮ ಹಾಕೋಬೇಡ್ರಿ, ನಂಗೊಂಥರ ಆಗುತ್ತೆ. ಆಯ್ತು ಚಿನ್ನ, ನಾಮ ಬೇರೆಯವ್ರಿಗೆ ಹಾಕಿ ಹಾಕೋಸ್ಕೊಂಬರೊಬ್ಬ ಬೇಕಲ್ಲ, ಎಲ್ಲರೂ ಹಾಕೋರೆ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯ ರುಚಿರಾಂಶ ಮಂತ್ರ. ಇಲ್ಲಾರೆ ಒಂದ್ 3-4 ವರ್ಷ ಆಮೇಲೆ ಏನೋ ಸಂಸಾರದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಿರುತ್ತೆ, ಇಬ್ರು ಗಲಾಟೆ ಮಾಡ್ತಿರ್ತಾರೆ. ನೀವು ಏನಂದ್ರು ಮೊದಲೇ ತರ ಇಲ್ಲ, ನೀನು ಹಾಗಿಲ್ಲ, ಸುಮ್ಮನಿರು ಅಂತ ಹೇಳಿ. ಆಮೇಲೆ ವೈರಾಗ್ಯ ಬರುತ್ತಲ್ಲ, ವೈರಾಗ್ಯ ಬರಲು ಒಂದು ಮಗು ಆಗಿರುತ್ತೆ, ಅದ್ರ ಮೇಲೆ ಅಪಾರ ಮೋಹ ಹಾಕ್ಬಿಡ್ತಾರೆ. ಅದರ ತೊದಲು ನೋಡಿ ಅದೇನೋ ಒಂದಾಗುತ್ತೆ. ನಾವೇನೋ ಅನ್ಕೋತೀವಿ ನಮ್ಮ ಮಗು ಯಾವ ಋಷಿ ಅವತಾರೋ ಏನೋ ರೀ. ಯಾಕೆ ಮೊನ್ನೆ ಪಂಚಾಮೃತ ಸೂಕ್ತ ಹೇಳಿದ್ರು. ಎಷ್ಟು ವಯಸ್ಸು ಅಂದ್ರೆ 7 ತಿಂಗಳು. ಪಂಚಾಮೃತ ಕುಡಿದ್ರೆ ಸಾಕಾಗಿದೆ, ಅದೇನ್ ಸೂಕ್ತ ಹೇಳೋದು? ಯಾವ್ದೋ ಆಚಾರ ಗಂಟು ಬಿದ್ರು ಹೇಳೋ ಸರಿ ಅಂತ ಅದೆಲ್ಲ ಹೇಳ್ಬೇಕ್ರಿ. ಅದು ಬಾಯಿ ಬಿಡ್ಬೇಕಾದ್ರೆ ಇವನು 4 5 ಸ್ಟಾರ್ 5 ಜಮ್ಸ್ ತಂದು ಅದ್ರ ಬಾತ್ ಪೂಜೆ ಮಾಡಿ ಇಲ್ಲಿ ಹೇಳಮ್ಮ ಅನ್ನ 5 ನಿಮಿಷ ಬಿಟ್ಟದು ಅಪ್ಪು ಅಂತ ಹುಡುದಾಡ್ಬಿಟ್ಟ. ಏನದು ಅಪ್ಪು? ಆಪ್ಯಾಯ ಸಮೇತ ವಿಶ್ವದ ಸೋಮ ಅಬ್ರಿವಿಯೇಷನ್ ಅನ್ನ ಗೋವಿಂದ ಗೋವಿಂದ. ಈ ತರ ಇನ್ನೂ ಏನೇನು ಕಲ್ತಿದೆ ಅಂತ ಸಿಕ್ಕಾಪಟ್ಟೆ ಕಲ್ತಿದೆ. ಆಯ್ತು, ಇದು ಎಲ್ಲರಿಗೂ ಆಗೋದಿದು. ನಮ್ಮ ಮಕ್ಕಳು ಏನೋ ಚೂರು ಪಾರು ಮಾತಾಡಿದಾಗ ನಾವೇನೋ ಅನ್ಕೋತೀವಿ, ಅದೇನೋ ಆಡುತ್ತೆ. ಸುಹೃತ್ಸುತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಇಷ್ಟೇ ಆಗತ್ತೋ? ಹೌದು ಪ್ರಹ್ಲಾದ, ದೇವರು ನಮ್ಮ ಬಲಿತಾನ, ನಾವೆಲ್ಲ ಅಸುರನ ಮಕ್ಕಳಲ್ಲ. ಪ್ರಹ್ಲಾದರಾಜರಂದ್ರು ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ಅಸುರಾತ್ಮಜ. ದೇವರಿಗೆ ಜಾತಿ ಮುಖ್ಯ ಅಲ್ಲೋ, ನೀತಿ ಮುಖ್ಯ ಅಲ್ಲ. ಎಲ್ಲಿದ್ದಾನೆ ದೇವರು? ನಿನ್ನೊಳಗೆ ಇದ್ದಾನೆ. ಅಲ್ಲ, ನಮ್ಮ ಮನೆಯಲ್ಲಿ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಪೂಜೆ ಮಾಡ್ಲಿಕ್ಕೆ ಏನಿಲ್ಲ. ನೀ ಏನ್ ಮಾಡ್ತೀವೋ ಅದನ್ನೇ ಪೂಜೆ ಅನ್ನು. ನೀ ಸ್ನಾನ ಮಾಡ್ತೀಯಲ್ಲ ಅದು ಸಂಪುಷ್ಟಕ್ಕೆ ಅಭಿಷೇಕ ಅನ್ನು. ನೀನೇನು ಉಣ್ತೀಯೋ ಅದೇ ದೇವರಿಗೆ ನೈವೇದ್ಯ ಅನ್ನು. ಇಷ್ಟನ್ನು ಮಾಡ್ಲಿಕ್ಕೆ ಏನ್ ಗಂಟು ಹೋಯ್ತು? ನಾವೆಲ್ಲ ದೇವರ ಪೂಜೆ ಮಾಡ್ತೇವೆ ಅಂತ ಮಾಡಿದ್ರು. ನಿಮ್ಗೆ ಹೊಡೆದೋಯ್ತು ಟೀಚರ್ಸ್. ಮೊದಲು ಅವನು ಹಾಳಾಗಿದ್ದ, ಇಡೀ ಸ್ಕೂಲೇ ಹಾಳಾಗೋಯ್ತೆ. ಕರ್ಕೊಂಡ್ಬಂದು ಹಿರಣ್ಯಕಶ್ಯಪ ಹತ್ರ ನಿಲ್ಲಿಸಿದ್ರು. ಅಪ್ಪ ನೀನು ಸಾಕು, ನಿನ್ನ ಮಗನ ಸಹವಾಸು ಸಾಕು, ಇನ್ನು 4 ದಿನ ಇವ್ನ ಜೊತೆ ಇದ್ರೆ ಯಾರೋ ಸ್ವಾಮಿಗಳ ಹತ್ರ ಮುದ್ರೆ ಒತ್ತಿಸ್ಕೊಂಡ್ ಬಂದ್ಬಿಡ್ತಾನಂತ ಪಾಪಿ ಅವನು. ಆ ಹಿರಣ್ಯಕಶ್ಯಪ ಅಂದ, ಅಲ್ಲೋ ನಾನು ಕೋಪ ಮಾಡಿಕೊಂಡ್ರೆ 3 ಲೋಕ ನಡೆಯುತ್ತೆ, ನಿನಗೆ ಯಾರು ಬಲ? ನ ಕೇವಲಮ್ಮೇ ಭವರಶ್ಚನವಯನ್ ಸವೈ ಬಲಿಂ ಚಾಪರೇಶಾಂ. ನನಗೆ ಮಾತ್ರ ಅಲ್ಲ, ನಿನಗೂ ಅವನೇ ಬಲ, ನನಗೆ ನಿನಗೆ ಅಲ್ಲ, ಬ್ರಹ್ಮಾದಿ ದೇವತೆಗಳಿಗೆ. ಎಲ್ಲಿ ನಾನು ದೇವರು? ಎಲ್ಲಿಲ್ಲ. ಹಾಗಾದ್ರೆ ನಿನ್ನ ತಲೆಯನ್ನು ನಾನು ಕಡಿತೇನೆ, ಆ ದೇವ ರಕ್ಷಣೆ ಮಾಡಲಿ ಅಂತ ಕತ್ತಿಯನ್ನ ಎಳೆದು ಜೋರಾಗಿ ಕಂಬಕ್ಕೆ ಗುದ್ದಿದಾಗ ಸತ್ಯಂ ವಿಧಾತಂ ನಿಜವೃತ್ಯ ಭಾವಿತಂ ಶಾಸ್ತ್ರಿಂ ಅದ್ಭುತ ರೂಪಮುದ್ರಹನ್. ಕಾಯನ್ನು ಹೊಡಿಬೇಕು. ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ. ಕಡುಬಾಧೆ ಬಡಿಸಿ ನಿನ್ವಡಯನೆಲ್ಲಿಹನೆಂದು ನುಡಿಯೇ ಎಂದು ನುಡಿಯೇ ಕಂಭವ ತೋರಿ
ಸಿರಿವಿನಂದದಿ ಗುಡುಗುಡಿಸಿ ಕಂಗಡಿಗಳು ಗುಡುತ ಕೆಳಗೆ ಅಸುರನ ಪಡೆದ ವರವನು ಒಡನೆ ಭಂಗಿಸಿ ನುಡಭಗುತ ನಂಗಡನೆ ಒಡುಗಿದಿ ವರದ ಕಂಚಿ ವರದ ವರದಾನಿ ಪೊರೆ ಎಂದು ಮೊರೆಯಿಡಲಾಕ್ಷಣ ಬಂದು ನೆರವಿ ನರಸಿಂಹ ರೂಪದಿಂದ ಪ್ರಕಟನಾಗಿದ. ಏನು ಭಯಾನಕ ಕೋಪ ತೋರುತ್ತದೆ. ದಂಭೋ ಕೃಪಯಾ ಸ್ತಂಭಾತ್ಮಕ ಡಿಂಬಾಯ ದತ್ತವರ ಗಂಭೀರ ನಾದದರೆ ಅಂಬೋಧಿ ಜಾನು ಶರಣಂಬೋಧ ಭೂಪವನ ಕುಂಭೀರ ಶೇಷ ಖಗರ ಕುಂಭೀರ ಕೃತಿಧರ ಜಂಭಾರಿ ಷಣ್ಮುಖ ಮುಖಂಬೋರು ಅಭಿನುತಮ. ಹೇ ಸ್ತಂಭಾರ್ಧಕ ಸ್ತಂಭದ ಮಗುವೆ, ನಿಜ ಭೃತ್ಯ ಭಾಷಿಣಂ ಪ್ರಹ್ಲಾದರಾಜರ ಆಡಿನ ಮಾತು ಸತ್ಯ ಮಾಡುವೆ. ಬ್ರಹ್ಮದೇವರ ಆಡಿನ ಮಾತು ಸತ್ಯ ಆಗಬೇಕಾಗಿ, ನಾರದರು ಹೇಳಿದ್ರು ಈ ಮಗು ಸಾಯಲ್ಲ ಅಂತಿದ್ದ ದೇವರಿಗೆ ಆ ಮಾತು ಸತ್ಯ ಆಗಬೇಕಾಗಿ, ಜಯ ವಿಜಯರಿಗೆ ತಾನೇ ಮಾತು ಕೊಟ್ಟಿದ್ದ ನಾನೇ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೇನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಇಡೀ ಜಗತ್ತಿಗೆ ಗೀತೆಯಲ್ಲಿ ಮಾತು ಕೊಟ್ಟಿದ್ದ. ಅಂತೂ ನಿಜವೃತ್ಯ ಭಾಷಿತಂ ಅನ್ನೋದಕ್ಕೆ ಹತ್ತಾರು ಅರ್ಥವನ್ನು ಬರೀತಾರೆ. ನರಸಿಂಹ ರೂಪದಿಂದ ಪ್ರಕಟನಾದ ಹಿರಣ್ಯಕಶ್ಯಪನನ್ನು ಎಳೆದುಕೊಂಡು ಹೋಗಿ ರಥದ ಮೇಲೆ ಹಾಕೊಂಡು ತೊಡೆ ಮೇಲೆ ಹಾಕಿ ಅವನನ್ನು ಸೀಳಿ ಆಂಧ್ರಮಾಲೆ ಹಾಕೊಂಡು ಗೋಪಾಟೋಪ ತೋರಿಸ್ದ. ಯಾವ ದೇವತೆಗಳು ಸ್ತೋತ್ರ ಮಾಡಿದ್ರು ಜಗತ್ತಾ ಇಲ್ಲ. ಕಡೆಗೆ ಲಕ್ಷ್ಮಿ ಹೇಳೋದು, ನೀವು ಟ್ರೈ ಮಾಡಮ್ಮ, ಕೆಲವರು ಎಂಥ ಕೋಪ ಬಂದಿದ್ರು ಅವ್ರ ಮಿಸಸ್ ಬಂದ್ರೆ ಪೂರ್ಣ ತಣ್ಣಗಾಗ್ಬಿಡ್ತಾರೆ, ಮಂತ್ರದಂಡ ಕೂಗಾಡ್ತಾ ಇದ್ದ. ನಿಮ್ ಮನೆಯವರು ಬಂದ್ರು, ಬಂದ್ರ ಪುರಾಣಕ್ಕೆ ಹೋಗ್ತೀನಿ ಅಂದಿದ್ರೆ ಪುರಾಣ ನಿಲ್ಲಿಸ್ಬಿಟ್ರೆ ಆಚಾರ, ಅಯ್ಯೋ ನನ್ನ ಕರ್ಮ ಆಚಾರ ಮಾಡ್ಬೇಕು ಅಂತ ಹೇಳಿ ಏನಿಲ್ಲ ಲಕ್ಷ್ಮೀದೇವಿ ಬಗ್ಗೆ ನೋಡಿ ಓಡ್ಬಿಟ್ರು. ನಾ ಇಂಥ ರೂಪ ನೋಡಿಲ್ಲ. ಆಚಾರ್ಯರಂದ್ರು ಗಂಡ ಹೆಂಡತಿಯ ಕರುಣೆ ಅದು, ಪ್ರಹ್ಲಾದನಿಗೆ ವಿಶೇಷ ಅನುಗ್ರಹ ಮಾಡಬೇಕು ಅಂತ ಅವನ್ನೇ ಕೊಟ್ಟು ಕಳಿಸೋದು. 5 ವರ್ಷದ ಮಗು ನಮಸ್ಕಾರ ಮಾಡಿದಾಗ ದೇವರು ಎತ್ತಿ ನಿಲ್ಲಿಸಿ ತಲೆ ಮೇಲೆ ಕೈ ಇಟ್ಟ. ಏನಾದ್ರು ಹೋರ್ಬಾಡ್ಗೆ ಹೊಡೆದಾಗ ಕೈ ಮುಗಿದ ನಿಂತು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹಿ. ಮೊದಲು ಅಂದದ್ದೇನು ಗೊತ್ತಾ, ನಾನೆಲ್ಲಿ ನೀನಲ್ಲಿ, ಅಯೋಗ್ಯನ ಮನೆಯಲ್ಲಿ ಹುಟ್ಟಿದ ನನ್ನ ಮಾತನ್ನ ನೀನು ಕೇಳ್ತಾ ಇದ್ದಂದ್ರೆ ನಿನ್ನ ಕರುಣೆ ತುಂಬಾ ದೊಡ್ಡದು. ಬ್ರಹ್ಮಾದಿಗಳು ಮಾಡುವ ಸ್ತೋತ್ರದ ಮುಂದೆ ನನ್ನ ಮಾತು ಮಾತಾ ನಮ್ಮಪ್ಪ. ಇವತ್ತೊಂದು ತೀರ್ಮಾನ ಆಯಿತು, ನಿನ್ನ ಅನುಗ್ರಹಕ್ಕೆ ಭಕ್ತಿ ಪ್ರಧಾನವಾದದ್ದು. ಮೊನ್ನೆ ಧನ, ಅಭಿಜನ, ರೂಪ, ತಪಸ್ಸು, ಅಂದ್ರೆ ನಾನು ಕುಲದಲ್ಲಿ ಹುಟ್ಟಿದ್ದೀನಿ, ಹಣ ಇದೆ, ಇನ್ಫ್ಲೂಯೆನ್ಸ್ ಇದೆ, ಇದು ಯಾವುದು ಪ್ರಯೋಜನ ಇಲ್ಲ. ಭಕ್ತಿ ಇದ್ರೆ ಉದ್ಧಾರ ಮಾಡ್ತಿ. ಅದಕ್ಕೆ ಸಾಕ್ಷಿ ನಾನು, ಇನ್ನೊಂದು ಗಜರಾಜ. ನಮ್ಮಪ್ಪ ನಿನ್ನನ್ನು ಕೇಳುವ ಬಾಯೇ ಇಲ್ಲೋ ನನಗೆ. ಎಲ್ಲಾ ಜನ್ಮದಲ್ಲೂ ನನ್ನ ಮನಸ್ಸು ಬೇರೆ ಕಡೆ ನೈತದ್ ಮನಸ್ತವಕದಾಸು ವಿಕುಂಠನಾಥ ಸಂಪ್ರಿಯತೆ ದುರಿತ ದುಷ್ಟಂ ಅಸಾರು ತೀವ್ರಂ. ನಮ್ಮಪ್ಪ ನಿನ್ನನ್ನು ಏನೂ ಕೇಳೋದಿಲ್ಲ, ಆದ್ರೂ ಒಂದೇ ಒಂದು ನನ್ನನ್ನು ಉದ್ಧಾರ ಮಾಡು. ದೇವರು 42 ಪದ್ಯವನ್ನ ಕೇಳಿ ಆನಂದಪಟ್ಟು, ಪ್ರಹ್ಲಾದ ಏನಾದ್ರೂ ಕೇಳ್ಕೋ ವರ. ಸ್ವಾಮಿ ನನಗೆ ವರ ಕೊಡ್ತೇನೆ ಅಂತ ಹಾಸಿಗೆ ಹಾಸ್ಕೊಡ್ಬೇಡ, ನೀನು ಈಶ ನಾನು ದಾಸ, ಕರ್ತವ್ಯ ಕರ್ಮ ಅಂತ ನಾನು ಮಾಡಿದೆ. ಆದ್ರೂ ಒಂದೇ ಒಂದು ಕೇಳ್ತೇನೆ. ಏನ್ ಕೇಳ್ತೀನಿ? ಯದಿ ರಾಶೀಶ ಮೇ ಕಾಮಾನ್ ವರಾನ್ಮೇ ವರದರ್ಶವ ಕಾಮಾನ ಮೃತ್ಯ ಸಂಪ್ರವಹಂ. ನನ್ನ ಹೃದಯದಲ್ಲಿ ಬಯಕೆಯ ಗಿಡ ಬೆಳಿಬಾರದು, ಸಾಕು ಅನ್ನುವ ತೃಪ್ತಿ ಜೀವನವನ್ನ ಮಾಡುವ ಬೌದ್ಧಿಕ ಎತ್ತರವನ್ನ ಕೊಡು ಸಾಕು. ಬೇಡುವೇನು ನಾನೊಂದ ಬೇಡದ ಕದ್ದು ದೇವ, ನೀಡನೆಂಬುದ ನಿನ್ನ ಮನದೊಳಿತೆ. ಮೂಡಲಾದ್ರೀಶ ಗೋಪಾಲ ವಿಠಲನೇಯ, ಬೇಡದಂತೆ ಪರರಾಮಯ್ಯ ಹರಿಯೇ. ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಇನ್ನೊಂದು ಕೇಳೋಲ್ಲ, ನನ್ನಪ್ಪ ಎಷ್ಟೇ ಕೆಟ್ಟವನಾದ್ರು ನನಗಂತೂ ಅಪ್ಪ ಅಲ್ಲ, ಉದ್ಧಾರ ಮಾಡು. ನೀನಲ್ಲ, ನಿಮ್ಮ ಅಪ್ಪ ಅಲ್ಲ, ನಿಮ್ 21 ಕುಲ ಉದ್ಧಾರ ಆಯ್ತು ಅಂತ ದೇವರ ಅನುಗ್ರಹ ಮಾಡಿದ್ದಾನೆ. ನಾಳೆ ದಿವಸ ಕೃಷ್ಣಾವತಾರವನ್ನು ಮಾಡುವ. ಹರಯೇ ನಮಃ. 2 ನಿಮಿಷ ಅಧ್ಯಕ್ಷರು ಮಾತಾಡ್ತಾರೆ, ಒಂದೇ 2 ನಿಮಿಷ. ಇವತ್ತು ಕಾಲಾತೀತ ಆಗೋದಕ್ಕೆ ಕ್ಷಮಿಸಿ. ನರಸಿಂಹದೇವರು ಬಂದಿದ್ದಾರೆ, ನಿಮ್ಮೇಲೆ ಬರೋರು ಬೇಡ. 5-6 ನಿಮಿಷ ಜಾಸ್ತಿ ತೆಗೆದುಕೊಂಡಿದ್ದಾರೆ.